ಭಸ್ಮ ಇರ್ಬೋದು, ರುದ್ರಾಕ್ಷಿ ಇರ್ಬೋದು, ಕಾವಿ ಇರ್ಬೋದು, ಅಥವಾ ಶಿವನಿರ್ಬೋದು. ಇದು ವೈದಿಕರ ಪೇಟೆಂಟ್ ಅಲ್ಲ. ಸಾಮಾನ್ಯವಾಗಿ ನೋಡ್ರಿ, ಬುದ್ಧಿವಂತರಿಗೆ ತನ್ನ ತಂದೆ ತಾಯಿ ಯಾರು ಅನ್ನೋ ಅರಿವು ಇರ್ತದೆ. ಬುದ್ಧಿಮಾಂದ್ಯ ಆದವ್ರಿಗೆ ಬಸ್ ಸ್ಟ್ಯಾಂಡಲ್ಲಿ ತಿರುಗಾಡ್ತಿರ್ತಾರೆ. ನೀವು ಹೋಗಿ ಕೇಳಿದ್ರೆ ಅವನಿಗೆ ಯಾರು ತಂದೆ ತಾಯಿ ಅಂತ ಗೊತ್ತಿರಲ್ಲ. ಅವನು ಒಂದೊಂದು ಸಲ ನಿಮ್ಮ ತಂದೆ ತಾಯಿ ಯಾರಂದ್ರೆ ಹೋಗೋ ಬರೋರಲ್ಲಿ ಯಾರನ್ನು ನನ್ನನ್ನು ತೋರಿಸ್ಬೋದು, ನಿಮ್ಮನ್ನು ತೋರಿಸ್ಬೋದು. ಆ ಥರದ ವಿಷಯ ಇದು. ಈ ಅವೈದಿಕರು ಹಿಂದೂಗಳು ನಾವು ಅಥವಾ ವೈದಿಕರಂತ ಹೇಳ್ಕೊಳ್ಳೋರು ಅಪ್ಪ ಅಮ್ಮನ ಹೆಸರು ಹೇಳಲಾರ್ದಂಥ ಅಜ್ಞಾನಿಗಳು ಅಂತ ನೀವು ಅಂತೀರಿ. ಲಿಂಗಾಯತರು ಅರಿವುಗೊಳ್ತಿದ್ದಾರೆ, ಲಿಂಗಾಯತ ದೋಷಿಗಳು ಅಥವಾ ಲಿಂಗಾಯತ ದ್ವೇಷಿಗಳು ಗಲಿಬಿಲಿಗೊಳ್ತಿದ್ದಾರೆ. ಈ ಸನಾತನನ ಶಬ್ದ ಅವ್ರದ್ದಲ್ಲ. ಸಂಸ್ಕೃತದಲ್ಲಿ ಅನೇಕ ಶಬ್ದಗಳು ಸಂಸ್ಕೃತಕ್ಕೆ ಮೊಟ್ಟ ಮೊದಲು ಕಂಡು ಬಂದಿದ್ದು ಸಿರಿಯಾದಲ್ಲಿ. ಸಂಸ್ಕೃತಕ್ಕೆ ಹೆಸರು ಸಂಸ್ಕೃತ ಅಂತ ಇರಲಿಲ್ಲ. ವೇದಗಳ ಕಾಲಕ್ಕೆ ಅದಕ್ಕೆ ಇಂಡಿಕ್ ಅಂತ ಕರಿತಿದ್ರು. ಯಾವುದೇ ಒಂದು ಧರ್ಮ ಅಪಾಯದಲ್ಲಿದೆ ಅಂತ ಅದರ ಅನುಯಾಯಿಗಳು ಕೂಗ್ತಾ ಇದ್ದಾರೆ, ಕನವರಿಸ್ತಾ ಇದ್ದಾರೆ ಅಂದರೆ ಆ ಧರ್ಮದ ಮೂಲಭೂತ ಸಿದ್ಧಾಂತಗಳಲ್ಲಿ ಏನೋ ದೋಷ ಇದೆ ಒಂದು, ಅಥವಾ ಆ ಧರ್ಮ ಅತ್ಯಂತ ದುರ್ಬಲವಾಗಿದೆ. ನಾನು ದುರ್ಬಲ ಅಲ್ಲ, ನನ್ನ ಧರ್ಮನೂ ದುರ್ಬಲ ಅಲ್ಲ. ಲಿಂಗಾಯತ ಸಿದ್ಧಾಂತವನ್ನು ವೈದಿಕೀಕರಣಗೊಳಿಸುವ ಬಸವಣ್ಣ ಯಾವುದನ್ನು ಎಡಗಾಲೇ ಒದ್ದು ಹೊರಗೆ ಬಂದನೋ ಅದಕ್ಕೆ ಮತ್ತೆ ಆ ಚೌಕಟ್ಟಲ್ಲಿ ಆತನ ಸಿದ್ಧಾಂತವನ್ನು ಕೂರಿಸುವ ಪ್ರಯತ್ನಗಳು ನೀವು ಎಷ್ಟು ಮಾಡ್ತೀರೋ ಅಷ್ಟು ನಿಮಗೆ ರಾಜಕೀಯ ಹಿನ್ನಡೆನೂ ಇದೆ. ವಾರ್ನಿಂಗ್ ಅಂತ ತಿಳ್ಕೊಳ್ರಿ, ಬೇಕಾದ್ರೆ ಸಲಹೆ ಅಂತ ತಿಳ್ಕೊಳ್ರಿ. ಶಾಲಾ ಪಠ್ಯದಲ್ಲಿ ಮೊಘಲರ ಇತಿಹಾಸ ಕಲಿಸಬಾರ್ದು, ಹಿಂದಿನವರೆಲ್ಲ ಮೊಘಲರ ಇತಿಹಾಸ ಕಲಿಸಿದ್ರು ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಮೊಘಲರಿಗೆ ಇಲ್ಲಿ ತಂದು ನೆಲೆ ಉರಿಸಿದವ್ರು ಯಾರು ಅಂತ ಜನಕ್ಕೆ ಗೊತ್ತಾಗಬಾರ್ದು. ಆತ್ಮೇರೆ ನಮಸ್ಕಾರ. ವಚನ ಟಿವಿಗೆ ಇಬ್ಬರು ಅತ್ಯಂತ ಮಹತ್ವದ ವ್ಯಕ್ತಿಗಳು ನಮ್ಮೊಂದಿಗಿದ್ದಾರೆ. ಆಳಂದದ ತೋಂಟದಾರ್ಯ ಮಠದ ಪೂಜ್ಯ ಕೋರಣೇಶ್ವರ ಶ್ರೀಗಳು ಈಗಾಗಲೇ ನಾಡಿನ ತುಂಬ ತಮ್ಮ ಪ್ರಖರವಾದ ಮಾತುಗಳ ಮೂಲಕ ಬಸವ ತತ್ವ ಪ್ರತಿಪಾದನೆಯನ್ನು ಎಲ್ಲ ರೀತಿಯಿಂದ ಮಾಡ್ತಾ ಇರುವಂಥ ಡಾಕ್ಟರ್ JS ಪಾಟೀಲ್ ಅವರಿದ್ದಾರೆ. ನಾನು ಅವರನ್ನು ಈ ಸಂವಾದಕ್ಕೆ ಸ್ವಾಗತಿಸ್ತೇನೆ. ಶರಣಾರ್ಥಿ. ಬುದ್ಧಿ, ಈಗ ಎದ್ದಿರುವಂಥ ಪ್ರಶ್ನೆ, 12ನೇ ಶತಮಾನದ ಲಿಂಗಾಯತ ಧರ್ಮದ ಸ್ಥಾಪಕರು ಬಸವಣ್ಣ ಅಂತ ನಾವು ಹೇಳ್ತೇವೆ. ಇಷ್ಟಲಿಂಗ, ವಿಭೂತಿ, ರುದ್ರಾಕ್ಷಿ, ಅಷ್ಟಾವರಣ, ಪಂಚಾಚಾರ ಇದು ಯಾವುದೂ ನಿಮ್ಮದಲ್ಲ ಅಂತ ಒಂದೆರಡು ದಿನಗಳಲ್ಲಿ ಮಾತುಕತೆ ಶುರುವಾಗಿದೆ. ಉದಾಹರಣೆಗೆ ನೀವು ಹಾಕಿರೋ ಕಾವಿ ಲಿಂಗಾಯತರದಲ್ಲ, ನೀವು ಧರಿಸೋ ರುದ್ರಾಕ್ಷಿ ನಿಮ್ಮದಲ್ಲ, ಹಣೆಗಚ್ಚೋ ಭಸ್ಮ ನಿಮ್ಮದಲ್ಲ, ಲಿಂಗಾಯತರದ ಅಲ್ಲಿದು, ಇದು ಸನಾತನಿಗಳದು ಅಂತ ಹೇಳ್ತಾರೆ. ಈ ಥರದ ಮಾತುಗಳು ಒಂದೊಂದು ಥರ ನಿರ್ಲಜ್ಜತನದಿಂದ ಕೂಡಿದ್ರೂ ಸಹಿತ ನಾವು ಉತ್ತರ ಕೊಡಲೇಬೇಕಲ್ಲ. ನೀವೇನಂತೀರಿ? ಶರಣಾರ್ಥಿಗಳು. ಮೊಟ್ಟ ಮೊದಲಿಗೆ ಶರಣಾರ್ಥಿ. ಮಠಾಧೀಶರ ಒಕ್ಕೂಟದ ವತಿಯಿಂದ ಏನು ಬಸವ ಸಂಸ್ಕೃತಿ ಅಭಿಯಾನ ಯಾತ್ರೆ ಕರ್ನಾಟಕಾದ್ಯಂತ ನಡೆಯಿತು. ಕೊನೆಗೆ ಬೆಂಗಳೂರಿನಲ್ಲಿ ಅದರ ಒಂದು ಸಮಾರಂಭ ಅಕ್ಟೋಬರ್ 5ರಂದು ಜರುಗಿತು. ಆವಾಗ ನಮ್ಮೆಲ್ಲ ಮಠಾಧೀಶರು ಕೂಡಿಕೊಂಡು ಒಮ್ಮತದಿಂದ ಒಂದಿಷ್ಟು ನಿರ್ಣಯಗಳನ್ನು ತೆಗೆದುಕೊಂಡರು. ಆ ನಿರ್ಣಯಗಳಲ್ಲಿ ಮೊಟ್ಟ ಮೊದಲನೇ ನಿರ್ಣಯ ಅಂತಂದರೆ ಲಿಂಗಾಯತರು ಭೌಗೋಳಿಕವಾಗಿ ಹಿಂದೂಗಳು, ಅಲ್ಲದೆ ರಾಷ್ಟ್ರೀಯವಾಗಿಯೂ ಕೂಡ ಲಿಂಗಾಯತರು ಹಿಂದೂಗಳು. ಭಾರತದಲ್ಲಿ ಅನೇಕ ಧರ್ಮಗಳು, ಸಂಪ್ರದಾಯಗಳು, ಪಂಥಗಳು ಇದ್ದಾವೆ, ಅನೇಕ ಮಾರ್ಗಗಳಿದ್ದಾವೆ. ಅವರ ಆಚಾರ ವಿಚಾರ ವಿಭಿನ್ನವಾಗಿವೆ, ಎಲ್ಲರದು ಒಂದೇ ಥರ ಇರಲಿಲ್ಲ. ಅದರಂತೆ ನಾವು ಭೌಗೋಳಿಕವಾಗಿ ಹಿಂದೂಗಳಾಗಿದ್ದರೂ ಕೂಡ ಧಾರ್ಮಿಕವಾಗಿ, ಸೈದ್ಧಾಂತಿಕವಾಗಿ ನಾವು ಲಿಂಗಾಯತರು ಸ್ವತಂತ್ರರು. ಇದನ್ನು ಸ್ಪಷ್ಟವಾಗಿ ನಮ್ಮ ಎಲ್ಲ ಹಿರಿಯ ಮಠಾಧೀಶರು ಬೆಂಗಳೂರಿನಲ್ಲಿ ಲಕ್ಷ ಸಂಖ್ಯೆಯಲ್ಲಿ ನೆರೆದಿರುವ ಲಿಂಗಾಯತ ಅನುಯಾಯಿಗಳ ಸಮ್ಮುಖದಲ್ಲಿ, ಧರ್ಮೀಯರ ಸಮ್ಮುಖದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅದಕ್ಕೆ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಕೂಡ. ಅಂದರೆ ಸಾಂಸ್ಕೃತಿಕವಾಗಿ ನಾವು ಹಿಂದೂಗಳ, ನಾವು ಭೌಗೋಳಿಕವಾಗಿ ಹಿಂದೂಗಳು, ರಾಷ್ಟ್ರೀಯವಾಗಿ ನಾವು ಹಿಂದೂಗಳು. ಆದರೆ ಸಾಂಸ್ಕೃತಿಕವಾಗಿ, ತಾತ್ವಿಕವಾಗಿ, ಧಾರ್ಮಿಕವಾಗಿ ನಾವು ಹಿಂದೂಗಳಲ್ಲ. ಯಾಕಂತಂದರೆ ನಮ್ಮ ಶರಣರು ವೇದಗಳನ್ನು ತಿರಸ್ಕರಿಸಿದ್ದಾರೆ.
ಪುರಾಣಗಳನ್ನು ತಿರಸ್ಕರಿಸಿದ್ದಾರೆ, ಗೀತೆಯನ್ನು ತಿರಸ್ಕರಿಸಿದ್ದಾರೆ. ಮತ್ತು ವೇದ ಪುರಾಣ ಗೀತೆಗಳಲ್ಲಿ ಹೇಳುವಂತಹ ಮತ್ತು ಮನುಸ್ಮೃತಿಯಲ್ಲಿ ಹೇಳುವಂತಹ ಮಾನವೀಯ ಅಸಮಾನತೆಯ ವಿಚಾರಗಳನ್ನು ತಳ್ಳಿ ಹಾಕಿದ್ದಾರೆ. ಸರ್ವ ಸಮಾನತೆಯ ಮತ್ತು ಮಾನವ ಕೇಂದ್ರಿತವಾಗಿರ್ತಕ್ಕಂಥ ವಿಚಾರಗಳು ನಮಗೆ ಶರಣರು ಕೊಟ್ಟಿದ್ದಾರೆ. ಜೀವಪರವಾಗಿರ್ತಕ್ಕಂಥದ್ದು, ಜಗಪರವಾಗಿರ್ತಕ್ಕಂತಹ ಜೀವಪರ ವಿಚಾರವನ್ನು ಅವರು ಕೊಟ್ಟಿದ್ದರಿಂದ ಅದು ಸಂಪೂರ್ಣವಾಗಿ ಅವೈದಿಕವಾಗಿದೆ ಸೈದ್ಧಾಂತಿಕವಾಗಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಮತ್ತು ಅದು ಆ ವಿಷಯದಲ್ಲಿ ಸಾಕಷ್ಟು ಸಂಶೋಧಕರು ಅದರ ಮೇಲೆ ಸಂಶೋಧನೆ ಮಾಡಿ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಹೀಗಿರುವುದರಿಂದ ನಾವು ಲಿಂಗಾಯತರು ಧಾರ್ಮಿಕವಾಗಿ ಸೈದ್ಧಾಂತಿಕವಾಗಿ ನಾವು ಹಿಂದೂಗಳಲ್ಲ, ಇದು ಸ್ಪಷ್ಟವಾಗಿದೆ. ಆದರೆ ಭೌಗೋಳಿಕವಾಗಿ ನಾವು ಹಿಂದೂಗಳಿದ್ದೀವಿ ಅಂಥೇಳಿ ನಮ್ಮೆಲ್ಲ ಹಿರಿಯ ಸ್ವಾಮೀಜಿಗಳು ಹೇಳಿದ್ರಿಂದ ನಾವು ಕೂಡ ಅದನ್ನು ಒಪ್ಕೊಂಡಿದ್ದೇವೆ. ಈಗ ಕಾವಿ ನಿಮ್ಮದಲ್ಲ ಅಂತಂದ್ರೆ ಏನರ್ಥ? ಕಾವಿ ಸಂಕೇತ ಯಾವುದು? ಶರಣರ ಕಾಲಕ್ಕೆ ಕಾವಿ ಇತ್ತೋ ಇಲ್ಲೋ? ಯಾವುದೇ ಒಂದು ಬಣ್ಣ ಇರಬಹುದು, ಅದು ನೈಸರ್ಗಿಕವಾಗಿ ಹುಟ್ಟಿರ್ತಕ್ಕಂಥದ್ದು. ಯಾವುದೇ ಒಬ್ಬ ಧಾರ್ಮಿಕ ಪುರುಷನಾಗಲಿ ಒಬ್ಬ ವ್ಯಕ್ತಿಯಾಗಲಿ ಅದನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದಲ್ಲ. ನಿಸರ್ಗ ನಿರ್ಮಿತವಾಗಿರ್ತಕ್ಕಂಥ ಬಣ್ಣಗಳು. ಅದೇ ಥರ ಕಾವಿ ಬಣ್ಣವು ಕೂಡ ಇದು ನೈಸರ್ಗಿಕವಾಗಿ ಹುಟ್ಟಿರ್ತಕ್ಕಂಥದ್ದಿದೆ. ಆದರೆ ಇದರ ಒಂದು ಸಂಕೇತಗಳನ್ನು ಕೊಟ್ಟಿದ್ದಾರೆ ಹಿರಿಯರು. ಹಸಿರು ಬಣ್ಣಕ್ಕೆ ಒಂದು ಒಂದು ತಾತ್ವಿಕವಾದ ಅರ್ಥ ಇದೆ. ಹೇಗೆ ಬಿಳಿಯ ಬಣ್ಣಕ್ಕೂ ಕೂಡ ಒಂದು ಅರ್ಥ ಇದೆ. ಆ ರೀತಿ ಕಾವಿಯ ಬಣ್ಣಕ್ಕೆ ತ್ಯಾಗದ ಸಂಕೇತ ಇದು, ಮತ್ತು ಕ್ರಾಂತಿಯ ಒಂದು ಸಂಕೇತನೂ ಕೂಡ ಇದಿದೆ. ವಿರಕ್ತಿಯ ಸಂಕೇತ ಬಹಳ ಮುಖ್ಯವಾಗಿ ಇರೋದ್ರಿಂದ ಈ ಕಾವಿ ಬಣ್ಣದ ಬಗ್ಗೆ ಏನು ಮಾತಾಡ್ತಾರೆ ಅದು ಯಾವುದೇ ಧರ್ಮದ ಸ್ವತ್ತಲ್ಲ. ಅದು ವೇದಾಂತದಿಂದ ಬಂದಿತ್ತು? ಇಲ್ಲ, ಹಿಂದೂಗಳಿಂದ ಬಂದಿತ್ತು ಕೇವಲ. ವೈದಿಕರು ಈ ಕಾವಿಯನ್ನಾಗಲಿ ಅಥವಾ ನಮ್ಮ ಭಾರತೀಯ ಈ ಸಂಸ್ಕೃತಿಯ ಈ ನೆಲದ ಮೂಲದ ಸಂಸ್ಕೃತಿಯ ಅನೇಕ ಆಚರಣೆಗಳನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಹೀಗಿರೋದ್ರಿಂದ ಈ ಕಾವಿ ಯಾವ ಧರ್ಮದ ಸ್ವತ್ತು ಕೂಡ ಅಲ್ಲ, ಅದೊಂದು ತ್ಯಾಗದ ಬಲಿದಾನದ ಒಂದು ಸಂಕೇತವಾಗಿರೋದ್ರಿಂದ ನಾವು ಕಾವಿಯನ್ನು ಧರಿಸ್ತಾ ಇದ್ದೀವಿ. ಭಸ್ಮದ ವಿಷಯಕ್ಕೆ ಬಂದರೆ, ನೀವು ಆಕಳನ್ನು ಕೊಲ್ಲುವಂಥ, ಹಿಂಸೆಗೆ ಪ್ರೇರೇಪಣೆ ಮಾಡುವಂಥ ಒಂದು ಧರ್ಮೀಯರನ್ನು ಬೆಂಬಲಿಸ್ತೀರಿ. ಅವರು ನಮ್ಮ ಹಾಗೆ ಅಹಿಂಸೆಯನ್ನು ಹೇಳ್ತಾರೆ ಅಥವಾ ಸಮಾನತೆಯನ್ನು ಹೇಳ್ತಾರೆ ಅಂತ ಹೇಳ್ತೀರಿ. ಆಕಳ ಸೆಗಣಿಯಿಂದ ತಯಾರಾಗಿರುವಂಥ ಭಸ್ಮವನ್ನು ಬಳಸ್ತೀರಿ. ಅವರು ಈ ಪ್ರಶ್ನೆ ಅದು ಸೈದ್ಧಾಂತಿಕವಾಗಿದೆಯೋ ಕ್ಷುಲ್ಲಕವಾಗಿದೆಯೋ ಮುಖ್ಯ ಅಲ್ಲ. ಜನರ ತಲೆಯಲ್ಲಿ ಹಿಂಗೆ ಬಂದಾಗ ನಾವು ಉತ್ತರ ಕೊಡಲೇಬೇಕಲ್ಲ. ಯಾರು ಇಂಥ ಪ್ರಶ್ನೆಗಳನ್ನು ಎತ್ತಾರೆ ಅವರು ಪೂರ್ವಾಗ್ರಹ ಪೀಡಿತ ಅಲ್ಲದೆ ದ್ವೇಷ ಮನೋಭಾವದಿಂದ ಈ ವಿಚಾರಗಳನ್ನು ಅವರು ಮಾಡ್ತಾ ಇರ್ತಾರೆ, ಪ್ರಶ್ನೆಗಳನ್ನು ಕೇಳ್ತಾರೆ. ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅಥವಾ ಬೇಕಂತೆ ಜನಗಳಲ್ಲಿ ತಪ್ಪುದಾರಿಗೆ ತಪ್ಪು ಒಂದು ತಿಳುವಳಿಕೆ ಕೊಡುವ ಸಲುವಾಗಿ ಜನಗಳ ತಲೆಯಲ್ಲಿ ಈ ಲಿಂಗಾಯತ ಧರ್ಮದ ನಿಜ ತತ್ವಗಳ ಒಂದು ವಿಚಾರ ಮುಟ್ಟಬಾರದು ಅನ್ನೋ ಒಂದು ಉದ್ದೇಶನೂ ಇರ್ಬೋದು, ಅಥವಾ ಅವರ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ಮತ್ತು ಧರ್ಮಾಂಧತೆಯ ಹಿನ್ನೆಲೆ ಉಳ್ಳುವಂಥ ಸಂಘಟನೆಯ ವಿಚಾರಧಾರೆಯ ಆಧಾರದ ಮೇಲೆ ಇಂಥ ಮಾತುಗಳನ್ನು ಅವರು ಆಡ್ತಾರೆ. ಯಾಕಂದರೆ ಈ ಭಸ್ಮವು ಕೂಡ ಒಂದು ಭಾರತೀಯ ಈ ಮಣ್ಣಿನ ಒಂದು ಸಂಸ್ಕೃತಿಯ ಒಂದು ಅದು ಸಂಕೇತವಾಗಿದೆ, ಒಂದು ತ್ಯಾಗದ ಸಂಕೇತ. ಎಲ್ಲವನ್ನ ನಮ್ಮೊಳಗಿರ್ತಕ್ಕಂಥ ಎಲ್ಲ ಅವಗುಣಗಳನ್ನು ಸುಟ್ಟು ಈ ಕೊನೆಗೆ ಏನಪ್ಪ ಸತ್ಯ ಅಂತಂದರೆ ಎಲ್ಲವೂ ಕೊನೆಗೆ ಭಸ್ಮವಾಗಿ ಹೋಗ್ತಕ್ಕಂಥದ್ದು, ಮಣ್ಣಿನಲ್ಲಿ ಮಣ್ಣಾಗಿ ಹೋಗ್ತಕ್ಕಂಥ ಒಂದು ಅಂತಿಮ ಸತ್ಯ ಅದು ಇರೋದ್ರಿಂದ ನಮಗೆಲ್ಲ ರೀತಿಯ ಒಳಗಿನ ಗುಣಗಳನ್ನು ಸುಟ್ಟು ಹಚ್ಕೊಳ್ಳೋದೇ ಭಸ್ಮ ಅಂತ ಶರಣರದರ ಸಂಕೇತವನ್ನು ಕೊಟ್ಟಿದ್ದಾರೆ ವಿನಃ ಅದು ಕೂಡ ಒಂದು ಧರ್ಮದ ಒಂದು ಜಾತಿಯ ಅದು ಪೇಟೆಂಟ್ ಅಲ್ಲ. ಭಸ್ಮ ರುದ್ರಾಕ್ಷಿ ಇದು ನೈಸರ್ಗಿಕ, ಇದು ಗಿಡ ಮರಗಳಿಂದ ಹುಟ್ಟತಕ್ಕಂಥದ್ದು. ಅವ್ರು ಮಾಡ್ತಿದ್ರು 12ನೇ ಶತಮಾನದಲ್ಲಿ ಶರಣರು ಹೊಸದೇ ಏನು ಮಾಡಿದ್ರು? ಹಂಗಂದ್ರೆ ನಮ್ಮ ಭಾರತೀಯ ಒಂದು ಮೂಲ ಒಂದು ಸಂಸ್ಕೃತಿ ಇದೆ,
ಅದರಲ್ಲಿ ಸನ್ಯಾಸಿಗಳು ರುದ್ರಾಕ್ಷಿಯನ್ನು, ಅದು ಕೂಡ ತ್ಯಾಗದ ಸಂಕೇತನೇ. ಎಲ್ಲ ಈ ಏನು ವೈಭೋಗವನ್ನು ತ್ಯಾಗ ಮಾಡಿ, ಬಂಗಾರ ವಜ್ರ ಇರ್ಬೋದು, ವಜ್ರ ಇರ್ಬೋದು, ಆಭರಣಗಳಿರ್ಬೋದು, ಅವೆಲ್ಲವನ್ನು ತ್ಯಾಗ ಮಾಡಿ ಒಬ್ಬ ಸನ್ಯಾಸಿ ಅಂತಂದರೆ ಆ ಗಿಡದಿಂದ ತಯಾರಾಗಿರ್ತಕ್ಕಂಥ ರುದ್ರಾಕ್ಷಿ ಇರ್ಬೋದು, ಕಾಲಿನಲ್ಲಿ ಕಟ್ಟಿಗೆಯಿಂದ ತಯಾರಾಗಿರ್ತಕ್ಕಂಥ ಆವಿಗೆ ಇರ್ಬೋದು, ಮೈಮೇಲೆ ಈ ಕಾವಿ ವಸ್ತ್ರವಾಗಿರ್ಬೋದು, ಇವೆಲ್ಲವೂ ಕೂಡ ಅದರ ಒಂದು ಸಂಕೇತವಾಗಿದೆ. ಆದರೆ ಯಾವುದೇ ಆಚರಣೆ ಅಂತ ಅವ್ರು ಎಲ್ಲಿನೂ ಕೂಡ ಆಚರಣೆನ ಅನುಕರಣೆ ಮಾಡಿದ್ರಿ ಈ ವಿಷಯವಾಗಿ. ಆದರೆ ನೀವು ಹೇಳೋದು ನಾವು ಲಿಂಗಾಯತರಲ್ಲ ಅಂತ ಹೇಳ್ತೀರಿ ಅನ್ನೋದು ಅವ್ರ ಪ್ರಶ್ನೆ. ಎಲ್ಲಿಯೂ ಕೂಡ ಇದು ಹಿಂದೂ ಧರ್ಮದು ಅಂತ ಯಾವ ಗ್ರಂಥದಲ್ಲಿಯೂ ಅದರ ಪೇಟೆಂಟ್ ಬರೆದಿಲ್ಲ, ಉಲ್ಲೇಖ ಇಲ್ಲ ಯಾವುದೇ ಕೂಡ. ಯಾಕಂದರೆ ನಮ್ಮ ಈ ಐತಿಹಾಸಿಕವಾಗಿ ಈ ದೇಶದ ಒಂದು ಚರಿತ್ರೆ ನೋಡಿದರೆ ಇದು ಮೂಲತಃ ನಮ್ಮ ಒಬ್ಬ ಹಿಸ್ಟಾರಿಕಲ್ ಮಹಾಪುರುಷ ಆಗಿ ಹೋಗಿದ್ದಾನೆ. ಅವನಿಗೆ ನಾವು ಶಿವ ಅಂತ ಹೇಳಿ ಕರಿತೀವಿ. ಕಾಲ ಯಾವಾಗಿರ್ಬೋದು, ಭಾರತೀಯ ಒಂದು 5,000 ವರ್ಷಗಳ ಹಿಂದೆ ಒಬ್ಬ ಶಿವ ಅನ್ನತಕ್ಕಂಥ ಆದಿಯೋಗಿ, ಇದನ್ನು ಭಾರತೀಯ ಮೂಲ ಒಂದು ಇತಿಹಾಸ ಪುರುಷ, ಐತಿಹಾಸಿಕ ಪುರುಷನ ಇದ್ದಾನೆ. ಮತ್ತು ನಮ್ಮ ದೇಶದಲ್ಲಿ ನಾಗರಿಕತೆಯನ್ನು ತಂದಿರತಕ್ಕಂಥ ಆದಿಯೋಗಿ ಶಿವ ಅಂಥೇಳಿ ಅನೇಕ ಇತಿಹಾಸಕಾರರು ಅದನ್ನು ಬರೆದಿದ್ದಾರೆ. ಅದಕ್ಕೆ ನಾವು ನಮ್ಮ ದಕ್ಷಿಣ ಭಾರತದಲ್ಲಿ ದ್ರಾವಿಡ ಶಿವನಂಥೇಳಿ ನಾವು ಕರಿತೇವೆ. ದ್ರಾವಿಡ ಈ ನೆಲಮೂಲದ ಒಂದು ಸಂಸ್ಕೃತಿಯಲ್ಲಿ ಬರ್ತಕ್ಕಂಥವನು. ಆದರೆ ಈ ವೈದಿಕರು ಆ ಶಿವನನ್ನು ಬ್ರಾಹ್ಮಣೀಕರಣಗೊಳಿಸಿ ಪುರಾಣಗಳನ್ನು ರಚನೆ ಮಾಡಿ ಆ ಶಿವನ ಚರಿತ್ರೆಯನ್ನು ವಿಕೃತಗೊಳಿಸ್ತಾರೆ. ಎಷ್ಟು ವಿಕೃತ ಪುರಾಣದಲ್ಲಿ ಶಿವನನ್ನು ಗೊಳಿಸಿದ್ದಾರೆ ಅಂತಂದರೆ ನಾನು ಇಲ್ಲಿ ಅದನ್ನು ಚರ್ಚೆ ಮಾಡೋಕ್ಕೂ ಸಾಧ್ಯವಿಲ್ಲ. ಅಷ್ಟು ಕಾಲ್ಪನಿಕ ಕಥೆಗಳ, ಅಷ್ಟು ಕಾಲ್ಪನಿಕ, ಅಷ್ಟು ಅಶ್ಲೀಲವಾಗಿ, ಅಷ್ಟು ಹೇಯವಾಗಿ, ಅಷ್ಟು ಕೆಟ್ಟಾಗಿ ಶಿವ ಮತ್ತು ಪಾರ್ವತಿ ಬಗ್ಗೆ ಚಿತ್ರಿಸಿದ್ದಾರೆ. ಇದೆಲ್ಲ ವೈದಿಕ ಗ್ರಂಥಗಳಲ್ಲೇ ಉಲ್ಲೇಖಿಸಿದ್ದಾರೆ. ಅದರಿಂದ ನಮ್ಮ ಮೂಲ ಪುರುಷ, ಈ ಮಣ್ಣಿನ ಮೂಲ ಪುರುಷ ಏನು ಶಿವನಿದ್ದಾನೆ, ಐತಿಹಾಸಿಕ ಶಿವನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ದೈವತ್ವದ ಶಿವನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಶರಣರ ಆಧ್ಯಾತ್ಮಿಕ ಶಿವ. ಶಿವ ಅಂತಂದರೆ ಸಮಾನತೆ, ಶಿವ ಅಂತಂದರೆ ಮಂಗಲಕರವಾಗಿರ್ತಕ್ಕಂಥದ್ದು, ಕಲ್ಯಾಣಕರವಾಗಿರ್ತಕ್ಕಂಥದ್ದು, ಅದಕ್ಕೆ ಶಿವ ಅಂತಾರೆ. ಸತ್ಯಂ ಶಿವಂ ಸುಂದರಂ. ಇದು ಯಾವಾಗಲೂ ಸತ್ಯವಾಗಿರ್ತಕ್ಕಂಥದ್ದೇ, ಮಂಗಲಕರವಾಗಿರ್ತಕ್ಕಂಥದ್ದೇ ಶಿವ. ಅದುವೇ ಸುಂದರ ಮತ್ತು ಅದುವೇ ಸತ್ಯ ಅನ್ನತಕ್ಕಂಥ ವಿಚಾರ ಈ ಭಾರತ ಮೂಲ ಒಂದು ಇತಿಹಾಸದಲ್ಲಿ ಇದು ಬರ್ತಾ ಇದೆ. ಅದಕ್ಕಾಗಿ ಭಸ್ಮ ಇರ್ಬೋದು, ರುದ್ರಾಕ್ಷಿ ಇರ್ಬೋದು, ಕಾವಿ ಇರ್ಬೋದು, ಅಥವಾ ಶಿವನಿರ್ಬೋದು, ಇದು ವೈದಿಕರ ಪೇಟೆಂಟ್ ಅಲ್ಲ. ಪಾಟೀಲ್ರೆ, ನಾನು ಗುರುಗಳಿಗೆ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದರೆ, ಅವರು ಕಾವಿದಾರಿಗಳಾಗಿರೋದ್ರಿಂದ ಅವ್ರದ್ದು ಸಮಸ್ಯೆ ಅದು, ಅದಕ್ಕೆ ಅವ್ರು ಕೇಳಿದೆ. ನಮ್ಮ ಸಮಸ್ಯೆ ಅಲ್ಲ ಇದು. ಬಸವಾದಿ ಶರಣರ ಕಾಲದಲ್ಲಿ ಈ ಕಾವಿ ಈ ಎಲ್ಲ ಸಂಕೇತಗಳನ್ನು ಮೀರಿ ಶರಣರು ಕಾಯಕದ ಮೂಲಕ ಕೆಲಸ ಮಾಡಿದರು. ಇಲ್ಲಿ ತಾವು ತಮ್ಮ ಅನೇಕ ವಿಡಿಯೋಗಳ ಮೂಲಕ ಪಾಟೀಲ್ರ ಮೇಲೆ ಆರೋಪ ಏನಂದರೆ, ಯಾಕೆ ಇವರು ಕೇವಲ ವೈದಿಕರನ್ನು ಟಾರ್ಗೆಟ್ ಮಾಡ್ತಾರೆ? ಈ ಫ್ಯೂಡಲ್ ಮನೋಧರ್ಮ ಬೇರೆ ಧರ್ಮಗಳಲ್ಲಿದೆಯಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡೋಂಗಿಲ್ಲ? ಶರಣಾರ್ಥಿ. ಈಗ ಗುರುಗಳು ಹೇಳಿದ ಹಾಗೆ ಮತ್ತು ನಮ್ಮ ಎಲ್ಲ ಪೂಜ್ಯರು ಬಸವ ಸಾಂಸ್ಕೃತಿಕ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ತೆಗೆದುಕೊಂಡ ನಿರ್ಣಯಗಳ ಅನ್ವಯ ಮತ್ತು ತಾಂತ್ರಿಕವಾಗಿ, ಭೌಗೋಳಿಕವಾಗಿ ನಾವು ಹಿಂದೂಗಳೇ. ಧಾರ್ಮಿಕವಾಗಿ ಅಂದರೆ 60ರ ದಶಕದಲ್ಲಿ, 80ರ ದಶಕದಲ್ಲಿ ಮತ್ತು 2014ರಲ್ಲಿ ಭಾರತೀಯ ಮೂಲದ ಇನ್ನೂ 3 ಧರ್ಮಗಳಿಗೆ ಸಂವಿಧಾನದ ಮಾನ್ಯತೆ ಸಿಗೋಕ್ಕೆ ಮೊದಲು ಅವರು ಕೂಡ ತಮ್ಮ ಸರ್ಟಿಫಿಕೇಟ್ಸ್ಗಳಲ್ಲಿ, ದಾಖಲೆಗಳಲ್ಲಿ ಹಿಂದೂಗಳಂತಲೇ ಇದ್ದರು. ಹೌದು. ಇವತ್ತು ನಮಗೂ ಸಂವಿಧಾನ ಮಾನ್ಯತೆ ಸಿಗೋಕ್ಕೆ ಮೊದಲು ನಾವು ತಾಂತ್ರಿಕವಾಗಿ ಹಿಂದೂಗಳೇ. ಧರ್ಮವನ್ನು ನಾವು ನಮೂದಿಸಬೇಕಾದಾಗ ಹಿಂದೂಗಳಂತಲೇ ನಮೂದಿಸ್ತೀವಿ. ಆದರೆ ನಮ್ಮ ಆಚರಣೆಯಲ್ಲಿ ನಾವು ಲಿಂಗಾಯತರೇನೆ. ಯಾವ ದೊಣ್ಣೆ ನಾಯಕ ಹೇಳಿದ್ರು ಕೂಡ ಅದು ಬದಲಾಗೋದಲ್ಲ. ಅದು 900 ವರ್ಷಗಳ ಹಿಂದೆ ಹುಟ್ಟಿದಂಥ ಒಂದು ಧಾರ್ಮಿಕ ಸಿದ್ಧಾಂತ ಮತ್ತು ಮಹಾಮಾರ್ಗ. ಅದನ್ನು ಯಾವ ದೊಣ್ಣೆ ನಾಯಕನೂ ಬದಲಾಯಿಸುವ ಹಾಗಿಲ್ಲ. ಹೌದಾ?
ನಾವು ಹಿಂದೂಗಳೇ. ಈಗ ನಿಮ್ಮ ಪ್ರಶ್ನೆ ಏನು? ಕೇವಲ ವೈದಿಕರನ್ನೇ ಯಾಕೆ ಟಾರ್ಗೆಟ್ ಮಾಡ್ತೀರಿ? ನಾವು ಈ ಅವ್ರನ್ನ ಫ್ಯೂಡಲ್ ಮನೋಧರ್ಮ ಇತರ ಧರ್ಮಗಳಲ್ಲೂ ಇದೆ ಅಂತ. ಅದನ್ನೇ ಹೇಳಕ್ಕೆ ಹೊರಟಿದ್ದೆ. ನಾವು ಹಿಂದೂಗಳೇ ಅಂದಮೇಲೆ ಹಿಂದೂ ಅನ್ನುವಂಥದ್ದು ನನ್ನ ಧರ್ಮ. ಈಗ ನನ್ನ ಮನೆ, ನನ್ನ ಮನೆ ತುಂಬ ಕಸ ಬಿದ್ದಾಗ ನನ್ನ ಮನೆ ಸ್ವಚ್ಛ ಮಾಡುವಾಗ ಒಬ್ಬ ಯಾರೋ ಬಂದು ಪಕ್ಕದ ಮನೆಯವರಲ್ಲಿ ದೊಡ್ಡ ಗುಡ್ಡೆ ಕಸ ಇದೆ ಅಲ್ರಿ, ಅವರು ಮನೆಯಲ್ಲಿ ಕಸದ ಬಗ್ಗೆ ಯಾಕೆ ಮಾತಾಡಲ್ಲ ನೀವು ಅಂತ ಕೇಳ್ತಾನೆ. ಆತನಿಗೆ ಮೂರ್ಖ ಅಂತೀರೋ ಏನಂತೀರೋ? ನನ್ನ ಮನೆ ಸ್ವಚ್ಛ ಮಾಡ್ಕೋಬೇಕಲ್ವಾ? ನಿಮ್ಮ ಮನೆಯಲ್ಲಿ ಮೊದಲ ವಿರೋಧಿಗಳು ವೈದಿಕರು. ನನ್ನ ಮನೆಯಲ್ಲಿರುವ ಕಸ ವೈದಿಕ ಕಸ. ಯಾಕೆ ವೈದಿಕ ಕಸ ಅಂತ ಹೇಳ್ತೇನೆಂದರೆ, ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಒಂದು ಕಡೆ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರಗಳೆಂಬ ನೇಣು ಬಿಗಿದು ಜೋಗುಳ ಹಾಡುತ್ತಿದ್ದಾಳೈ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲ ಮುರಿದು ಹಗ್ಗ ಹರಿದು ಅಥವಾ ನೇಣು ಹರಿದು ಜೋಗುಳನಿಂದಲ್ಲದೆ ಗುಹೇಶ್ವರನೆಂಬ ಲಿಂಗ ಕಾಣಬಾರದು. ಏನಿದರ ಅರ್ಥ? ಭಾರತೀಯ ಮೂಲ ನಿವಾಸಿಗಳಾದ ನಾವೆಲ್ಲ ಜ್ಞಾನ ಶಿಶುಗಳು. ಅದರ ನಾವು ವಾಸಿಸೋದಲ್ಲಿ ವೈದಿಕತೆಯ ಅಜ್ಞಾನದ ತೊಟ್ಟಿಲೊಳಗೆ. ಆ ವೈದಿಕತೆಯ ಅಜ್ಞಾನದ ತೊಟ್ಟಿಲನ್ನು ಯಾವ ರೀತಿ ಯಾರು ತೂಗ್ತಾ ಇದ್ದಾರೆ? ಸಕಲ ವೇದ ಶಾಸ್ತ್ರಗಳೆಂಬ ನೇಣು ಬಿಗುದು, ಅಂದರೆ ಹಗ್ಗ ಕಟ್ಟಿ ಆ ತೊಟ್ಟಿಲನ್ನು ತೂಗ್ತಾ ಇದ್ದಾರೆ. ಯಾವ ಜೋಗಳ ಹಾಡ್ತಾ ಇದ್ದಾರೆ? ಅಲ್ಲಮ್ಮ ಪ್ರಭುಗಳ ಪ್ರಕಾರ ಭ್ರಾಂತಿ ಎಂಬ ತಾಯಿ ಜೋಗಳ ಹಾಡ್ತಾ ಇರೋದು. ಇವತ್ತು ಹಿಂದುತ್ವ ಅನ್ನುವ ತಾಯಿ ಜೋಗಳ ಹಾಡ್ತಾ ಇದೆ. ಅಲ್ಲಮ್ಮ ಪ್ರಭುಗಳು ಬಹಳ ವಿಚಾರ ಮಾಡಿನೇ ಇದನ್ನು ಹೇಳಿದ್ದಾರೆ. ನಾವೇನು ಮಾಡಬೇಕು? ಮೂಲ ನಿವಾಸಿಗಳು, ಲಿಂಗಾಯತರು ಆ ಅಜ್ಞಾನವೆಂಬ ವೈದಿಕ ತೊಟ್ಟಿಲನ್ನು ಮುರಿಬೇಕು. ಸಕಲ ವೇದಶಾಸ್ತ್ರಗಳೆಂಬ ನೇಣೆಯನ್ನು ನಮ್ಮ ಕೊಳ್ಳಿಗೆ ಬಿಗಿದಿದ್ದಾರೆ, ಅದನ್ನು ಹರಿಬೇಕು. ಹಿಂದುತ್ವದ ಭ್ರಾಂತಿಯ ಜೋಗಳವನ್ನು ನಿಲ್ಲಿಸಬೇಕು. ಆವಾಗ ಲಿಂಗಾಯತದ ಸತ್ಯ ದರ್ಶನ, ಬಹುಜನರ ಏಳಿಗೆ ಅನ್ನುವಂಥ ಸತ್ಯದ ಮಾರ್ಗ ಗುಹೇಶ್ವರ ಲಿಂಗ ನಿಮಗೆ ಸಿಗ್ತದ ಅಂತ ಹೇಳ್ತಾರೆ. ಹಾಗಾಗಿ ನಾವು ಯಾರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ. ನಮ್ಮ ಮನೆಯಲ್ಲಿರತಕ್ಕಂಥ ಈ ಅಜ್ಞಾನದ ತೊಟ್ಟಿಲನ್ನು ಮುರಿಯುವ ಕೆಲಸ ಮಾಡ್ತಾ ಇದ್ದೀವಿ. ಆ ಅಜ್ಞಾನಿಗಳಿಗೆ ನಮಗೆ ಅಜ್ಞಾನಿ ಅಂದ್ರೆ ಸಿಟ್ಟು ಬಂದ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ. ಆಯ್ತು ರೀ, ಹಿಂದೂಗಳು ವೈದಿಕರು ಬಿಟ್ಟು ಬಿಡೋಣ. ಈ ಅವೈದಿಕ ಲಿಂಗಾಯತರು ಈ ಕಸದಿಂದ ಆತೋ ಏನೋ ಈ ಹಿಂದೂ ಗೊಂದಲವನ್ನು ಯಾಕೆ ಇಟ್ಕೊಂಡ್ರು? ಸಾಮಾನ್ಯವಾಗಿ ನೋಡ್ರಿ, ಬುದ್ಧಿವಂತರಿಗೆ ತನ್ನ ತಂದೆ ತಾಯಿ ಯಾರು ಅನ್ನೋ ಅರಿವಿರ್ತದೆ. ಬುದ್ಧಿಮಾಂದ್ಯ ಆದವರಿಗೆ ಬಸ್ ಸ್ಟ್ಯಾಂಡಲ್ಲಿ ತಿರುಗಾಡ್ತಿರ್ತಾರೆ. ನೀವು ಹೋಗಿ ಕೇಳಿದ್ರೆ ಅವನಿಗೆ ಯಾರು ತಂದೆ ತಾಯಿ ಅಂತ ಗೊತ್ತಿರಲ್ಲ. ಅವನು ಒಂದೊಂದು ಸಲ ನಿಮ್ಮ ತಂದೆ ತಾಯಿ ಯಾರಂದ್ರೆ ಹೋಗೋ ಬರೋರಲ್ಲಿ ಯಾರನ್ನು ನನ್ನನ್ನು ತೋರಿಸ್ಬೋದು, ನಿಮ್ಮನ್ನು ತೋರಿಸ್ಬೋದು. ಆ ಥರದ ವಿಷಯ ಇದು. ಈ ಅವೈದಿಕರು ಹಿಂದೂಗಳು ನಾವು ಅಥವಾ ವೈದಿಕರಂತ ಹೇಳ್ಕೊಳ್ಳೋರು ಅಪ್ಪ ಅಮ್ಮನ ಹೆಸರು ಹೇಳಲಾರ್ದಂಥ ಅಜ್ಞಾನಿಗಳು ಅಂತ ನೀವು ಅಂತೀರಿ. ಮೊನ್ನೆ ಮರಿಯಾಲ ಮಠದಲ್ಲಿ ಬಸವ ಸಾಂಸ್ಕೃತಿಕ ಉತ್ಸವ ಆದಾಗ ನಮ್ಮೆಲ್ಲರ ಪರಮ ಪೂಜ್ಯರಾದಂಥ ಇಲ್ಕಲ್ ಮಹಾಂತಪ್ಪಗಳು ಒಂದು ಕಥೆಯನ್ನು ಹೇಳ್ತಾರಲ್ಲಿ. ಗುರುಮಾಂತಪ್ಪಗಳು ಒಂದು ದೊಡ್ಡ ಜಾತ್ರೆ, ಲಕ್ಷಾಂತರ ಜನ ಸೇರಿದ್ದಾರೆ. ಒಂದು ಮಗು ಕಳೆದು ಹೋಯ್ತು. ಆ ಮಗು ಕಳೆದು ಹೋಯ್ತು ಅಂತ ಅಳ್ಕೊಂಡು ನಿಂತಿತ್ತದು. ಒಬ್ಬರು ಎತ್ತುಕೊಳ್ತಾರೆ, ಬಾರಪ್ಪ ಅಂತಾರೆ, ನನಗೆ ನಮ್ಮ ಅಮ್ಮನೇ ಬೇಕು ಅಂತದು. ಮತ್ತೊಬ್ಬರು ಎತ್ತುಕೊಳ್ತಾರೆ, ಯಾರ ಹತ್ರನೂ ಹೋಗೋದಿಲ್ಲ, ನನಗೆ ನನ್ನ ಅಮ್ಮನೇ ಬೇಕು ಅಂತದು. ಅದಕ್ಕೆ ಮಹಾಂತಪ್ಪಗಳು ಹೇಳ್ತಾರೆ, ಗುರುಮಾಂತಪ್ಪಗಳು, ಆ ಒಂದು ಸಣ್ಣ ಮಗುವಿಗೆ ತನ್ನ ತಾಯಿ ಯಾರು ಅಂತ ಗೊತ್ತಿದೆ, ಈ ಅಜ್ಞಾನಿ ಲಿಂಗಾಯತರಿಗೆ ತಮ್ಮ ತಂದೆ ತಾಯಿ ಯಾರಂತ ಗೊತ್ತಿಲ್ಲ. ಹಾಗೆ ನೀವು ಮಾತಾಡ್ತಾ ಇರೋದು ಈ ತಂದೆ ತಾಯಿಯನ್ನು ಗುರುತಿಸಲಾಗದ ಅಜ್ಞಾನಿ ಲಿಂಗಾಯತರ ಕುರಿತು. ಸಂಖ್ಯಾವಾರು ಲೆಕ್ಕ ಹಾಕಿದಾಗ 50 ವರ್ಷಗಳಿಂದ ಫಗಳ ಕಟ್ಟೆಯವರು ವಚನಗಳನ್ನು ಹುಡುಕಿಕೊಟ್ರು, ಅನೇಕ ಸಂಶೋಧಕರು ಕೆಲಸ ಮಾಡಿದರು, ಕಲಬುರ್ಗಿ ಅಂಥವ್ರು ತಮ್ಮ ಪ್ರಾಣವನ್ನು ಕೊಟ್ಟರು. ಇಷ್ಟಾಗಿಯೂ ಈ ಹಿಂದುತ್ವದ ಗೊಂದಲ ಇದೆಯಲ್ಲ, ಇದರ ಮಧ್ಯೆ ಇನ್ನೊಂದು ಗೊಂದಲ ಸೇರಿಕೊಳ್ತು, ವೀರಶೈವದ ಗೊಂದಲ. ಅವೆಲ್ಲ ವೈದಿಕ ಛಾಯೆಯಲ್ಲಿರುವಂಥದ್ದು. ಮತ್ತು ನೀವು ಜನರನ್ನ ಅವೇರ್ನೆಸ್ ನಾವು ನಯವಾಗಿ ಮಾಡಬೇಕು ಅಥವಾ ಆ ಗೊಂದಲವನ್ನು ಹುಟ್ಟಿಸೋರನ್ನ ಅವಾಯ್ಡ್ ಮಾಡೋದು ಹೆಂಗೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ನಿಮ್ಮ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಇದೆ. ಯಾವಾಗ ಈ ಅವ್ವ ಅಪ್ಪ ಗೊತ್ತಿಲ್ಲದಿರೋ ಲಿಂಗಾಯತರು ಮತ್ತು ಅವರ ಹಿಂದಿನ ಕಾಣದ ಕೈಗಳು ಗಲಿಬಿಲಿಗೊಳ್ತಾ ಇದ್ದಾವಂದರೆ ಜನರು ಅವೇರ್ ಆಗ್ತಾ ಇದ್ದಾರೆ ಅಂತ. ಬಹುಶಃ ಇದು 2-3 ಶತಮಾನಗಳಿಂದ ಲಿಂಗಾಯತಕ್ಕೆ ಆವರಿಸಿದಂಥ ಒಂದು ಗೊಂದಲ. 12ನೇ ಶತಮಾನದಲ್ಲೇ ನಮ್ಮದು ಅಜ್ಞಾನದ ತೊಟ್ಟಿಲು ಅಂತ ಅಲ್ಲಮ್ಮ ಪ್ರಭುಗಳು ಹೇಳುವಾಗ ಆ ಅಜ್ಞಾನದ ತೊಟ್ಟಿಲು ಇನ್ನೂ ಉಳ್ಕೊಂಡಿದೆ. ಅದು ಬಗೆಹರಿಸುವ ಕೆಲಸಗಳು ಬಹಳ ಸ್ಲೋ ಆಗಿ ನಡೆದರೂ ಕೂಡ
2017ರ ನಂತರದ ಬೆಳವಣಿಗೆಗಳು ನೀವು ಗಮನಿಸಿದಾಗ ಲಿಂಗಾಯತ ದ್ವೇಷಿಗಳು ಬಸವ ದೇಶಿಗಳು ಗಲಬಿಲಿಗೊಂಡಿದ್ದು ನಿಮ್ಮ ನೋಟಿಸಿಗೆ ಬರ್ತದೆ. ಹೆಚ್ಚಾಗಿದೆ ಅದು. ಹೆಚ್ಚಾಗಿದೆ ಅಂದರೆ ಅದರ ಅರ್ಥ ಇಷ್ಟೇ, ಲಿಂಗಾಯತರು ಅರಿವುಗೊಳ್ಳುತ್ತಿದ್ದಾರೆ, ಲಿಂಗಾಯತ ದೋಷಿಗಳು ಅಥವಾ ಲಿಂಗಾಯತ ದ್ವೇಷಿಗಳು ಗಲಿಬಿಲಿಗೊಳ್ಳುತ್ತಿದ್ದಾರೆ. ಕಲಬುರ್ಗಿಯರ ಹತ್ಯೆ ನಂತರ ಗಟ್ಟಿಯಾಗಿ ಮಾತನಾಡೋರು ಭಯಭೀತರಾದಂತ ನಿಮ್ಗೆ ಅನ್ಸಂಗಿಲ್ಲ? ಸಾವಿರಾರು ಕಲಬುರ್ಗಿಗಳು ಹುಟ್ಟುಕೊಂಡಿದ್ದಾರೆ. ಒಬ್ಬ ವಿಚಾರವಾದಿ ಕಲಬುರ್ಗಿಯನ್ನು ಹತ್ಯೆ ಮಾಡುವ ಮೂಲಕ ಕಲಬುರ್ಗಿಯವರು ಪ್ರತಿಪಾದಿಸಿದ ವಿಚಾರಗಳು ನಿಲ್ಲಿಸಬೇಕಂತ ಏನೋ ಒಂದು ಭ್ರಮೆಯಲ್ಲಿ ಆ ಕೆಲಸವನ್ನು ಮಾಡಿದ್ರಲ್ಲ ಪಟ್ಟಭದ್ರ ಹಿತಾಸಕ್ತಿಗಳು, ನಿಂತತ. ಗೌರಿಯವರ ಕೊಲೆ ಮಾಡುವ ಮೂಲಕ ಗೌರಿಯವರ ವಿಚಾರಗಳನ್ನು ಹತ್ತಿಕ್ಕಬೇಕು ಅಂದ್ಕೊಂಡ್ರಲ್ಲ, ನಿಂತತ. ನಾನು ಗೌರಿ ಅಂತ ಮಾರ್ದನಿಸ್ತಾ ಹೋಯ್ತು. ನಾನು ಕಲಬುರ್ಗಿ ಅಂತ ಮಾರ್ದನಿಸ್ತಾ ಹೋಯ್ತು. ಕಲಬುರ್ಗಿಯನ್ನು ಗೌರಿಯರನ್ನ ನಾವು ಕೇವಲ 4 ವಿದ್ವಾಂಸರು ಓದ್ತಿದ್ವಿ. ಏನು ಇವರು, ಯಾಕೆ ಈ ಪಟ್ಟಭದ್ರ ಹಿತಾಸಕ್ತಿಗಳು ಹೇಡಿಗಳಂತ ಯಾರನ್ನು ಅಂತೀವಿ ನಾವು? ಕೊಲ್ಲುವವರನ್ನು. ಯಾಕೆ ಇವರಿಷ್ಟು ಗಲಿಬಿಲಿಗೊಂಡಿದ್ದಾರೆ, ಇಂಥ ದುಷ್ಕೃತ್ಯಕ್ಕೆ ಯಾಕೆ ಹಿಡಿತಿದ್ದಾರೆ, ಇವರು ಏನು ಮಾಡಿದ್ದಾರೆ ಅಂತ ಓದೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಅವ್ರ ವಿಚಾರಗಳು ಇನ್ನೂ ಹೆಚ್ಚು ಮಟ್ಟಿಗೆ ಅವ್ರನ್ನ ಯಾಕೆ ಕೊಂದ್ವಿ, ನಿಮ್ಮನ್ನ ಯಾಕೆ ಕೊಲ್ತೀವಿ ಅಂದರೆ, ನೀವು ಈ ದೇಶದಲ್ಲಿ ಹಿಂದುತ್ವ ವಿಜೃಂಭಿಸಬೇಕು, ಲಿಂಗಾಯತರು ಹಿಂದೂಗಳಲ್ಲ ಅಂತ ಹೇಳೋದ್ರ ಮೂಲಕ ಸಮಾಜವನ್ನು ಒಡಿತೀರಿ. ಅದಕ್ಕೆ ನಾವು ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತೀವಿ. ಇಲ್ಲಿ ಚಾತುರ್ವರ್ಗಗಳನ್ನ ಹುಟ್ಟು ಹಾಕಿ ಈ ಜನರನ್ನು ಒಡೆದವ್ರು ಯಾರು? ಜನಸಾಮಾನ್ಯರಿಗೆ ಅಷ್ಟು ಆಳವಾಗಿ ಎಲ್ಲಿ ಗೊತ್ತಿರ್ತದೆ? ನಾವು ಹೇಳ್ತಾ ಇದ್ದೀವಲ್ಲ, ಇವರು ಗಲಿಬಿಲಿಗೊಳ್ತಾ ಇರೋದೇ ಅದಕ್ಕೆ. ಜನಸಾಮಾನ್ಯರಿಗೆ ಎಲ್ಲ ಗೊತ್ತಾಗ್ತಾ ಇದೆ. ಈಗ ಯಾರೋ ಪಾಕೆಟಲ್ಲಿ ದುಡ್ಡು ಹಾಕಿದಾಗ ಮತ್ತು ರೋಡಲ್ಲಿ ತಿರುಗಾಡೋ ಸಾಧುಗಳಿಗೆ ಪಾಕೆಟಲ್ಲಿ ದುಡ್ಡು ಹಾಕಿದಾಗ ಬಂದು ಕೂತು ವೇದಿಕೆ ಮೇಲೆ ಕೂತು ಅವ್ರನ್ನ ತೋರಿಸಿ ಇವ್ರು ನಮ್ಮ ಇಷ್ಟು ಜನ ಬಂದಿದ್ದರು, ಅಥವಾ ಜನರು ಕೂಗು ಹೊಡೆದ್ರು ಅಂತ ಅಲ್ಲಿ ಯಾರೋ ತಲೆ ಮಾಸದವ್ರನ್ನ ಅಥವಾ ಮೆದುಳುಗಳನ್ನು ತೆಗೆದು ಆಕಳ ಸಗಣಿ ತುಂಬಿದಂಥ ಜನರುಗಳನ್ನ ತಂದಿಟ್ಟುಕೊಂಡು ಜನರೆಲ್ಲ ನಾವು ಹೇಳ್ದಂಗೆ ಕೇಳ್ತಾರೆ. ಅದೆಲ್ಲ ಹೋಯ್ತ್ರಿ ಕತೆ. ಈ ನೆಲ ಸಂಘರ್ಷದ ಮತ್ತು ಕ್ರಾಂತಿಯ ನೆಲ. 4-5 ಸಾವಿರ ವರ್ಷಗಳಿಂದ, ಇವತ್ತು ಬಿಡ್ರಿ, ಇವತ್ತು ಟೆಕ್ನಾಲಜಿ ಇದೆ, 4-5 ಸಾವಿರ ವರ್ಷಗಳಿಂದ ಸಂಘರ್ಷ ಮಾಡ್ತಾನೆ ಬಂದಿದ್ದಾರೆ. ನಿಸರ್ಗಕ್ಕೆ ಯಾವುದನ್ನು ಸರಿದೂಗಿಸಬೇಕು, ಯಾವಾಗ ಯಾವುದನ್ನು ಮುಣಗಿಸ್ಬೇಕು ಅನ್ನುವ ಎಲ್ಲ ಪರಿಕಲ್ಪನೆಗಳಿದ್ದಾವೆ. ಹಾಗಾಗಿ ಒಂದಕ್ಕೊಂದೊಂದು ಪಿರಿಯಡ್ ಇರ್ತದೆ. ಆ ಪಿರಿಯಡ್ ಮುಗಿದ ಮೇಲೆ ಅದು ಹೋಗಿಬಿಡ್ತದೆ ಅಷ್ಟೇ. ಸತ್ಯದ ಧ್ವನಿ ಕ್ಷೀಣಿಸ್ತದೆ ಹಂಗೆ ನನಗೇನು ಅನಿಸಿಲ್ಲ. ಭಯ ಹುಟ್ಟಿಸೋದ್ರಿಂದ ಭಯೋತ್ಪಾದಕರು ಯಾವಾಗಲೂ ಇದ್ದಾರಲ್ಲ, ಯಾವಾಗಲೂ ಭಯೋತ್ಪಾದಕರು ಇದ್ದಾರೆ, ಸಂಘರ್ಷಗಳು ಹುಟ್ಟತಾನೆ ಇದ್ದಾವೆ ನೆಲದಲ್ಲಿ. ಸತ್ಯವನ್ನು ಹೇಳೋರಿಗೆ ಒಂದು ಸತ್ಯ ಗೊತ್ತಿರಬೇಕು, ನಮಗೂ ಈ ಥರದ ದುರಂತ ಅಂತ್ಯ ಬಂದರೆ ಏನು ಅನ್ನೋದು. ಅಲ್ಲ, ಬಸವಣ್ಣವ್ರು ಹೇಳ್ತಾರೆ, ನಾಳೆ ಬಪ್ಪುದು ನನಗೆ ಹಿಂದೆ ಬರಲಿ, ಹಿಂದೆ ಬಪ್ಪುದು ನನಗೆ ಈಗಲೇ ಬರಲಿ, ಜಾತಶಮರಣಂ ಧ್ರುವಂ ಅಂತ. ಆಯುಷ್ಯ ತೀರಿದ್ದಲ್ಲದೆ ಮರಣವಿಲ್ಲ. ಹಾಗಾಗಿ ನಾವು ಯಾವ್ಯಾವುದೋ ಕಾರಣಗಳಿಗೆ, ಯಾವ್ಯಾವುದೋ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ರಾಜಿ ಮರ್ಜಿಗೊಳಗಾಗಿ ನಮ್ಮ ಸಿದ್ಧಾಂತವನ್ನು ಆಚರಣೆ ಮಾಡೋದು ಬಿಡೋದಾಗಲಿ, ನಮ್ಮ ಸಿದ್ಧಾಂತವನ್ನು ಪ್ರಸಾರ ಅಥವಾ ಪ್ರಚಾರ ಮಾಡೋದು ಬಿಡೋದಾಗಲಿ ಸಾಧ್ಯ ಆಗೋದಿಲ್ಲ. ಗುರುಗಳೇ, ಈಗ ಮಠಾಧಿಪತಿಗಳ ಒಕ್ಕೂಟದ ಧ್ವನಿ ಭಾಳ ಚೆನ್ನಾಗಾಯಿತು. ಅದಾದಮೇಲೆ ಮತ್ತೊಂದಿಷ್ಟು ಲಿಂಗಾಯತ ಧರ್ಮದಲ್ಲಿ ಹುಟ್ಟಿದವರು, ಲಿಂಗಾಯತ ಪರಂಪರೆಯ ವಿರಕ್ತ ಮಠದಲ್ಲಿದ್ದವರೇ ವೈದಿಕರ ಕಡೆ ಧ್ವನಿ ಎತ್ತಿದರು. ಇದು ಇಷ್ಟು ಇಮಿಡಿಯೇಟಾಗಿ ಆದಾಗ ಮತ್ತೆ ಅವರು ದಿನಾ ಕೊಡುವಂಥ ಹೇಳಿಕೆಗಳಿಗೆ ಕೌಂಟ್ರ್ ಕೊಡಬೇಕೋ ಕೊಡಬಾರ್ದು? ಒಂದು ಧರ್ಮ ಯಾಕೆ ಅದರ ಅವನತಿ ಆಗ್ತೈತಿ, ಆ ಧರ್ಮದ ಅವನತಿ ಅಂತಂದರೆ, ಆ ಧರ್ಮದ ವಿಚಾರಧಾರೆ ಮಾನವ ಪರವಾಗಿ ಇಲ್ಲದೆ ಹೋದರೆ, ಜೀವಪರವಾಗಿ ಇಲ್ಲದೆ ಹೋದರೆ ಮತ್ತು ಅದರಲ್ಲಿ ಮಾನವೀಯ ಮೌಲ್ಯಗಳು ಇಲ್ಲದೆ ಹೋದರೆ ಆ ಧರ್ಮ ನಾಶವಾಗುತ್ತೆ. ಒಂದನೇದು. ಎರಡನೇ ಏನು ವಿಷಯ ಅಂತಂದರೆ, ಆ ಧರ್ಮವನ್ನು, ಆ ವಿಚಾರಗಳನ್ನು, ಆ ಸಮತಾವಾದಿ ವಿಚಾರಗಳನ್ನು ಸಮರ್ಥಕವಾಗಿ ಬೋಧನೆ ಮಾಡುವವರು ಇಲ್ಲದೇ ಇದ್ದರೂ ಕೂಡ ಆ ಧರ್ಮವು ನಷ್ಟವಾಗುತ್ತದೆ. ಆಮೇಲೆ ಆ ಧರ್ಮದ ವಿಚಾರಧಾರೆಯ ಪ್ರಕಾರ ಪ್ರಾಮಾಣಿಕವಾಗಿ ನಡೆದು ಆಚರಿಸಿ, ಹೇಗೆ ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಲೇಸು ಬಯಸುವರೇ ಶರಣರು, ದಯವೇ ಧರ್ಮದ ಮೂಲವಯ್ಯ, ಕಾಯಕವೇ ಕೈಲಾಸ ಅಂತಕ್ಕಂಥ ವಿಷಯ ಇರ್ಬೋದು, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತಕ್ಕಂಥ ವಿಷಯ ಇರ್ಬೋದು. ಅನೇಕ ಎಲ್ಲ ರಂಗದಲ್ಲಿಯೂ ಬಸವಣ್ಣನವರ ಕ್ರಾಂತಿ ಭಾಳ ದೊಡ್ಡದಿದೆ, ನಿಮಗೆಲ್ಲ ಗೊತ್ತಿದೆ. ಆ ವಿಚಾರಗಳನ್ನು ಆ ಧರ್ಮದ ಗುರುಗಳು, ಆ ಧರ್ಮದ ಅನುಯಾಯಿಗಳು ಪ್ರಾಮಾಣಿಕವಾಗಿ ಆಚರಿಸಿ
ಅದರ ಪ್ರಸಾರವನ್ನು ಮಾಡದೆ ಹೋದರೆ ಆ ಧರ್ಮ ನಶಿಸಿ ಹೋಗುತ್ತೆ. ಆದರೆ ನಮ್ಮ ಲಿಂಗಾಯತ ಧರ್ಮದಲ್ಲಿ ಅಂಥ ಪರಿಸ್ಥಿತಿ ಬಂದಿಲ್ಲ ಮತ್ತು ಬರೋದನ್ನಿಲ್ಲ. ಅದನ್ನು ಸಮರ್ಥಕವಾಗಿ ಎದುರಿಸ್ತಕ್ಕಂಥವ್ರು ಇದ್ದಾರೆ, ಸಮಸ್ಯೆಗಳನ್ನು ಅದನ್ನು ಸ್ಪಷ್ಟವಾಗಿ ಹೇಳ್ತಕ್ಕಂಥವರು, ಆಚರಿಸ್ತಕ್ಕಂಥವರು ಕೂಡ ಇದ್ದಾರೆ. ಮತ್ತು ಆ ಧರ್ಮದ ವಿಚಾರಗಳನ್ನು ಪ್ರಚಾರ ಮಾಡುವಂಥ ಪರಿಸ್ಥಿತಿಯಲ್ಲಿ, ಪ್ರಸಾರ ಮಾಡುವ ಸ್ಥಿತಿಯಲ್ಲಿದ್ದಾಗ ಅವರ ಜೀವಕ್ಕೆ ಕುತ್ತು ಬಂದರೂ ಕೂಡ ಪ್ರಾಣವನ್ನು ತ್ಯಾಗ ಮಾಡಿ ಆ ವಿಚಾರಧಾರೆಯನ್ನು ಹಂಚಿದ್ದಾರೆ. ಇದು ಯಾಕಂತಂದರೆ ಈ ಧರ್ಮ ತ್ಯಾಗ ಮತ್ತು ಬಲಿದಾನದಿಂದ ಹುಟ್ಟಿರ್ತಕ್ಕಂಥ ಧರ್ಮ, ಸಂಘರ್ಷದಿಂದ ಹುಟ್ಟಿರ್ತಕ್ಕಂಥ ಧರ್ಮ. ಅನೇಕ ಶರಣರು, ಅನೇಕ ಜಂಗಮರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಈ ಧರ್ಮದ ಮಾನವೀಯತೆಯಿಂದ ತುಂಬಿಕೊಂಡಿರುವಂತಹ ವಿಚಾರಧಾರೆಗಳನ್ನು ರಕ್ಷಣೆಗಾಗಿ, ವಚನಗಳ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಬಲಿ ಕೊಟ್ಟಿದ್ದಾರೆ. ಅದಕ್ಕೆ ಈ ಧರ್ಮದಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿ ಹೋರಾಟ ಮಾಡ್ತಕ್ಕಂಥವ್ರು ಇನ್ನೂ ಇದ್ದಾರೆ, ಮುಂದೂ ಕೂಡ ಇರ್ತಾ ಇದ್ದಾರೆ. ಉದಾಹರಣೆಯಾಗಿ ಕಲಬುರಗಿ ಅಂಥವರು, ಎಂ ಕಲಬುರಗಿ ಅವರು ನೀವು ಈಗಲೇ ಮಾತಾಡಿದ್ರಿ, ವಯೋವೃದ್ಧವಾಗಿರ್ತಕ್ಕಂಥವ್ರು. ಅವರು ಕೊನೆವರೆಗೂ ಲಿಂಗಾಯತ ಧರ್ಮದ ನಿಜ ಇತಿಹಾಸವನ್ನು ಜನಗಳಿಗೆ ಹೇಳ್ತಾ, ಯಾವುದೇ ಬೆದರಿಕೆಗೆ ಭಯಭೀತರಾಗದೆ ಅದನ್ನು ಸ್ಪಷ್ಟವಾಗಿ ಹೇಳಿ ತಮ್ಮ ಪ್ರಾಣವನ್ನು ಅವರು ಬಲಿದಾನ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ನಿರಂತರವಾಗಿ ಇದನ್ನು ನಾವು ಖಂಡಿಸ್ತಾ ಇರ್ತೀವಿ. ಯಾಕಂದರೆ ನಮ್ಮ ಜೊತೆಗೆ ಸತ್ಯ ಧರ್ಮ ನಮ್ಮ ಜೊತೆಗಿದೆ, ಬಸವಣ್ಣವರು ಕೊಟ್ಟಿರ್ತಕ್ಕಂಥ ಲಿಂಗಾಯತ ಧರ್ಮ. ಮತ್ತು ಕೆಲವರು ಯಾಕೆ ಈ ರೀತಿ ಅದನ್ನು ವಿರೋಧಿಸ್ತಾರೆ ಅಂತಂದರೆ, ಯಾರು ಸಮಾನತೆಯನ್ನು ಒಪ್ಕೊಳ್ಳೋದಿಲ್ಲವೋ, ಮಾನವೀಯತೆಯನ್ನು ಒಪ್ಕೊಳ್ಳೋದಿಲ್ಲವೋ, ಯಾರು ದಯೆಯನ್ನು ಒಪ್ಕೊಳ್ಳೋದಿಲ್ಲವೋ, ಯಾರು ಅವರೆಲ್ಲ ಅದು ಐತೆ ನಮ್ಮ ಧರ್ಮದಾಗ ಅಂತ ಹೇಳ್ತಾರೆ. ಆಚರಣೆಯಲ್ಲಿ ಇದೆಯೋ ಬಿಟ್ಟೋ ಗೊತ್ತಿಲ್ಲ. ವೈದಿಕ ಧರ್ಮದಲ್ಲಿ ಅದೆಲ್ಲ ಇದೆ, ಸರ್ವೇ ಜನ ಸುಖಿನೋ ಭವಂತು ಅಂತ. ಮತ್ತು ನಾವು ಯಾಕೆ ಹೇಳಿದ್ವಿ? ವೈದಿಕ ಧರ್ಮದಲ್ಲಿ ಅದೆಲ್ಲವೂ ಇದ್ದರೆ ಈ ದೇಶದಲ್ಲಿ ಅಸ್ಪೃಶ್ಯರು ಇರ್ತಿರಲಿಲ್ಲ, ಜಾತಿಗಳು ಇರ್ತಿರಲಿಲ್ಲ. ಒಂದು ವೇಳೆಗೆ ವೈದಿಕ ಧರ್ಮ ಅಷ್ಟು ಮಹಾನಿದ್ರೆ ಈ ದೇಶದಲ್ಲಿ ಜೈನ ಧರ್ಮ ಹುಟ್ಕೊಳ್ತಿರ್ಲಿಲ್ಲ, ಬೌದ್ಧ ಧರ್ಮ ಹುಟ್ಕೊಳ್ತಿರ್ಲಿಲ್ಲ, ಲಿಂಗಾಯತ ಧರ್ಮ ಹುಟ್ಕೊಳ್ತಿರ್ಲಿಲ್ಲ, ಮತ್ತು ಬೌದ್ಧ ಧರ್ಮ, ಸಿಖ್ ಧರ್ಮ. ಆದರೆ ಇಲ್ಲಿ ಹಲವಾರು ಧರ್ಮಗಳು ಹುಟ್ಕೊಂಡು ಮೊದಲೇ ನಿಮ್ಮ ಸನಾತನ ಅಥವಾ ವೈದಿಕ ಧರ್ಮ ಅಷ್ಟೊಂದು ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕ್ಕನ್ನುವಂಥ ವಿಚಾರಗಳೇನಾದರೂ ಇಲ್ಲಿ ಜಾರಿಯಲ್ಲಿ ಇದ್ದರೆ ಅವು ಹೇಳೋಕ್ಕಷ್ಟ ಅದಾವಂತೀರಿ? ಅವು ಹೇಳೋಕ್ಕಷ್ಟೇ ಇದ್ದಾವೆ. ಅದು ಸರ್ವೇ ಜನ ಸುಖಿನೋ ಭವಂತಂದರೆ ಎಲ್ಲ ಜನಗಳ ಸುಖಕ್ಕಾಗಿ ಅಲ್ಲ. ಬುದ್ಧ ಹೇಳ್ತಾನೆ, ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ಹೇಳ್ತಾನೆ. ಇವರು ಸರ್ವೇ ಜನ ಹಿತಾಯ ಸರ್ವೇ ಜನ ಸುಖಾಯ ಅಂತ ಹೇಳ್ತಾರೆ. ಸರ್ವೇ ಜನ ಮತ್ತು ಬಹುಜನ ಅನ್ನೋದರಲ್ಲಿ ತುಂಬ ಅಂತರ ಇದೆ. ಅಂದ್ರೆ ಮೆಜಾರಿಟಿ, ನಾಟ್ ಆಲ್, ಎಲ್ಲರ ಅಲ್ಲ, ನಾಟ್ ಆಲ್. ಎಲ್ಲ ಸಮುದಾಯದವರು ಬಹುತ್ವದ ಸಂಸ್ಕೃತಿ ನಮ್ಮದಿದು. ಆದರೆ ಕೆಲವೇ ಒಂದು ವರ್ಗಕ್ಕೆ, ಚಾತುರ್ವರ್ಣದಲ್ಲಿ ಒಂದು ಮೊದಲನೇ ವರ್ಗ ಏನಿದೆ, ಅವರು ತಮ್ಮ ಅದಕ್ಕೆ ಸ್ವರಾಜ್ಯ ಅಂತಲೂ ಕರೀತಾರೆ, ಮತ್ತು ಸರ್ವೇ ಜನ ಅಂತಲೂ ಕರೀತಾರೆ. ಹೀಗಿರೋದ್ರಿಂದ ಅದರಲ್ಲಿ ಅಷ್ಟೊಂದು ವಿಶಾಲವಾದ ನಮ್ಮ ಸಂತರು, ಮಹಂತರು, ಶರಣರು, ದಾಸರು, ಸೂಫಿಗಳು, ಅವರಲ್ಲೇನು ಒಂದು ಆ ಭಾವನೆ ಇತ್ತು, ಮಾನವೀಯತೆಯ ಒಂದು ಶುದ್ಧವಾದ ವಿಚಾರ ಅವರಲ್ಲಿತ್ತಲ್ಲ, ಅದಲ್ಲಿ ಇರದೇ ಇರೋದ್ರಿಂದ ಮಾನವನಲ್ಲಿ ಭೇದ ಭಾವಗಳನ್ನು ಮಾಡಿ ಕೇವಲ ಚಾತುರ್ವರ್ಣ ಅಷ್ಟೇ ಅಲ್ಲ, ಶೂದ್ರ ಶಕ್ತಿಯಲ್ಲಿ ಸುಮಾರು 6,600 ತುಕಡಿಗಳನ್ನು ಮಾಡ್ತಾರೆ ಅವರು. ಶೂದ್ರಲ್ಲೇ ಶೂದ್ರ ಶಕ್ತಿನ ಹೊಡಿತಾರೆ. ಅದು ಕೂಡ ಹೇಗದಪ್ಪ ಅಂತಂದರೆ ಲ್ಯಾಡರ್ ಸಿಸ್ಟಮ್ ಅಂತ ನೀವು ಅಂತಿರಲ್ಲ, ಒಬ್ಬರ ಮೇಲೆ ಇನ್ನೊಬ್ಬರು, ಒಬ್ಬರನ್ನ ಕಂಡ್ರೆ ಒಬ್ಬರು ಆಗಬರಬಾರ್ದು. ಈ ರೀತಿ ದ್ವೇಷಗಳನ್ನು ತುಂಬಿಕೊಂಡಿರ್ತಕ್ಕಂಥ ಒಂದು ಜಾತಿ ವ್ಯವಸ್ಥೆಯನ್ನು, ವಿಷಮತೆಯಿಂದ ತುಂಬಿಕೊಂಡಿರುವಂಥ ಜಾತಿ ವ್ಯವಸ್ಥೆ ನಿರ್ಮಾಣ ಮಾಡೋದ್ರಿಂದ ಅವರ ಆ ವಿಚಾರವನ್ನು ಯಾರು ಒಪ್ಪಿಕೊಂಡಿಲ್ಲವೋ ಅವರೆಲ್ಲರೂ ತಮ್ಮದೇ ಆಗಿರ್ತಕ್ಕಂಥ ಒಂದು ಮಾರ್ಗವನ್ನು ಕಂಡುಕೊಂಡ್ರು. ಅದು ಜೈನ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಲಿಂಗಾಯತ ಧರ್ಮ ಇರ್ಬೋದು,
ಮತ್ತು ಸಿಖ್ ಧರ್ಮ. ನಾನು ಕೇವಲ ಭಾರತೀಯ ಧರ್ಮಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೌದೌದು, ಇಸ್ಲಾಂ ಕ್ರಿಶ್ಚಿಯನ್ ಅನ್ನ ಬಿಟ್ಟು ನಾನು ಇಸ್ಲಾಂ ನಮಗೆ ಕ್ರಿಶ್ಚಿಯನ್ ಸಂಬಂಧ ಇಲ್ಲ ಬಗ್ಗೆ ಬಿಡಿ. ನಾವು ಮಾತಾಡ್ತಾ ಇಲ್ಲ. ಇಸ್ಲಾಂ ನಮ್ಮ ದೇಶದ ಧರ್ಮ ಅಲ್ಲ, ಕ್ರಿಶ್ಚಿಯನ್ ನಮ್ಮ ದೇಶದ ಧರ್ಮ ಅಲ್ಲ. ಇಸ್ಲಾಂ ಹೊರಗೆ ಹುಟ್ಟಿರ್ತಕ್ಕಂಥ ಧರ್ಮ, ಕ್ರಿಶ್ಚಿಯನ್ ಕೂಡ ಹೊರಗೆ ಹುಟ್ಟಿರ್ತಕ್ಕಂಥ ಧರ್ಮ. ಆದರೆ ಭಾರತದಲ್ಲಿರುವಂಥ ಇಸ್ಲಾಮರು, ಕ್ರಿಶ್ಚಿಯನ್ರು ಅವರು ಮೂಲ ಭಾರತೀಯರೇ, ಅವರು ಕನ್ವರ್ಟೆಡ್. ಅದೇ ಈಗ ಬುದ್ಧ ಅವರಿಗೆಲ್ಲ ಕೌಂಟ್ರ್ ಕೊಟ್ಟ ಹಿಂದೂ ಧರ್ಮಕ್ಕೆ. ನಂತರ ಬಸವಣ್ಣನವರು ಕೊಟ್ಟರು. ಬುದ್ಧ ಬಸವ ಬಾಬಾ ಸಾಹೇಬ್ ಅನ್ನೋ ಉದ್ದೇಶನ ಅದು. ಮತ್ತು 20ನೇ ಶತಮಾನದಲ್ಲಿ ಬಾಬಾ ಸಾಹೇಬ್ ಅವರು ತಮ್ಮ ಎಲ್ಲ ಗ್ರಂಥಗಳಲ್ಲಿ ಅದ್ಭುತವಾಗಿ ಹೇಗೆ ಹಿಂದೂ ಧರ್ಮ ಶೂದ್ರರಿಗೆ ದಲಿತರಿಗೆ ಅನ್ಯಾಯ ಮಾಡಿತು ಅನ್ನೋದನ್ನು ವಿವರಣೆ ಮಾಡಿದ್ದಾರೆ. ಈಗ ಪ್ರಶ್ನೆ ಇರೋದು, ಈ ಅವೈದಿಕ ಲಿಂಗಾಯತರು ವೀರಶೈವ ಅನ್ನುವಂಥ ವೈದಿಕ ಪರಿಕಲ್ಪನೆಯಲ್ಲಿ ಅರ್ಧ ಸಿಡಿದು ಹೋದ್ರಲ್ಲ, ಇದಕ್ಕೇನು ಪರಿಹಾರ? ಅದು ಪಂಚಾಚಾರ ಇರ್ಬೋದು. ಈ ದೇಶದಲ್ಲಿ ಆಯಾ ಕಾಲದಲ್ಲಿ ಈ ಭಾರತೀಯರ ಒಂದು ರಕ್ಷಣೆಗಾಗಿ ಅವರಿಗೆ ಸಮಾನ ಅಧಿಕಾರ ಕೊಡೋ ಸಲುವಾಗಿ ಯಾರ್ಯಾರು ಸಂಘರ್ಷ ಮಾಡಿದ್ರು, ಕ್ರಾಂತಿ ಮಾಡಿದ್ರು, ಅವರ ಕ್ರಾಂತಿಗಳ ವಿರುದ್ಧ ಪ್ರತಿಕ್ರಾಂತಿಗಳು ನಡೆದವು. ಬುದ್ಧನ ಕ್ರಾಂತಿಯ ಹತ್ತಿಕಲ್ಲು ಬಹುದೊಡ್ಡ ಪ್ರತಿಕ್ರಾಂತಿ ನಡೆದು ಅದರಲ್ಲಿಯೂ ಕೂಡ ಈ ವೈದಿಕರು ನುಸುಳಿದರು, ಸೇರಿಕೊಂಡ್ರು. ಅವರು ಸೇರಿಕೊಂಡು ಒಳಗೆ ಹೋಗಿ ಅಲ್ಲಿನೂ ಕೂಡ ಹೀನಯಾನ, ಮಹಾಯಾನ ಅನ್ನತಕ್ಕಂಥ ವಿಭಜನೆಯನ್ನು ಮಾಡ್ತಾರೆ. ಹೀನಯಾನ ಮೂಲ ಬುದ್ಧನ ತತ್ವಗಳನ್ನು ಹೊಂದಿರತಕ್ಕಂಥವ್ರು, ಬುದ್ಧನನ್ನು ಅವತಾರ ಪುರುಷನಾಗಿ ವೈದೀಕರಣಗೊಳಿಸಿದವರು ಮತ್ತು ಬುದ್ಧನು ನಂಬದೇ ಇರತಕ್ಕಂಥ ಅನೈಸರ್ಗಿಕವಾಗಿರ್ತಕ್ಕಂಥ ಅವೈಜ್ಞಾನಿಕ ಅವೈಚಾರಿಕ ವಿಚಾರಗಳನ್ನು ಬೌದ್ಧ ಧರ್ಮದಲ್ಲಿ ಏನು ತುಂಬಿ ಅದನ್ನು ಮಹಾಯಾನ ಅಂಥೇಳಿ ಹೇಗೆ ಮಾಡ್ತಾರೋ, ಮತ್ತು ಜೈನರಲ್ಲಿಯೂ ಕೂಡ ಅಂಥವಿದ್ದಾವೆ. ದಿಗಂಬರ ಇರ್ಬೋದು, ಶ್ವೇತಾಂಬರ ಇರ್ಬೋದು. ಆಮೇಲೆ ಭಾರತದಲ್ಲಿ ಬಂದಿರತಕ್ಕಂಥ ಕ್ರಿಶ್ಚಿಯನ್ನಲ್ಲಿಯೂ ಕೂಡ, ಮುಸಲ್ಮಾನರಲ್ಲೂ ಕೂಡ ಇಂಥವೆಲ್ಲ ಸೇರಿಕೊಂಡಿದ್ದಾವೆ. ಅದೇ ಥರ ಲಿಂಗಾಯತ ಧರ್ಮದ ವಿಚಾರಗಳಲ್ಲಿ, ಆ ತತ್ವ ಸಿದ್ಧಾಂತದಲ್ಲಿ ಈ ವೀರಶೈವ ಅನ್ನತಕ್ಕಂಥದ್ದು ಎಲ್ಲ ಕಲಬುರ್ಗಿಗಳು ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಹೇಗೆ ಆಂಧ್ರದ ಆರಾಧ್ಯರು ಬಂದು ಈ ಶರಣ ಜಂಗಮದಲ್ಲಿ ವೈದಿಕ ಜಂಗಮರು ಸೇರಿಕೊಂಡು ಕನ್ನಡ ವಚನಗಳ ಓದ್ತಕ್ಕಂಥದ್ದಾಗಲಿ ಅದರ ಮುಖಾಂತರ ನಿಜಾಚರಣೆ ಮಾಡ್ತಕ್ಕಂಥನ್ನು ತಪ್ಪಿಸಿ ವೈದಿಕ ಸಂಸ್ಕೃತ ವೇದ ಮಂತ್ರಗಳನ್ನು ಹೇಗೆ ಸೇರಿಸಿದ್ರು, ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯನೇ ಆಗಿದೆ. ಅಂಥದಕ್ಕೆ ಯಾರ್ಯಾರು ಗುರಿಯಾದರು ಮತ್ತು ಅದರೊಳಗೆ ಯಾರ್ಯಾರು ಆ ಒಂದು ವೈದಿಕರು ಇಲ್ಲಿ ಸೇರಿಕೊಂಡ್ರಲ್ಲ, ಅವರೆಲ್ಲರೂ ಲಿಂಗಾಯತ ಧರ್ಮದಲ್ಲಿರ್ತಕ್ಕಂಥ ಅನೇಕರನ್ನು ವೈದೀಕರಣಗೊಳಿಸಿದರು. ಈಗ ಪಾಟೀಲ್ರೆ, ಅವ್ರಿಗೂ ವಚನಗಳು ಬೇಕು, ಹಿಂದೂ ಧರ್ಮ ಅಂತ ಹೇಳೋರಿಗೂ ವಚನಗಳು ಬೇಕು. ಅದಕ್ಕೆ ನಮ್ಮದು ಒಂದು ಪುಸ್ತಕನೂ ತಂದರು ಪ್ರಾಯೋಗಿಕವಾಗಿ. ಅದಾದಮೇಲೆ ಈಗ ಬಸವ ಹಿಂದೂ ಸಮಾವೇಶ ಅಂತ ಶುರು ಮಾಡಿಕೊಂಡ್ರು. ಇದು ಏನು ಕಾರಣ ಇರ್ಬೋದು, ಏನು ತಂತ್ರ ಇರ್ಬೋದು ಇದರಿಂದ? ಬಹಳ ಸ್ಪಷ್ಟವಾಗಿದೆ ಅದು. ಬುದ್ಧನನ್ನು ಇವತ್ತಿಗೂ ಉಪನಿಷತ್ತುಗಳ ಋಷಿ ಅಂತ ಹೇಳ್ತಕ್ಕಂಥದ್ದು, ವಿಷ್ಣುವಿನ 9ನೇ ಅವತಾರ ಅಂತ ಹೇಳ್ತಕ್ಕಂಥದ್ದು, ಯಾವುದನ್ನು ಬಿಟ್ಟು ಬುದ್ಧ ಬಂದನೋ ಅದಕ್ಕೆ ಮತ್ತೆ ತಗಲು ಹಾಕುವಂಥದ್ದು. ಮಹಾವೀರನ ಯಾಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂದರೆ, ಮಹಾವೀರನ ಅನುಯಾಯಿಗಳ ಸಂಖ್ಯೆ ಬಹಳ ಕಡಿಮೆ. ಒಂದು ರಾಜಕೀಯವಾಗಿ, ಇದೆಲ್ಲ ರಾಜಕೀಯ ಅಜೆಂಡನೇ ನಾವೆಲ್ಲ ಮಾತಾಡ್ತಾ ಇರೋದು. ರಾಜಕೀಯವಾಗಿ ಬಹುತೇಕ ಜೈನರು ತಮ್ಮ ಅಲ್ಪಸಂಖ್ಯಾತ ಸ್ಥಾನಮಾನ ಸೌಲಭ್ಯಗಳೆಲ್ಲವನ್ನು ಪಡ್ಕೊಂಡು ಕೂಡ ಅವರು ವೈದಿಕರ ಜೊತೆಗೆ ಇದ್ದಾರೆ. ಯಾರು ಸನಾತನ ಅಂತ ತಮ್ಮನ್ನು ತಾವು ಕರ್ಕೊಳ್ತಾರೋ ಅವ್ರ ಜೊತೆಗಿದ್ದಾರೆ. ಬೌದ್ಧರ ಕುರಿತು ಅವರಿಗೆ ಹೆಚ್ಚಿನ ಭಯ ಇಲ್ಲ. ಬೌದ್ಧ ಹೊರಗಡೆ ಇರೋದರಿಂದ ಆ ಧರ್ಮ ಇಲ್ಲ, ಹೊರಗಡೆ ಜಾಸ್ತಿ ಬೆಳೆದಿರೋದ್ರಿಂದ ಇಲ್ಲ. ಅವರಿಗೆ ಭಯ ಯಾಕಿದೆ ಲಿಂಗಾಯತ ಧರ್ಮದ ಕುರಿತು ಅಂತಂದರೆ, ಈ ಎಲ್ಲ ಉಳಿದ ಭಾರತೀಯ ಧರ್ಮಗಳು, ಸಿಖ್ರ ಬಗ್ಗೆನೂ ಭಾಳ ದೊಡ್ಡ ಭಯ ಇದೆ, ಅವ್ರದ್ದು ಸಂಖ್ಯೆ ಕಡಿಮೆ ಇದೆ. ಲಿಂಗಾಯತರ ಬಗ್ಗೆ ಯಾಕಿದೆ ಅಂದರೆ, ಲಿಂಗಾಯತರ ಇಡೀ ಸಿದ್ಧಾಂತ ಭಾಳ ನೇರವಾಗಿ ಡೈರೆಕ್ಟ್ ಅಟ್ಯಾಕ್ ಆನ್ ಹಿಂದೂಯಿಸಂ, ಭಾಳ ನೇರವಾಗಿ ವೈದಿಕರ ಮೇಲೆ ಅಟ್ಯಾಕ್ ಮಾಡ್ತದೆ. ಅವರು ಕೆಲವು ವಚನಗಳಿಂದ ಸಿದ್ಧಾಂತವನ್ನು ಕಟ್ಟಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ವಚನಗಳವರು ಓದಿಲ್ಲ, ಅವರ ಅಜ್ಞಾನ ಮತ್ತು ಅಹಂಕಾರಗಳನ್ನು ಅವರೇ ಪ್ರದರ್ಶನ ಮಾಡ್ಕೊಳ್ತಾರೆ.
ಬಸವಣ್ಣ ಇವರು ಹೇಳಿದ ಸನಾತನ ಧರ್ಮದ ಸುಧಾರಕನೇ ಆದರೆ ಕಲ್ಯಾಣದಲ್ಲಿ ರಕ್ತಕ್ರಾಂತಿ ಯಾಕಾಯ್ತು ನಮ್ಮ ಮೂಲಭೂತ ಪ್ರಶ್ನೆ. ಹ್ಞೂ ಬಸವಣ್ಣನಿಂದ ಭಯ ಇದ್ದಿದ್ದಕ್ಕಾಗಿಯೇ ಬಸವಣ್ಣ ಪ್ರತಿಪಾದಿಸಿದ ಸಿದ್ಧಾಂತದ ಕುರಿತು ಇವರು ಒಂದು ವೇಳೆ ವಚನಗಳು ವೇದಗಳ ಮುಂದುವರೆದ ಭಾಗ ಅಂದಿದ್ರೆ ವಚನಗಳನ್ನು ಇವ್ರು ಯಾಕೆ ಸುಡ್ತಿದ್ರು. ಎರಡನೇ ಪ್ರಶ್ನೆ ನಿಮಗೆ ಇನ್ನೊಂದು ಹೇಳಬೇಕು, ಅಪ್ಪೋರಿಗೆ ಅದನ್ನು ಕೇಳಿದ್ರಿ ನೀವು. ಈ ಸನಾತನನ ಶಬ್ದ ಅವ್ರದ್ದಲ್ಲ, ಮೊದಲು ಅವ್ರು ತಿಳ್ಕೊಳ್ಬೇಕು. ಧಮ್ಮೋ ಸನಾತನ ಅನ್ನುವಂಥ ಶಬ್ದವನ್ನು ಮೊಟ್ಟ ಮೊದಲು ಪ್ರತಿಪಾದನೆ ಮಾಡಿದವ ಬುದ್ಧ. ಮಂದಿರ ಸಂಸ್ಕೃತಿ ಇವ್ರದ್ದಲ್ಲ. ಇವರು ಇಂದ್ರ, ವರುಣ, ಮಿತ್ರ ಮತ್ತು ನಾತಶ್ಯ, ವಿಷ್ಣು ಕೂಡ ಆಮೇಲೆ ರುದ್ರ, ಇವರನ್ನೇ ಆರಾಧನೆ ಮಾಡ್ತಿದ್ರು. ಇವ್ರ ಹತ್ರ ಇನ್ನು ವಿಷ್ಣುನು ಬಂದಿರಲಿಲ್ಲ ವೇದಗಳ ಕಾಲಕ್ಕೆ. ರುದ್ರ ಅದು ರಷ್ಯಾದ ಸ್ಲಾವಿಕ್ ಆರ್ಯನರಲ್ಲಿರ್ತಕ್ಕಂಥ ಒಬ್ಬ ರೋಧ್ ಅನ್ನುವ ದೇವತೆನ ಇವರು ರುದ್ರ ಅಂತ ಮಾಡ್ತಾರೆ. ಇವರು ವೇದಗಳು ಬರೆಯುವಾಗ, ಕಾಪಿ ಮಾಡುವಾಗ, ಸ್ಲಾವಿಕ್ ಆರ್ಯನರ ವೇದಗಳು ಕಾಪಿ ಮಾಡುವಾಗ, ನಕಲು ಮಾಡುವಾಗ ರೋಧ್ ಅನ್ನುವ ದೇವತೆನ ಇಲ್ಲಿ ರುದ್ರ ಅಂತ ಮಾಡ್ತಾರೆ. ಅಲ್ಲಿ ವಿಷನ್ ಅನ್ನುವ ದೇವತೆನ ಇವರು ವಿಷ್ಣು ಅಂತ ಮಾಡ್ತಾರೆ. ಯಾವ ಧರ್ಮದಿಂದ ಕಾಪಿ ಮಾಡ್ತಾರೆ? ಅಲ್ಲಿಯ ಆರ್ಯನ್ಸ್, ಸ್ಲಾವಿಕ್ ಆರ್ಯನ್ಸ್, ರಷ್ಯಾದಲ್ಲಿರುವ ಆರ್ಯನ್ಸ್ ಹಾಗೆ ಮಾಡ್ತಾರೆ. ಸಂಸ್ಕೃತದಲ್ಲಿ ಅನೇಕ ಶಬ್ದಗಳು ಸಂಸ್ಕೃತಕ್ಕೆ ಮೊಟ್ಟ ಮೊದಲು ಕಂಡು ಬಂದಿದ್ದು ಸಿರಿಯಾದಲ್ಲಿ. ಸಂಸ್ಕೃತಕ್ಕೆ ಹೆಸರು ಸಂಸ್ಕೃತ ಅಂತ ಇರಲಿಲ್ಲ ವೇದಗಳ ಕಾಲಕ್ಕೆ, ಅದಕ್ಕೆ ಇಂಡಿಕ್ ಅಂತ ಕರಿತಿದ್ರು. ಅದು ಇಂಡೋ ಯುರೋಪಿಯನ್ ಕುಟುಂಬಕ್ಕೆ ಸೇರಿದಂಥ ಭಾಷೆ, ಭಾರತೀಯ ಭಾಷೆ ಅಲ್ಲ. ಇವತ್ತಿಗೂ ಅದಕ್ಕೆ ತನ್ನದೇ ಆದ ಸ್ವಂತ ಲಿಪಿ ಇಲ್ಲ. ಪ್ರಾಚೀನ ಭಾಷೆ ಓಕೆ. ಅದು ಮಧ್ಯಪ್ರಾಚ್ಯದ ಯುರೇಷ್ಯಾ, ಕಕೇಷ್ಯಾ, ಸಿರಿಯಾ, ಪರ್ಷಿಯಾ ಆ ಮೂಲದಲ್ಲಿ ಮಾತನಾಡುವ ಅನೇಕ ಭಾಷೆಗಳ ಜೊತೆ ಮತ್ತು ಆ ತಾಯಿ ಕುಟುಂಬದಿಂದ ಬಂದಂಥ ಭಾಷೆ ಅನ್ನೋದು ಜಗತ್ತಿನ ಎಲ್ಲ ಭಾಷಾ ತಜ್ಞರು ಹೇಳ್ತಕ್ಕಂಥದ್ದು. ಈ ರಥವಿದ್ಯೆ, ಕುದುರೆ ಇವೆಲ್ಲವೂ ಅಲ್ಲಿಂದನೇ ಬಂದಿರೋವು, ಆ ಮೂಲದಿಂದನೇ ಬಂದಿರೋವು. ಪರ್ಷಿಯನ್ನರು ತಮ್ಮ ಝಂಡ್ ಅವೆಸ್ಟಾದಲ್ಲಿ ಒಂದು ದೇವತೆಯನ್ನು ವರ್ಣಿಸ್ತಾರೆ, ಜಕಾಸ್ ಅಂತ. ಆತ ವಜ್ರಾಯುಧ ಹಿಡಿದಿದ್ದಾನೆ. ಇಲ್ಲಿ ಇವರು ಇಂದ್ರ ಕೂಡ ವಜ್ರಾಯುಧನೇ ಹಿಡಿದಿದ್ದು. ಅವರೂ ಕೂಡ ಯಜ್ಞಯಾಗ ಮಾಡಿ ಈ ಬೆಂಕಿಯನ್ನು ಆರಾಧನೆ ಮಾಡ್ತಾರೆ. ಅವರು ಅಗ್ನಿ ಆರಾಧಕರವರು. ಆ ಹೋಮ ಹವನಗಳು ಮಾಡಿದಾಗ ಅವರು ಸುರವನ್ನು ಕುಡಿತಾರಲ್ಲಿ, ಸುರಪಾನ ಮಾಡ್ತಾರೆ. ಇಲ್ಲೂ ಇದೆ ಅದು ವೈದಿಕರಲ್ಲಿ. ಇವೆಲ್ಲ ಮಧ್ಯಪ್ರಾಚ್ಯದಿಂದ ಎರವಲು ಭಾರತಕ್ಕೆ ಬಂದಂಥವು. ಅಂದಾಜು ಎಷ್ಟನೇ ಇದೇನು 4600 ವರ್ಷಗಳ ಹಿಂದೆ ಸಿಂಧು ಸಂಸ್ಕೃತಿ ನಾಶ ಆದಾಗ ಇವರೆಲ್ಲ ದನ ಮೇಯಿಸ್ಕೊಂಡು ಏನೋ ಮಾಡಿಕೊಂಡು ಒಂದು ಬುಡಕಟ್ಟದ ಜನಾಂಗ ಇಲ್ಲಿ ಬಂತು. ಗಂಡಸರು ಮಾತ್ರ ಬಂದವರು. ಹಾಗೆ ಗಂಡಸರು ಮಾತ್ರ ಬಂದು ಇಲ್ಲಿಯ ಬುಡಕಟ್ಟಿನ ಹೆಣ್ಣು ಮಕ್ಕಳೊಂದಿಗೆ ವಂಶಾಭಿವೃದ್ಧಿ ಮಾಡಿದ್ರಿಂದಲೇ ಅವರು ಹೆಣ್ಣುಮಕ್ಕಳಿಗೆ ಅವರ ಧರ್ಮದಲ್ಲಿ ಧಾರ್ಮಿಕ ಸಂಸ್ಕಾರ ಕೊಟ್ಟಿಲ್ಲ. ಆ ಹೆಣ್ಣು ಅಂದರೆ ಶೂದ್ರ, ಅಪವಿತ್ರ ಹಾಗೆಲ್ಲ ಅವರು ಚಿತ್ರಿಸ್ತಾರೆ. ಮನುಸ್ಮೃತಿಯಲ್ಲಿ ಅದೆಲ್ಲ ಇದ್ದಾವೆ. ಋತುಚಕ್ರದಲ್ಲೂ ಕೂಡ ಭಾಳ ಹೇಯವಾಗಿ ನಡೆಸ್ಕೊಳ್ತಾರೆ. ಅದಕ್ಕಾಗಿ ಇವಾಗಲೂ ಅವರು ಇದಕ್ಕೆ ಮಾತೃಭೂಮಿ ಅಂತ ಕರೀತಾರೆ, ಪಿತೃಭೂಮಿ ಅಂತ ಕರೆಯೋದಿಲ್ಲ. ನಮಸ್ತೆ ವಸ್ತಲೆ ಮಾತೃಭೂಮಿ ಅಂತ ಕರೆಯೋದು. ಯಾಕಂದರೆ ಇದು ಅವ್ರ ಮಾತೃಭೂಮಿ, ಪಿತೃಭೂಮಿ ಅಲ್ಲ. ಪಿತೃಭೂಮಿ ಮಧ್ಯಪ್ರಾಚ್ಯ. ಅಂದ್ರೆ ನೀವು ಅವ್ರು ಇಲ್ಲಿಯವ್ರು ಅಲ್ಲ ಅಂತೀರಿ, ಮೂಲ ನಿವಾಸಿಗಳಲ್ಲ. ಅದು ಯಾವಾಗಲೂ ನಾನು ಹೇಳೋದಿಲ್ರಿ ಅದನ್ನ. ನೀವು ಇತಿಹಾಸ ಹೇಳುತ್ತಾ. ನೀವು ಬಾಲ್ ಗಂಗಾಧರನಾಥ್ ತಿಲಕ್ ಅವರ ಗ್ರಂಥವನ್ನು ಓದ್ರಿ, ರಾಹುಲ್ ಸಂಕರತನೆ ಅವರ ಓಲ್ಗಾಟು ಗಂಗಾ ಓದ್ರಿ, ನೆಹರು ಅವರ ಪತ್ರಗಳು ಓದ್ರಿ, ಗಾಂಧಿ ಅವ್ರದ್ದು ಓದ್ರಿ. ನಾನು ಸುಮಾರು ವಿಡಿಯೋ ಇದನ್ನು ಮಾಡಿದ್ದೀನಿ. ಯಾರ್ಯಾರು ಆರ್ಯ ಮೂಲದವರಿದ್ದಾರೋ ತಾವೇ ನಾವು ಆರ್ಯನರು ವಿದೇಶದವರು ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಇಲ್ಲ. ನಾನು ಯಾಕೆ ಹೇಳೋಕ್ಕೆ ಹೋಗಲಿ? ಅವರ ಭಾಷೆ, ಸಂಸ್ಕೃತಿ, ಮತ್ತು ಇಲ್ಲಿ ಬಂದ ಮೇಲೆ ಇಲ್ಲಿಯ ಜನಪದ ಪ್ರತಿಭೆಗಳನ್ನು, ಇಲ್ಲಿಯ ಜನಪದ ಸಾಹಿತ್ಯವನ್ನು, ಇಲ್ಲಿಯ ಶಿವದ್ರಾವಿಡ ಸಂಸ್ಕೃತಿಯ ಒಂದೊಂದೇ ಆಚರಣೆಗಳನ್ನು, ಇಲ್ಲಿಯ ದ್ರಾವಿಡ ಭಾಷೆಯ ಎಲ್ಲ ಸತ್ವವನ್ನು ಹಿಡ್ಕೊಂಡು ಸಂಸ್ಕೃತ ಬೆಳೀತದೆ, ಇವರ ಆಚರಣೆಗಳು ಬೆಳೀತವೆ. ಈ ಸನಾತನನ ಶಬ್ದನೂ ತಗೊಳ್ತಾರೆ. ಕಾವ್ಯ ಅನ್ನೋದು ಇವರು ಬೌದ್ಧರಿಂದನೇ ತಗೊಳ್ತಾರೆ. ಮಂದಿರ ಸಂಸ್ಕೃತಿ ಇಲ್ಲದೆ ಇರುವಾಗ ಬೌದ್ಧ ವಿಹಾರಗಳನ್ನು ನಾಶಗೊಳಿಸಿ ಬುದ್ಧನ ಮೂರ್ತಿಗಳನ್ನೇ ಇವರು ಮಾಡಿಕೊಂಡು ಮಂದಿರಗಳನ್ನು ಮಾಡ್ಕೊಳ್ತಾರೆ. ಮಂದಿರ ಸಂಸ್ಕೃತಿ ಶೋಷಣಾ ಕೇಂದ್ರ ಆಯ್ತು ಅಂತ ಬಸವಣ್ಣ ಅದನ್ನ ನಿರಾಕರಣೆ ಮಾಡಿದ್ರು. ಬಟ್ ಇವ್ರು ಯಾಕೆ ಮಂದಿರಗಳನ್ನ ತಂದ್ರು? ಮಂದಿರಗಳು ಬೌದ್ಧ ವಿಹಾರಗಳನ್ನ ನಾಶ ಮಾಡಿ ಅಲ್ಲಿ ಮೂರ್ತಿಗಳನ್ನ ಇಟ್ಟುಕೊಂಡು ಮಂದಿರಕ್ಕೆ ತಂದ್ರು. ತಮ್ಮ ಮೂಲ ವೇದದ ಆಚರಣೆಗಳು, ಪ್ರಕೃತಿ ಆರಾಧನೆ ಎಲ್ಲ ಬಿಟ್ಬಿಟ್ರು ಇವರು. ಆಮೇಲೆ ಮತ್ತೆ ಸಾಕಷ್ಟು ದೇವತೆಗಳನ್ನು ಹುಟ್ಟಿಸಿದ್ರು. ಅವು 8 9 ಅಷ್ಟೇ ಇದ್ದು ವೇದ ಕಾಲಕ್ಕೆ. ಅವು ಎಲ್ಲವನ್ನು ಬಿಟ್ಟರು. ಅವು ಲಾಭ ತರವು ಅಲ್ಲ ಅಂತ ಬಿಟ್ಟರು. ಇವತ್ತಿಗೂ ಹೊಸ ಹೊಸ ದೇವತೆಗಳು ಹುಟ್ಟತಾನೆ ಇದ್ದಾವೆ. ಯಾಕೆ ಈ ದೇವತೆಗಳನ್ನು ಹುಟ್ಟಿಸ್ತಾ ಹೋದ್ರಂದ್ರೆ ಅವರ ಉಪಜೀವನದ ಮಾರ್ಗವೇ ಧರ್ಮ ಮತ್ತು ದೇವರು. ಹಾಗಾಗಿ ಅವನ್ನು ಹುಟ್ಟಿಸ್ಕೊಂಡು ಹೋದರು. ಬುದ್ಧನ ಕಾಲದಲ್ಲಿ ಅವೆಲ್ಲ ನಿಂತು ಹೋದವು. ಒಂದು ಸುಮಾರು ಮೌರ್ಯರ ಆಡಳಿತದ ಒಂದು 500 ವರ್ಷ ಭಾರತೀಯರಿಗೆ ಸುವರ್ಣ ಯುಗ. ಅದು
ಸುವರ್ಣಯುಗ ಅದು. ಬುದ್ಧನ ಕಾಲದಲ್ಲಿ. ಹೌದು. ಅದರ ನಂತರ ಮತ್ತೆ ಪುಷ್ಯಮಿತ್ರ ಶುಂಗ, ಗುಪ್ತರ ಕಾಲದಲ್ಲಿ ಇವರು ಮತ್ತೆ ಪುನರುತ್ಥಾನಗೊಂಡು ಬಸವಣ್ಣ ಬರುವವರೆಗೆ ಮತ್ತೆ ಭಾರತೀಯ ಮೂಲ ನಿವಾಸಿಗಳಿಗೆ ನಮ್ಮೆಲ್ಲರಿಗೂ ಇದು ಡಾರ್ಕ್, ಕತ್ತಲೆ ಯುಗ. ಮತ್ತೆ ಬಸವಣ್ಣ, ಅದಕ್ಕೆ ಕುವೆಂಪು ಅವರು ಹೇಳ್ತಾರೆ 2000 ಇಸ್ವಿಯಿಂದ 12ನೇ ಶತಮಾನ. ಅದಕ್ಕೆ ಕುವೆಂಪು ಅವರು ಹೇಳ್ತಾರೆ ಕಾರ್ತಿಕದ ಕತ್ತಲೆಯಲ್ಲಿ ಬಸವಣ್ಣ ಹೆಂಗೆ ಬಂದಂದ್ರೆ ಕಾರ್ತಿಕದ ಕತ್ತಲೆಯಲ್ಲಿ ಬೆಳಕಾಗಿ ಬಂದ ಅಂತ ಹೇಳ್ತಾರೆ. ಈ ಕತ್ತಲೆ ಏನನ್ನು ಸಂಕೇತಿಸ್ತದೆ? ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಅಜ್ಞಾನದ ತೊಟ್ಟಿಲ್ ಅಂತ ಹೇಳ್ತಾರೆ. ಇದು ಏನನ್ನು ಸಂಕೇತಿಸ್ತದೆ? ಅದಕ್ಕೆ ಅವ್ರದ್ದು ರುದ್ರಾಕ್ಷಿ ಅಲ್ಲ, ಅವ್ರದ್ದು ವಿಭೂತಿ ಅವ್ರದ್ದಲ್ಲ, ಸನಾತನ ಶಬ್ದ ಅವ್ರದ್ದಲ್ಲ, ಕಾವ್ಯ ಅವ್ರದ್ದಲ್ಲ, ವೇದಗಳು ಕೂಡ ಅವರು ಅಲ್ಲ. ಸಂಸ್ಕೃತ ಪ್ರಾಕೃತ ಅನ್ನೋ ಭಾಷೆಗೆ ಕಾಂಪಿಟೇಟರ್ ಆಗಿ, ಸ್ಪರ್ಧಿಯಾಗಿ ಆ ಇಂಡಿಕ್ ಅನ್ನೋ ಭಾಷೆಗೆ ಸಂಸ್ಕೃತ ಅಂತ ಹೆಸರಿಡ್ತಾರೆ. ಭಾಳ ಇದೆ ಅದು. ನಾವು ಮಾತಾಡೋಕ್ಕೆ ಹೋದರೆ 1 ವರ್ಷ ಮಾತಾಡ್ಬೋದು. ಮಾತಾಡಬೇಕಲ್ಲ. ಅವರೇ ಹೇಳಿದ್ದನ್ನು, ಅವರ ಪೂರ್ವಜರೇ ಬರೆದಿದ್ದನ್ನೇ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಯಾಕೆ 1800 ಚಿಲ್ಲರೆಯಲ್ಲಿ ದಯಾನಂದ ಸರಸ್ವತಿ ಅನ್ನೋರು ಇದಕ್ಕೆ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮ ಅಂತ ಇಡಲಿಲ್ಲ. ಅವರು ಹಿಂದೂ ಅನ್ನೋ ಶಬ್ದದ ಬಗ್ಗೆ ಅವ್ರಿಗೆ ಭಾಳ ಒಳ್ಳೆಯ ಮಾಹಿತಿ ಇತ್ತು. ಮ್ಲೇಚ್ಛರು ನಮ್ಮನ್ನು ಹಿಂದೂ ಅಂತ ಕರೆದಿದ್ದಾರೆ, ಇದು ಪರ್ಷಿಯನ್ ಡಿಕ್ಷನರಿಲಿ ಇದಕ್ಕೊಂದು ಕೆಟ್ಟ ಮೀನಿಂಗ್ ಇದೆ, ಅದಕ್ಕೆ ನಾನು ಇದು ಕರೆಯೋದಿಲ್ಲ ಅಂತ ದಯಾನಂದ ಸರಸ್ವತಿ ಅವ್ರು ಹೇಳ್ತಾರೆ. ಸನಾತನ ಅಂತಲೂ ಕರೀಲಿಲ್ಲ ಅವರು, ಇದಕ್ಕೆ ಆರ್ಯ ಸಮಾಜ ಅಂತಲೇ ಕರೆದ್ರು ಅವರು. ಖಂಡಿಸ್ತೀರಾ ದಯಾನಂದ ಸರಸ್ವತಿ ಅವರನ್ನು? ಮತ್ತೆ ಆದರೆ ಅದನ್ನು ಮರೆಸ್ತಾರ. ಅಲ್ಲ, ಇವರು ಬರಿಗೈಲಿ ದನ ಮೇಯಿಸ್ಕೊಂಡು ಬಂದವರು, ಇವ್ರ ಹತ್ರ ಏನೂ ಇಲ್ಲ. ಅಲ್ಲಿಂದಿಷ್ಟು ಇಲ್ಲಿಂದಿಷ್ಟು ತೊಗೊಂಡಿದ್ದು ಎಲ್ಲ ನಮ್ಮದೇ. ಆಯ್ತು ಪಾಟೀಲ್ ರೀ, ಹಂಗೆ ಬಂದರು. ಇವತ್ತು ಅವ್ರು ಪ್ರಾಬಲ್ಯ ಆಗಿದಾರಲ್ಲ, ಆಗಿದೆ. 97% ಜನಾಂಗವನ್ನು ಆಳೋದಕ್ಕೆ ಏನು ಹೇಳ್ತೀರಿ ನೀವು? ಅಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ. ಅದು ಈ ಪ್ರಕೃತಿಗೆ ಒಂದು ತನ್ನದೇ ಆದ ಶಕ್ತಿ ಇದೆ. ನಾವು ಇಟಲಿಯ ಇಲ್ಲಿರ್ತಕ್ಕಂಥ ಸರ್ವಾಧಿಕಾರಿಗಳನ್ನು ನೋಡಿದ್ದೀವಿ, ಜರ್ಮನಿಯಲ್ಲಿರ್ತಕ್ಕಂಥ ಸರ್ವಾಧಿಕಾರಿಗಳನ್ನು, ಜನಾಂಗೀಯ ದ್ವೇಷಿಗಳನ್ನು ನೋಡಿದ್ದೀವಿ. ಆ ರೀತಿ ಏರಿಳಿತಗಳು ಭಾರತದ ಮಣ್ಣಿನಲ್ಲಿ ಒಂದು ಸಂಘರ್ಷದ ಗುಣ ಯಾವಾಗಲೂ ಇದೆ. ಕೆಲವು ದುಷ್ಟರನ್ನು ಭಾಳ ಬೇಗ ಮೇಲೆ ಕೊಯ್ತದೆ, ಅದು ಅಷ್ಟೇ ಬೇಗ ಕೆಳಗೂ ಕೂಡ ತಡುತ್ತದೆ. ಇಲ್ಲಿ ಯಾರೂ ಏನೂ ಮಾಡಬೇಕಾಗಿಲ್ಲ. ಇಲ್ಲಿಯ ಮಣ್ಣಿನ ಗುಣಧರ್ಮನೇ ಸಂಘರ್ಷದ ಗುಣಧರ್ಮ ಇರೋದರಿಂದ ಈ ನೆಲ, ಈ ಮಣ್ಣು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಭಾಳ ಸಶಕ್ತ ಇದೆ. ಆ ಕಾರಣಕ್ಕಾಗಿಯೇ ಇಲ್ಲಿ ಮಹಾವೀರ ಹುಟ್ಟದ, ಆ ಕಾರಣಕ್ಕಾಗಿಯೇ ಚಾರ್ವಾಕ ಹುಟ್ಟದ, ಅದಕ್ಕಾಗಿಯೇ ಬುದ್ಧ ಹುಟ್ಟದ, ಅದಕ್ಕಾಗಿಯೇ ಬಸವಣ್ಣ ಹುಟ್ಟದ. ಇನ್ನೂ ಅನೇಕ ಜನ ಹುಡ್ತಾರೆ, ಹುಟ್ಕೊಂತಾನೆ ಹೋಗಿದ್ದಾರೆ. ಆದರೆ ಎರಡರ ಸ್ಪರ್ಧೆ ನೋಡಿದಾಗ ಅದು ನೋಡಲಿಕ್ಕೆ ಮೇಲ್ಗೈಯಾಗಿ ಕಾಣ್ತದಲ್ಲ, ತೊಂದರೆಯನ್ನು ಅನುಭವಿಸೋರು ಎಷ್ಟು ಹಿಂಸೆಯನ್ನು ಅನುಭವಿಸ್ಬೇಕಲ್ಲ ಇಲ್ಲಿ. ನೀವು ಹಾಗೆ ಅಂದ್ಕೊಳ್ತೀರಿ. ಯಾವುದೇ ಒಂದು ಧರ್ಮ ಅಪಾಯದಲ್ಲಿದೆ ಅಂತ ಅದರ ಅನುಯಾಯಿಗಳು ಕೂಗ್ತಾ ಇದ್ದಾರೆ, ಕನವರಿಸ್ತಾ ಇದ್ದಾರೆ ಅಂದರೆ ಆ ಧರ್ಮದ ಮೂಲಭೂತ ಸಿದ್ಧಾಂತಗಳಲ್ಲಿ ಏನೋ ದೋಷ ಇದೆ ಒಂದು, ಅಥವಾ ಆ ಧರ್ಮ ಅತ್ಯಂತ ದುರ್ಬಲವಾಗಿದೆ. ಅದು ಅಪಾಯದಲ್ಲಿದೆ ಅಂತ ಅವರ ಅನುಯಾಯಿಗಳಿಗೆ ಅನಿಸಿದ್ರೆ ಡೆಫಿನೆಟ್ಲಿ, ಖಂಡಿತವಾಗಿಯೂ ಅದೊಂದು ದುರ್ಬಲವಾದ ಧರ್ಮ. ನಾನು ಲಿಂಗಾಯತ ಧರ್ಮವನ್ನು ಎಂದಿಗೂ ಅಪಾಯದಲ್ಲಿದೆ ಅಂತ ಹೇಳೋದಿಲ್ಲ, ಆಕ್ರಮಣಕಾರರಿದ್ದಾರೆ ಅಂತ ಹೇಳ್ತೇನೆ. 900 ವರ್ಷಗಳಿಂದ ಈ ಧರ್ಮದ ಮೇಲೆ ಅಕ್ರಮಗಳು ನಡೀತಾ ಇದ್ದಾವೆ. ಚಿಗುರ್ತಾನೆ ಇದೀರಿ, ಅದು ಎಂದಿಗೂ ನಿಲ್ಲೋದಿಲ್ಲ ಅದು. ಹಾಗಂತ ಈ ಧರ್ಮ ಅಪಾಯದಲ್ಲಿದೆ ಅಂತ ನಾನು ಬಾಯಿ ಪಡ್ಕೊಳ್ಳೋದಿಲ್ಲ. ನಾನು ದುರ್ಬಲ ಅಲ್ಲ, ನನ್ನ ಧರ್ಮನೂ ದುರ್ಬಲ ಅಲ್ಲ. ದುರ್ಬಲರು, ಅತ್ಯಂತ ದುರ್ಬಲರು, ಸದಾಕಾಲ ಅಸತ್ಯದ ಮಾರ್ಗದಲ್ಲಿ ನಡೆಯುವವರು, 24x7 ಅಭದ್ರತೆಯಲ್ಲಿ ಬೆಳೆತಿರ್ತಾರೆ. ಆ ಅಭದ್ರತೆಗಾಗಿಯೇ ಈ ಎಲ್ಲ ಕನವರಿಕೆಗಳು ಮತ್ತು ಇನ್ನೊಬ್ಬರನ್ನು ಸಪ್ರೆಸ್ ಮಾಡ್ತಕ್ಕಂಥ ಈ ಸರ್ವಾಧಿಕಾರದ ಗುಣಗಳು ಅವಾಗವಾಗ ಪ್ರದರ್ಶನ. ಅದಕ್ಕೆ ನಮ್ಮ ಮೂಲಕನೇ ಮಾಡಿಸ್ತಾರಲ್ಲ ಇದೇ. ಮತ್ತು ಅದನ್ನೇ ಈಗ ಅದನ್ನ ಪಾಟೀಲ್ರ ಮೂಲಕನೋ ನಮ್ಮ ಮೂಲಕನೇ ಮಾಡಿಸ್ತಾರ. ಪುರಾಣಗಳನ್ನ ಓದಿದ್ದೀರಾ? ಅವರ ಧರ್ಮದ ಸಿದ್ಧಾಂತದಲ್ಲಿ ಸಾಮ, ದಾನ, ಭೇದ, ದಂಡ ಅಂತ ಇದ್ದಾವೆ. ಅದನ್ನೇ ಅವ್ರ ಪುರಾಣಗಳಲ್ಲಿ ಇದ್ದಿದ್ದನ್ನೇ ಅವ್ರು ಮಾಡ್ತಾರೆ. ಸಾಮ ಅಂದರೆ ಕನ್ವಿನ್ಸ್ ಮಾಡಿ ನಿಮ್ಮನ್ನು ನಮ್ಮ ಕಡೆ ಮಾಡ್ಕೊಳ್ಳೋದು. ದಾನ ಅಂದರೆ ದಾಮನು ಅಂತಾರೆ, ಅದಕ್ಕೆ ದುಡ್ಡು ಕೊಟ್ಟು ಖರೀದಿ ಮಾಡೋದು. ಭೇದ ಅಂದರೆ ಜಗಳ ಹಚ್ಚೋದು, ಡಿವೈಡ್ ಆ್ಯಂಡ್ ರೂಲ್. ಅದನ್ನು ಬ್ರಿಟಿಷರು ಕಲ್ತು ಹೋದ್ರಲ್ಲ ಇಲ್ಲಿ ಬಂದು. ನಾವೆಲ್ಲ ಸುಮ್ಮನೆ ಬ್ರಿಟಿಷ್ ಪಾಲಿಸಿ ಅಂತೀವಿ. ಇವ್ರಲಿಂದ ಕಲ್ತಾರೆ. ಅವರು ವಿಚಾರ ಮಾಡ್ತಾರೆ, ಇಲ್ಲಿ 2% ಜನ 700 ವರ್ಷ ಮುಸಲ್ಮಾನರ ಆಳ್ವಿಕೆಯನ್ನು ಗಟ್ಟಿಗೊಳಿಸಿ ಅವ್ರನ್ನ ಕರ್ಕೊಂಡು ಬಂದು ಅಕ್ಬರ್ ಆಸ್ಥಾನ ಬೀರ್ಬಲ್ ಹಿಡ್ಕೊಂಡು ಟಿಪ್ಪು ಆಸ್ಥಾನದ ಪೂರ್ಣಯ್ಯನವರೆಗೆ ಅವರ ಜವಾನಗಿರಿ, ದಿವಾನಗಿರಿ, ಚಮಚಾಗಿರಿ ಮಾಡಿ ಅಕ್ಬರ್ನನ್ನು ಹಿಂದಿನ ಜನ್ಮದಲ್ಲಿ ಮುಕುಂದ ಭಟ್ಟ ಅನ್ನುವಂಥ ಆಚಾರ್ಯ ಆಗಿದ್ದಂಥ ಅವನ ಮೇಲೆ ಭವಿಷ್ಯ ಪುರಾಣವನ್ನು ಬರೆದು ಗೋದಾನ, ಭೂದಾನ, ಜಹಾಗಿರಿಗಳು ತಗೊಂಡು
ಈ ದೇಶದಲ್ಲಿ 98% ಜನರನ್ನು ಹೆಂಗೆ ಆಳಿದ್ರಪ್ಪ ಇದು, ಎಷ್ಟು ಚಂದ ಡಿವೈಡ್ ಮಾಡಿದಾರಲ್ಲ ಅಂತ ಡಿವೈಡ್ ಆ್ಯಂಡ್ ರೂಲ್ ಕಲ್ತು ಹೋದ್ರಂತೆ ಬ್ರಿಟಿಷರು ಭಾರತಕ್ಕೆ. ನಾವು ಬ್ರಿಟಿಷರಿಂದ ಕಲ್ತಿಲ್ಲ, ಇಲ್ಲ ನಾವು ಶಾಣ್ಯರು ಅವ್ರಿಗೆ ಕಲಿಸಿದ್ದೀವಿ. ಹ್ಞೂ. ಹಾಗಾಗಿ ಈ ಭೇದ ನೀತಿ ಏನದಲ್ಲ, ಆಮೇಲೆ ದಂಡ, ಅದು ಇಡಿ ಗಿಡಿ ಇದಾವಲ್ಲ ಅದೇ ದಂಡ. ಈ ನೀತಿ ಅವರ ಧರ್ಮದ ಸಿದ್ಧಾಂತಗಳಲ್ಲಿದ್ದಾವೆ. ಅಲ್ಲ, ಇಡಿ ಈಗಿನ ಕಾಲದಲ್ಲಿದೆ. ಅಲ್ಲ, ಅದು 12ನೇ ಶತಮಾನದಲ್ಲಿ ಅದು ಇತ್ತು. ಶರಣರನ್ನ ಹತ್ಯೆ ಮಾಡೋದ್ರ ಮೂಲಕ. ಅದರ ಒಂದು ಹೇಳ್ತೀನಿ ನಿಮಗೆ, ಭೇದಕ್ಕೆ ಶರಣರು ಈಲ್ಡ್ ಆಗಿಲ್ಲ. ಎಲ್ಲ ಪ್ರತಿಕ್ರಾಂತಿಗಳಲ್ಲಿ ಗದ್ದಾರಗಳನ್ನು ಹುಟ್ಟು ಹಾಕ್ಲಿಕ್ಕೆ ಸಾಧ್ಯ ಆಗಿದೆ ವೈದಿಕ ಸಿದ್ಧಾಂತದಿಂದ. ಶರಣ ಸಿದ್ಧಾಂತದಲ್ಲಿ ಒಬ್ಬನೇ ಒಬ್ಬ ಸಿಂಗಲ್ ಶರಣ ಭೇದಕ್ಕೆ ಗುರಿ ಆಗಲಿಲ್ಲ. ಭಾಳ ದೊಡ್ಡ, ಇವತ್ತಿಗೂ ಅದರ ಬಗ್ಗೆ ಅವ್ರಿಗೆ ಭಾಳ ದೊಡ್ಡ ಭಯ ಇದೆ. ಹಾಗಾಗಿ ಪುರಾಣಗಳಲ್ಲಿ ಹಿರಣ್ಯಕಶಿಪುವಿನ ಮನೆಯಲ್ಲಿ ಪ್ರಹ್ಲಾದಗೆ ಹುಟ್ಟು ಹಾಕಿದವರು, ರಾವಣನ ಮನೆಯಲ್ಲಿ ವಿಭೀಷಣಗೆ ಹುಟ್ಟು ಹಾಕಿದವರು, ಬಿಜ್ಜಳನ ಮನೆಯಲ್ಲಿ ಸೋವಿದೇವು ಹುಟ್ಟು ಹಾಕಿದವರು ಇಲ್ಲಿ ಕಾಂಜಿ ಪಿಂಜಿಗಳಿಗೆ ಹುಟ್ಟು ಹಾಕಿದ್ದಾರೆ. ಈಗ ನಮ್ಮ ಮೂಲಕ ಗೊತ್ತಿಲ್ಲ ಅಂತೇನು ನೋಡ್ರಿ, ಗೊತ್ತಾಗ್ತದೆ. ನಿಮ್ಮ ಮಿದುಳನ್ನು ತೆಗೆದಲ್ಲ ಆಕಳ ಸಗಣಿ ತುಂಬಿದ ಮೇಲೆ ನೀವು ವಾಟ್ಸಪ್ ಯೂನಿವರ್ಸಿಟಿ ಪದವೀಧರರಾದ್ಮೇಲೆ ಮುಗಿದೋಯ್ತು ಅಲ್ಲಿಗೆ. ಸಗಣಿ ತುಂಬಿಕೊಂಡಾರ ನನಗೇನು ಅನ್ಸಂಗಿಲ್ಲ. ಇಲ್ಲ. ಚೆನ್ನಾಗಿ ಗೊತ್ತೈತಿ ನಿಮ್ಗೆ. ಮತ್ತು ನೀವು ನಮ್ದು ಇಷ್ಟು ದೋಷಗಳನ್ನ ಸರಿಯಾಗಿ ಹೇಳ್ತೀರಿ ಅಂದಮೇಲೆ ಕಾವಿ ನಿಮ್ದಲ್ಲ ಅಂತ ಹೇಳ್ತೀರಿ, ರುದ್ರಾಕ್ಷಿ ನಿಮ್ದಲ್ಲ ಅಂತ ಹೇಳ್ತೀರಿ, ಇಷ್ಟಲಿಂಗ ನಿಮ್ದಲ್ಲ ಅಂತ ಹೇಳಕ್ಕೆ ನಿಮಗೆ ತಿಳಿತೈತೆ ಅಂದ್ರೆ, ಅದನ್ನು ಡಿಫೆಂಡ್ ಮಾಡ್ಕೊಳಕ್ಕೆ ಬರ್ತೈತೆ ಅಂದ್ರೆ ಇದು ಸ್ಟ್ರಾಂಗ್ ಐತೆ ಅಂತ ನಿಮ್ಗೆ ಗೊತ್ತಾಗುತ್ತಾ ಇಲ್ಲ? ಇಲ್ಲ ಇವರೆಲ್ಲ ಭಾಳ ಜಾಣ್ರಂತ ನೀವು ಹೇಳಬೇಡ್ರಿ. ನೋಡ್ರಿ, ಅವರಿಗೆ ಈಲ್ಡ್ ಆಗೋರು ಯಾರೂ ಶಾಣ್ಯರಿರಲ್ಲ. ಸ್ವತಂತ್ರವಾಗಿ ಚಿಂತಿಸುವ ಯಾವ ವ್ಯಕ್ತಿಯೂ ಆ ಸಿದ್ಧಾಂತಕ್ಕೆ ಯಾವತ್ತಿಗೂ ಸರೆಂಡರ್ ಆಗೋದಿಲ್ಲ, ಮಾರ್ಕೊಳ್ಳೋದಿಲ್ಲ. ಸಾಕಲ್ಲ ಇಷ್ಟು. ಮಾರ್ಕೊಳ್ಳೋದಿಲ್ಲ ಅಂತಂದ್ರೂ ಕೂಡ ಅದನ್ನು ಪ್ರತಿಪಾದನೆ ಮಾಡೋಕ್ಕೆ ಇವರ ನಿಲ್ಲೋದಿದೆಯಲ್ಲ, ಅವ್ರು ಬೇಕಾದ್ರೆ ಹೇಳಿ, ವೈದಿಕರು ಬೇಕಾದ್ರೆ ಲಿಂಗಾಯತರ ದೋಷಗಳನ್ನು ಹೇಳಿ ನಾವು ಒಪ್ಕೊತೀನಿ. ನಾವು ನೋಡ್ರಿ, ಅವರ ಗುಲಾಮರು ಹೇಳಿದ್ರು ಉತ್ತರ ಕೊಡೋಕ್ಕೆ ತಯಾರಿದ್ದೀವಿ, ಅವರೇ ನೇರವಾಗಿ ಹೇಳಿದ್ರು ಉತ್ತರ ಕೊಡೋಕ್ಕೆ ತಯಾರಿದ್ದೀವಿ. ನಮ್ಮ 17ರ ಹೋರಾಟದಲ್ಲಿ ಕರಾವಳಿ ಭಾಗದ ಒಬ್ಬ ಭಾಳ ದೊಡ್ಡ ಮಠಾಧೀಶರು ನಮ್ಗೆ ಸವಾಲು ಹಾಕಿದ್ರು. ಕೊನೆಗೆ ಒಪ್ಕೊಂಡು ಹೋದ್ರು ಅವರು, ನಿಮ್ಮದು ಧರ್ಮ ಬೇರೆ ಅಂತ, ಆ ಮಾತು ಬೇರೆ. ನಾವು ಬ್ಯಾಂಕ್ವೆಟ್ ಹಾಲಲ್ಲಿ ನಿಮ್ಮ ಜೊತೆ ಚರ್ಚೆಗೆ ಬರ್ತೀವಿ ಬರ್ರಿ ಅಂತ ಹೇಳಿದ್ವಿ, ನೀವು ಯಾರನ್ನ ಕರ್ಕೊಂಡು ಬರ್ತೀರಿ ಬರ್ರಿ ಅಂತ ಹೇಳಿದ್ವಿ, ಬರಲಿಲ್ಲ ಅವರು. ಗಾಳಿಯಲ್ಲಿ ಗುಂಡು ಹೊಡೆಯೋದು, ಯಾರೋ ಗುಲಾಮರನ್ನ ಇಟ್ಕೊಂಡು ಏನೇನೋ ಮಾತಾಡೋದು, ಅವ್ರದ್ದೇ ಮಾಧ್ಯಮಗಳಲ್ಲಿ ಏನೇನೋ ಹೇಳೋದು, ಅದೆಲ್ಲ ಸತ್ಯ ಆಗೋದಲ್ಲ. ನೀವು ಯಾವುದೇ ರೀತಿಯಿಂದ ಲಿಂಗಾಯತ ಸ್ವತಂತ್ರ ಧರ್ಮದ ಹೋರಾಟವನ್ನಾಗಲಿ, ಲಿಂಗಾಯತ ಸಿದ್ಧಾಂತವನ್ನು ವೈದಿಕೀಕರಣಗೊಳಿಸುವ ಬಸವಣ್ಣ ಯಾವುದನ್ನು ಎಡಗಾಲೇ ಒದ್ದು ಹೊರಗೆ ಬಂದನೋ ಅದಕ್ಕೆ ಮತ್ತೆ ಆ ಚೌಕಟ್ಟಲ್ಲಿ ಆತನ ಸಿದ್ಧಾಂತವನ್ನು ಕೂರಿಸುವ ಪ್ರಯತ್ನಗಳು ನೀವು ಎಷ್ಟು ಮಾಡ್ತೀರೋ ಅಷ್ಟು ನಿಮಗೆ ರಾಜಕೀಯ ಹಿನ್ನಡೆಯೂ ಇದೆ. ವಾರ್ನಿಂಗ್ ಅಂತ ತಿಳ್ಕೊಳ್ರಿ, ಬೇಕಾದ್ರೆ ಸಲಹೆ ಅಂತ ತಿಳ್ಕೊಳ್ರಿ. ರಾಜಕೀಯ ಹಿನ್ನಡೆಯೂ ಇದೆ. ಈ ತತ್ವಕ್ಕೆ ಇದು ಸ್ಪ್ರಿಂಗ್ ಇದ್ದಂಗಿದು, ನೀವೆಷ್ಟು ಅದಂತಿರೋ ಅಷ್ಟು ಇಲ್ಲಪ್ಪ. ನಾವು ಬಸವಣ್ಣ ಹಿಂದೂಗೆ ಸಂಬಂಧಪಟ್ಟನ ಹಿಂದೂ ಧರ್ಮ ಹೇಳ್ಯಾನ ಅಂತ ತಿಳ್ಕೊಂಡು ರಾಜಕೀಯವಾಗಿ ಸರಿಯಾಗಿ ಬಳಸ್ಕೊತೀವಿ. ನೀವು ಹಂಗಂದ್ರೆ ನಾವು ರಾಜಕೀಯವಾಗಿ ಬಸವಣ್ಣನ ಹೆಸರು ಹೇಳ್ತೀವಲ್ಲ, ಹಿಂದೂ ಬಸವ ಸಮಾವೇಶ ಮಾಡಿ ನಾವು ಅಲ್ಲಿರುವ ಲಿಂಗಾಯತರನ್ನ ಗೆಲ್ತೀವಿ. ಅಲ್ಲಿ ಗೆಲ್ರಿ ನೀವು. ನಮ್ಮಲ್ಲಿ ಲಿಂಗಾಯತರು ಅಷ್ಟು ದಡ್ರಿಲ್ರಿ. ಕರ್ನಾಟಕ UP ಬಿಹಾರ ಅಲ್ಲ, ಒಂದು ತಿಳ್ಕೊಳ್ರಿ ನೀವು. ಕರ್ನಾಟಕ ರಾಜಕೀಯವಾಗಿ UP ಬಿಹಾರ ಅಲ್ಲ. ಮತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡಿ ಗೆದ್ದಿವಲ್ಲ. ಅಲ್ಲ, ನೀವು ಎರಡೂ ಎಕ್ಸ್ಪೆರಿಮೆಂಟ್ಗಳು ನಿಮ್ಮದು ಅನೈತಿಕ ಎಕ್ಸ್ಪೆರಿಮೆಂಟ್ಗಳೇ. ಆಮೇಲೆ ಅದಕ್ಕೂ ಜಾಸ್ತಿ ಓಟ್ ಹಾಕಿದವ್ರು ಇದೇ ಸೋಕಾಳ್ ಲಿಂಗಾಯತರಲ್ಲ ಹಾಕಿದ್ದಾರೆ, ನಮ್ಮವ್ರ ಸಲುವಾಗಿ ಹಾಕಿದ್ದಾರೆ. ಸೈದ್ಧಾಂತಿಕವಾಗಿ ಯಾರೋ ಕೂಡ ಅಲ್ಲಿಲ್ಲ. 1 or 2% ಇರಬೇಕು. ನಿಮ್ಮ ಮಾಧ್ಯಮಗಳ ಮೂಲಕ ನೀವು ಪ್ರಚಾರ ಮಾಡ್ತಿರ್ಬೇಕು. ಕರ್ನಾಟಕದಲ್ಲಿ ಲಿಂಗಾಯತರು ಅಷ್ಟು ಪ್ರಜ್ಞಾವಂತರು ಇಲ್ಲದೆ ಇರುವಂಥವ್ರಿಲ್ಲ. ಇಲ್ಲಿರೋದು ನಮ್ಮವರೇ ಲೀಡರ್ಗಳಿರೋದ್ರಿಂದ, ಇನ್ನೊಂದು ರಾಜಕೀಯ ಪಕ್ಷ ಲಿಂಗಾಯತರನ್ನ ಸರಿಯಾಗಿ ಬಳಸ್ಕೊಳಕ್ಕೆ ಬರದೇ ಇರುವ ಕಾರಣದಿಂದ ಅಷ್ಟೇ ಹೊರತು ಇಲ್ಲಿ ಲಿಂಗಾಯತರನ್ನ ನೀವು ಎಲ್ಲೋ UPಯಲ್ಲೋ ಬಿಹಾರಲ್ಲೋ ಮಾಡ್ದಂಗೆ ಮಾಡ್ತೀನಿ ಅನ್ನೋದೇನದಲ್ಲ. ಸೈದ್ಧಾಂತಿಕ ಕಾರಣವಾಗಿ ಅಥವಾ ರಾಜಕೀಯ ಕಾರಣವಾಗಿ ಎರಡನ್ನೂ ಲಿಂಗಾಯತರು ಅರ್ಥ ಮಾಡ್ಕೋಬೇಕು. ಅದರಲ್ಲಿ ವೀರಶೈವಿಸಮ್ ಒಂದು, ಮತ್ತು ವೈದಿಕರ ವಿಷಯ ಬಿಟ್ಟು ಅವೈದಿಕರು ಇದಕ್ಕೆ ದಮನ ಆಗೋದು ಬಲಿಯಾಗೋದು ಇದೆಯಲ್ಲ. ಈ ವೀರಶೈವರು ಅರ್ಧಮರ್ಧ ವೈದಿಕರ ಕಡೆನೂ ಅದಾರ, ಈ ಕಡೆ ಲಿಂಗಾಯತನೂ ಬಿಡಾಕ್ತಾ ಇರಲ್ಲ. ಏನು ಕಾರಣ ಇರ್ಬೋದು? ವೀರಶೈವರನ್ನ ಅರ್ಧ ಲಿಂಗಾಯತರು ಅಂತ ಈಗಾಗಲೇ ಜಾಮದಾರ್ ಅವರು ವ್ಯಾಖ್ಯಾನ ಮಾಡಿದ್ದಾರೆ ತಮ್ಮ ಗ್ರಂಥಗಳಲ್ಲಿ, ಅರ್ಧ ಲಿಂಗಾಯತರು ಅಂತ. ಮುಗಿದೋಯ್ತಲ್ಲ, ಅಲ್ಲಿಗೆ ಅವ್ರ ಬಗ್ಗೆ ಹೆಚ್ಚೇನು ಹೇಳಬೇಕು ನಾವೀಗ. ಬಸವಣ್ಣನನ್ನು ಬಿಟ್ಟರೆ, ವಚನಗಳನ್ನು ಬಿಟ್ಟರೆ ವೀರಶೈವರಿಗೆ ಅಸ್ತಿತ್ವ ಇಲ್ಲ. ನಾವು ಬಸವಾನುಯಾಯಿಗಳು ಎಷ್ಟೇ ಜನ ಇರಲಿ, ನಾವು ಪಂಚಾಚಾರನ ಬಿಟ್ಟು ಸಿದ್ಧಾಂತ ಶಿಖಾಮಣಿಯನ್ನು ಬಿಟ್ಟು ಸ್ವತಂತ್ರವಾಗಿ ಬದುಕ್ತೇವೆ. ಪರಾವಲಂಬ ಜೀವಿಗಳು ಯಾವಾಗಲೂ ಒಂದು ಇತಿಹಾಸ ಇರತಕ್ಕಂಥ, ನೈತಿಕತೆ ಇರತಕ್ಕಂಥ, ಸತ್ಯ ಇರತಕ್ಕಂಥದ್ದನ್ನು ಜೊತೆಯಲ್ಲಿಟ್ಟುಕೊಂಡೇ ಬದುಕಬೇಕಾಗ್ತದೆ. ಬಸವಣ್ಣ, ಲಿಂಗಾಯತ ವಚನಗಳು
ಅನ್ನೋ ಈ ಮೂರು ವೀರಶೈವರ ಉಪಜೀವನಕ್ಕೆ ಅನಿವಾರ್ಯ. ಅಂದ್ರೆ ಬೈದೋ ಅಥವಾ ಹೇಳೋ ಈಗ ಬೈಯೋ ಪರಿಸ್ಥಿತಿಯಲ್ಲಿ ಇಲ್ಲ. ಹ್ಞೂ ಈಗ ಅವು ನಮ್ಮವೇ ಅನ್ನೋ ಪರಿಸ್ಥಿತಿಯಲ್ಲಿದೆ. ಆದರೆ ನಾವು ಯಾವತ್ತಾದರೂ ಪರಾವಲಂಬಿಗಳೇ ಅಲ್ಲಲ್ಲ. ನಾವೆಲ್ಲರ ಸಿದ್ಧಾಂತ ಶಿಖಾಮಣಿ ಮೇಲೆ ಡಿಪೆಂಡ್ ಇದ್ದೀವಾ? ಇಲ್ಲ. ವೀರಶೈವರ ಮೇಲೆ ಡಿಪೆಂಡ್ ಇದ್ದೀವಾ? ವಚನಗಳು ಅದಾವ ನಮಗೆ. ಅಲ್ಲ, ಊರ ಮುಂದೆ ಹಳ್ಳ ಹರಿಯಲು ಹೇಳ್ತಾರಲ್ಲ ಬಸವಣ್ಣ, ಉಪ್ಪು ನೀರಿನ ಹಂಗ ನನಗೇಕೆ ಅಂತ. ನಮಗೆ ವಚನಗಳ ರಾಶಿನೇ ನಮ್ಮ ಜೊತೆಗಿದೆ. ನಾವು ಯಾವತ್ತೂ ಇವುದ್ರ ಮೇಲೆ ಡಿಪೆಂಡ್ ಇಲ್ಲ. ಹಾಗಂತ ಒಳ್ಳೇದಿರೋದನ್ನು ತೊಗೊಳ್ಬಾರ್ದಂತಿಲ್ಲ. ಜಗತ್ತಿನಲ್ಲಿ ಎಲ್ಲೇ ಒಳ್ಳೇದಿರಲಿ ತಗೊಳ್ತೇವೆ. ನೀವು ಗುರುಗಳಿಗೆ ಕೇಳದ ಪ್ರಶ್ನೆಯಲ್ಲಿ ವಸುದೈವ ಕುಟುಂಬಕಂ ಸರ್ವೇ ಜನ ಸುಖಿನೋ ಭವಂತು ಇವೆಲ್ಲ ಉಪನಿಷತ್ನಿಂದ ಬಂದಿವಂತ ಹೇಳ್ತಾರಲ್ಲ, ಅದು ಕೂಡ ವೈದಿಕ ಧರ್ಮದ್ದಲ್ಲ. ಉಪನಿಷತ್ತುಗಳು ಅವೈದಿಕ ಋಷಿ ಮುನಿಗಳು ಬರೆದಂಥವು. ಆಮೇಲೆ ಇವರು ಒಳಗಡೆ ಸೇರಿಕೊಂಡು ಅವು ಕೂಡ ಹದಗೆಡಿಸಿದ್ರು. ಆ ಉಪನಿಷತ್ತುಗಳನ್ನು ಕೂಡ ಶರಣರು ಬಹಳ ಸೂಕ್ಷ್ಮವಾಗಿ ಟೀಕಿಸ್ತಾರೆ. ನೇರವಾಗಿ ವೇದಗಳನ್ನು ಟೀಕಿಸಿದಷ್ಟು ಉಪನಿಷತ್ತುಗಳನ್ನು ನೇರವಾಗಿ ಅಟ್ಯಾಕ್ ಮಾಡೋದಿಲ್ಲ. ಉಪನಿಷತ್ತುಗಳನ್ನು ಟೀಕಿಸ್ತಾರೆ ಭಾಳ ಸೂಕ್ಷ್ಮವಾಗಿ. ವಾಗ್ವಾದ್ವೈತ ಅಂತಾರ, ತತ್ವಮಸಿ ಅಂತಾರ, ನೆಲ್ಲಿ ಹಾಕಿ ಕಲ್ಲಿ ಹೂಡಿ, ಇದೇ ಥರ ಸಂಸ್ಕೃತದ ನೋಡಿ ಇದೇ ಥರ ಪಸರ, ನಗೆ ಮಾರಿ ತಂದೆ, ಭಾಳ ಗಹನವಾಗಿ ಇಡೀ ವೈದಿಕ ವ್ಯವಸ್ಥೆಯನ್ನು ನೀವು ಉಪನಿಷತ್ತುಗಳನ್ನು ಟೀಕೆ ಮಾಡಿಲ್ಲ ಅನ್ನುವಾಗ ಬಸವಣ್ಣವ್ರು ಹೇಳ್ತಾರೆ, ಆಚಾರ ಶಿವಾಚಾರವೆಂಬುದು ಅರಿಯದೆ ಷಡುದರ್ಶನಗಳೆಲ್ಲ ತನಗೆ ಶರಣಾದವು. ಷಡ್ದರ್ಶನಗಳು ಉಪನಿಷತ್ತು ಬರಲ್ವಾ? ಮೀಮಾಂಸೆ ಬರ್ತದೆ, ವೇದಗಳು ಬರ್ತವೆ, ಶ್ರುತಿ ಸ್ಮೃತಿ ಎಲ್ಲ ಬರ್ತವೆ. ನಮ್ಮ ಪಂಚಾಚಾರದಲ್ಲಿ ಬರ್ತಕ್ಕಂಥ ಶಿವಾಚಾರ ಏನನ್ನು ಹೇಳ್ತದ್ರಿ? ಜನರಲ್ಲಿ ಜಾತಿ ಭೇದವನ್ನು ನೆನೆಸದಿರುವುದೇ ಶಿವಾಚಾರ, ಸೆಕ್ಯುಲರ್ ಅಲ್ವಾ? ಆಚಾರ ಅನ್ನುವಂಥದ್ದು ಶಿವಾಚಾರ ಎಂದು ಅರಿಯದೆ ಈ ಷಡ್ದರ್ಶನಗಳೆಲ್ಲ ತಮಗೆ ಶರಣಾದವು. ಇಡೀ ವೈದಿಕ ವ್ಯವಸ್ಥೆಯನ್ನು ವಿರೋಧಿಸುವ ಈ ಒಂದೇ ಸಾಲು ಸಾಕು. ಇನ್ನೇನು ಹೇಳೋಣ? ರಾಜಕೀಯದ ವಿಷಯ ಬಂದಾಗ ನೀವು ಸೈದ್ಧಾಂತಿಕ ಆಳವಾಗಿರೋ ವಿಷಯಗಳನ್ನ ಹೇಳಿದ್ರಿ. ಜನಸಾಮಾನ್ಯರ ಪ್ರಶ್ನೆ ಏನಂದ್ರೆ, ಲಿಂಗಾಯತ ಧರ್ಮಕ್ಕೆ ಸೈದ್ಧಾಂತಿಕವಾಗಿ ಹತ್ತಿರವಿರುವ ಪಕ್ಷಗಳನ್ನು ನಾವು ಬೆಂಬಲಿಸಬೇಕು ಅಂತ ಪ್ರಸಂಗ ಬಂದಾಗ ನೀವು ಮಾತಾಡ್ತೀರಿ. ಸೈದ್ಧಾಂತಿಕವಾಗಿ ನಮಗೆ ವಿರೋಧ ಇರುವ ಪಕ್ಷದಲ್ಲೂ ಕೂಡ ಲಿಂಗಾಯತ ಧರ್ಮದ ಮನುಷ್ಯ ಮುಂಚೂಣಿಯಲ್ಲಿದ್ದರೆ ನಾವು ಅದನ್ನು ಬೆಂಬಲಿಸಿದ್ರೆ ತಪ್ಪೇನು ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತದೆ ಜನಸಾಮಾನ್ಯ ಮತದಾರರಿಗೆ. ನೋಡ್ರಿ, ರಾಜಕೀಯ ಪ್ರಜ್ಞೆ ಬೇಕು ನಮಗೆ. ನಾವು ನಮ್ಮ ಧರ್ಮದ ಸಿದ್ಧಾಂತಗಳ ಹಾಗೆ ಆಚರಣೆಗಳ ಹಾಗೆ ಬದುಕಬೇಕು, ಒಂದನೇದು. ಈಗಿಲ್ಲ, ಅದು 2-3 ಶತಮಾನಗಳಿಂದ ಲಿಂಗಾಯತ ಧರ್ಮ ಸಂಕರಗೊಂಡಿರೋದ್ರಿಂದ ನಮ್ಮ ಜನ ಅನೇಕ ಗೊಂದಲಗಳಿದ್ದಾರೆ. 2017 ನಂತರ ಈ ವೀರಶೈವ ಲಿಂಗಾಯತ ಅನ್ನೋ ಕಾಕ್ಟೈಲ್ ಶಬ್ದ ಇದೆಲ್ಲದರ ಸ್ಪಷ್ಟತೆ ಜನಕ್ಕೆ ಸಿಗ್ತಾ ಹೋಗಿದೆ. ಎಲ್ಲೋ ಸೋಷಿಯಲ್ ಮೀಡಿಯಲ್ಲಿ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ವಾದ ಮಾಡುವಂಥ ಕೆಲವರು ರಾಜಕೀಯ ಕಾರಣಗಳಿಗೆ ಅಲ್ಲಿ ಇದ್ದವ್ರು ಮಾಡ್ತಾರೆ. ಅವರಿಗೂ ಗೊತ್ತಿದೆ. ಖಾಸಗಿಯಾಗಿ ನೀವು ಕುತ್ಕೊಂಡು ಮಾತಾಡುವಾಗ ಏನಪ್ಪ ನಾವು ಕುಂಕುಮ ಹಚ್ಕೋ ಅಂತಾರೆ, ನಮಗೆ ವಿಭೂತಿ ಬ್ಯಾಡ್ ಅಂತಾರೆ, ಏನಪ್ಪ ನಮಗೆ ಲಿಂಗಾಯತ್ ಅಂತ ಹೇಳಿಬಿಡ್ರಿ, ಹಿಂದೂಗಳಂತ ಹೇಳ್ರಿ ಅಂತಾರೆ. ಯಾರೋ ಒಬ್ಬೊಬ್ಬರು ಡಿಕ್ಟೇಟ್ ಮಾಡಿರ್ತಾರೆ ಪಾಪ ಅವರಿಗೆ. ನೀವು ಏರ್ಪೋರ್ಟಲ್ಲಿ ಈ ವೈದಿಕರು ಕಂಟ್ರೋಲ್ ಮಾಡುವ ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥ ಲಿಂಗಾಯತ್ ನಾಯಕರು, ಇನ್ನೊಂದು ಪಕ್ಷದಲ್ಲಿ ಎದುರಾಳಿ ಪಕ್ಷದಲ್ಲಿರೋ ಲಿಂಗಾಯತ್ ನಾಯಕರು ಎಲ್ಲ ಬೀಗರ್ ನೆಂಟ್ರೆ ಇರ್ತಾರೆ ನೋಡ್ರಿ. ಎಲ್ಲೋ ಏರ್ಪೋರ್ಟಲ್ಲೋ ಬಸ್ ಸ್ಟ್ಯಾಂಡಲ್ಲೋ ಎಲ್ಲೋ ಒಂದು ಖಾಸಗಿಯಾಗಿ ಸಿಕ್ಕಾಗ ಆರಾಮೇನ್ರಿ ಅಂದ್ರೆ, ಏನು ಆರಾಮ್ ರೀ, ಆ ಹುಡುಗ ಇದಾನಲ್ಲ 30 ವರ್ಷನವನು, ಅವ್ನು ನಮ್ಮನ್ನು ಕಂಟ್ರೋಲ್ ಮಾಡ್ತಾನೆ ರೀ, ಕುಂಕುಮ ಹಚ್ಕೋ ಅಂತಾನ, ವಿಭೂತಿ ಹಚ್ಕೋಬೇಡ ಅಂತಾನ. ಒಳಗಡೆ ಅವಕ್ಕೂ ನೋವಿದೆ ರೀ ಪಾಪ. ಯಾಕಂದ್ರೆ ನಂಬಿಕೆ ಮತ್ತು ಧರ್ಮ ಸಿದ್ಧಾಂತಗಳನ್ನ ಬಿಟ್ಟು ರಾಜಿ ಆಗ್ಬೇಕಲ್ಲ. ರಾಜಕೀಯ ಆಗಿದ್ದಾರೆ ಇದೆ, ಅಧಿಕಾರಕ್ಕೋಸ್ಕರ ರಾಜಿ ಆಗಿದ್ದಾರೆ. ಅವರು ಅಷ್ಟು ದಡ್ರಂತೇನಿಲ್ಲ, ಅವ್ರಿಗೆ ಗೊತ್ತಿದೆ ಅದೆಲ್ಲ. ಸುಮ್ಮನೆ ಸ್ವಲ್ಪ ದಿವಸ ಹೇಳಿ ನೋಡ್ತಾರೆ ಹೆಂಗೋ, ಅಥವಾ ಅಲ್ಲಿರೋ ಲಿಂಗಾಯತರೆ ರಾಜಕೀಯವಾಗಿ ಏನಾರ ಹೇಳ್ಕೊಡ್ರಪ್ಪ, ನಾವು ನಮ್ಮ ಧರ್ಮ ಬಿಡಂಗಿಲ್ಲ ಅಂತ ಗಟ್ಟಿಯಾಗಿ ಅಂದ್ರೆ ಏನು ತಪ್ಪಾಗತ್ತಾ? ಕುಂಕುಮ ಹಚ್ಕೊಳಂಗಿಲ್ಲ, ವಿಭೂತಿನ ಹಚ್ಕೊಂತೀನಿ ಅಂದ್ರೆ ಏನಾಗತ್ತಾ? ಏನೂ ಆಗೋದಿಲ್ರಿ. ಆ ಧೈರ್ಯವನ್ನು ಮಾಡ್ತಕ್ಕಂಥ ಲಿಂಗಾಯತ ನಾಯಕರು ನೈತಿಕವಾಗಿ ಇವತ್ತು ಯಾರೂ ಗಟ್ಟಿಲ್ಲ. ಅದು JH ಪಟೇಲ್ರ ಮಟ್ಟಿಗೆ ನನಗನ್ನಿಸ್ತದೆ ಅದು ಕೊನೆ ಆಯಿತು. ಅಂಥ ನೈತಿಕ ವ್ಯಾಲ್ಯೂಗಳಿರ್ತಕ್ಕಂಥ ಲಿಂಗಾಯತ ನಾಯಕರು ಯಾವುದೇ ಪಕ್ಷದಲ್ಲಿ ಇದ್ದಾರೆ ಅಂತ ಅನಿಸೋದಿಲ್ಲ. ಇದ್ದವರು ಸಕ್ರಿಯವಾದ ರಾಜಕಾರಣಿಗಳಿಲ್ಲ. ರಾಜಕಾರಣಿ ಎಲ್ಲರೂ ಕೆಟ್ಟವರಿಲ್ಲ. ಲಿಂಗಾಯತ ಅಸ್ಮಿತೆ ಬಗ್ಗೆ ಧ್ವನಿ ಎತ್ತಿ ಮಾತಾಡೋರು ಇದ್ದಾರೆ. ಅವ್ರನ್ನ ಸಪ್ರೆಸ್ ಮಾಡಬೇಕು, ಹೆದರಿಸಬೇಕು ಅನ್ನುವಂಥ ಭಯೋತ್ಪಾದನೆಯೂ ಕೂಡ ನಡೀತಿರ್ತದೆ. ಹಾಗೆಲ್ಲ ನಡೀತಾನೆ ಇರ್ತವೆ. ಮತಗಳ ದೃಷ್ಟಿಯಿಂದ ಭಯ ಇರ್ತದೆ. ಹೌದು ಹೌದು. ಈಗ ಒಂದು ಕ್ಷೇತ್ರದಲ್ಲಿ ಲಿಂಗಾಯತ ಧರ್ಮದ ಬೆಂಬಲಿಗರು ಎಷ್ಟಿರ್ತಾರ, ವೈದಿಕ ಮತ್ತು ವೀರಶೈವ ಬೆಂಬಲಿಗರು ಅಷ್ಟೇ ಇರ್ತಾರೆ. ಸೋಲು ಗೆಲುವಿಗೆ ಅಷ್ಟು ಮಾರ್ಜಿನ್ ಸಾಕು ಅವರಿಗೆ. ಆ ಕಾರಣದಿಂದ ಹೇಳೋದು ಬಿಡ್ತಾರೆ. ಅಥವಾ ಲಿಂಗಾಯತರ ಸಿದ್ಧಾಂತಗಳಿಗೆ ಹತ್ತಿರುವ ಪಕ್ಷದವರು
ಲಿಂಗಾಯತ ಧರ್ಮದಿಂದ ಅಥವಾ ಜಾತಿಯಿಂದ ಬಂದವರಿಗೆ ಪ್ರಾಧಾನ್ಯತೆ ಕೊಡದೇ ಇರೋ ಲಾಭವನ್ನ ವೈದಿಕ ಪಕ್ಷ ತಗೊಂತಾವ ಹೆಂಗೆ? ಹೌದು ಅದು ಆಗ್ತಾ ಇದೆ. ಅದು ಆಗ್ತಾ ಇದೆ. ಯಾಕಂದರೆ ನಾವು ನೋಡ್ರಿ, ಈಗ ನಾವು ಒಂದು ಹೆಸರು ತಗೊಂಡೇ ಹೇಳೋದಾದರೆ 2018ರಲ್ಲಿ ಲಿಂಗಾಯತ ಧರ್ಮದ ಹೋರಾಟ ನಡೆದಾಗ ಲಿಂಗಾಯತ ಧರ್ಮದ ಹೋರಾಟ ಮತ್ತು ಅದಕ್ಕೆ ಸಂವಿಧಾನ ಮಾನ್ಯತೆ ಕೊಡುವ ಶಿಫಾರಸು ಮಾಡಿದ್ದಕ್ಕಾಗಿಯೇ ಕಾಂಗ್ರೆಸ್ ಪಕ್ಷ ಸೋತು ಅಂತ ಪ್ರೊಪಗೊಂಡ ಮಾಡಿದವರು ಅದರ ಎದುರಾಳಿ ಪಕ್ಷದವರಲ್ಲ, ಅವರೇ ಕಾಂಗ್ರೆಸ್ನಲ್ಲಿದ್ದವರೇ ಮಾಡಿದ್ರು. ಮತ್ತು ಆ ಪಕ್ಷವನ್ನು ಸೋಲಿಸಿದವರು ಕಾಂಗ್ರೆಸ್ನವರು. ನಾನು ಭಾಳ ನೇರವಾಗಿ ಹೇಳ್ತೇನೆ ಇಲ್ಲಿ. ಸಿದ್ದರಾಮಯ್ಯ ಮತ್ತು ಮುಂಚೂಣಿಯಲ್ಲಿದ್ದ ಲಿಂಗಾಯತ ಧರ್ಮದ ಮುಂಚೂಣಿಯಲ್ಲಿದ್ದ ನಾಯಕರನ್ನು ಇವರೆಲ್ಲಿ ದೊಡ್ಡ ಮಟ್ಟದ ವೀರೇಂದ್ರ ಪಾಟೀಲ್ ಸಂದರ್ಭದಲ್ಲಿ ಕಳೆದು ಹೋದ ಮತ ಬ್ಯಾಂಕ್ ಮತ್ತೆ ಬಂದರೆ ಇವ್ರ ನಾಯಕರಾದರೆ ನಮ್ಮ ನಾಯಕತ್ವನೇ ಹೋಗಿಬಿಡ್ತದೆ, ನಮ್ಮ ಅಸ್ತಿತ್ವ ಹೋಗಿಬಿಡ್ತದೆ. ಈ ಪಕ್ಷವನ್ನು ಹೇಗಾದರೂ ಮಾಡಿ ಸೋಲಿಸಿ ಇವರು ತಲೆ ಕಟ್ಟಬೇಕು ಅಂತ ಭಾಳ ದೊಡ್ಡ ಷಡ್ಯಂತ್ರ ಮಾಡಿದ್ದು ಕಾಂಗ್ರೆಸ್ ಪಕ್ಷದೊಳಗಿರುವಂಥ ಬಸವದ್ವೇಷಗಳು, ಲಿಂಗಾಯತ ದ್ವೇಷಗಳು. ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಆದರೆ ನಾವು ಒಂದು 2008, 2013, 2018 3 ಎಲೆಕ್ಷನ್ಸ್ಗಳ ಸ್ಟ್ಯಾಟಿಸ್ಟಿಕ್ಸ್ ಅಂಕಿಅಂಶಗಳು, ಲಿಂಗಾಯತ ಬಾಹುಳ್ಯ ಇರೋ ಕ್ಷೇತ್ರಗಳ ಅಂಕಿಅಂಶ ತೆಗೆದು ನೋಡಿದಾಗ ಈ 3 ಎಲೆಕ್ಷನ್ಸ್ ಕಂಪೇರ್ ಮಾಡಿದಾಗ 18ರಲ್ಲಿ ಈ ಹೋರಾಟದ ಫಲವಾಗಿ ಲಿಂಗಾಯತರ ಮತ ಬ್ಯಾಂಕ್ ನಮಗೆ ಯಾರು ಸಂವಿಧಾನ ಮಾನ್ಯತೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಹೆಚ್ಚಾಗಿದ್ದು ನಿಜ, ಯಾರೂ ಅಲ್ಲಗಳಿಲಿಕ್ಕಾಗಲ್ಲ. ಆ ಪಕ್ಷ ತಿಳ್ಕೊಳ್ಳದೆ ಹೋದರೆ ಆದರೆ ಎದುರಾಳಿ ಪಕ್ಷಗಳಿಗೆ ಗೊತ್ತಾಯಿತು ನಮ್ಮ ವೋಟ್ ಬ್ಯಾಂಕ್ ಶಿಫ್ಟ್ ಆಗಿದೆ ಅಂತ, ನಮ್ಮ ವೋಟ್ ಬ್ಯಾಂಕ್ ನಷ್ಟ ಆಗಿದೆ ಅಂತ ಎದುರಾಳಿಗಳಿಗೆ ಗೊತ್ತಾಗಿದೆ, ಅವರಿಗೆ ಗೊತ್ತಾಗಲಿಲ್ಲ. ಈಗ 2023ರಲ್ಲಿ 136 ಸೀಟ್ ತೊಗೊಂಡಾಗ 54, 56 ಲಿಂಗಾಯತ ಎಮ್ ಎಲ್ ಎಗಳಲ್ಲಿ ಅತಿ ಹೆಚ್ಚು ಲಿಂಗಾಯತ ಎಮ್ ಎಲ್ ಎಗಳು ಯಾವ ಪಕ್ಷದಲ್ಲಿದ್ದಾರೆ? ಅತಿ ಹೆಚ್ಚು ಲಿಂಗಾಯತ ಎಮ್ ಎಲ್ ಎಗಳು ಯಾವ ಪಕ್ಷದಲ್ಲಿದ್ದಾರೆ ರೀ? ಕಾಂಗ್ರೆಸ್ನಲ್ಲಿದ್ದಾರೆ. ಲಿಂಗಾಯತರು ಬೆಂಬಲಿಸದೇ ಆಯ್ತಾ? ಅದನ್ನು ಎನ್ಕ್ಯಾಶ್ ಹೆಂಗೆ ಮಾಡ್ಕೊಳ್ಬೇಕು? ಒಬ್ಬರಿಗೆ ಯಾರಿಗೋ ಡೆಪ್ಟಿ CM ಮಾಡಬೇಕು ಆ ಕಮ್ಯುನಿಟಿ ಅವರಿಗೆ ಅಂಥದ್ದೆಲ್ಲ ಆ ಒಂದು ದೂರಗಾಮಿ ವಿಚಾರಗಳು ಆ ಪಕ್ಷದಲ್ಲಿಲ್ಲ. ಯಾಕಿಲ್ಲ ಅಂದರೆ ಅದಕ್ಕೊಂದು ಸೈದ್ಧಾಂತಿಕ ಮಾರ್ಗದರ್ಶಕ ಸಂಸ್ಥೆ ಇಲ್ಲ, ಅಥವಾ ಇವರೇ ಭಾಳ ಗಟ್ಟಿಯಾಗಿರ್ಲಿಕ್ಕಿಲ್ಲ, ಇದ್ದ ಅವಕಾಶನೂ ಹೋಗ್ಬೋದು ಅಂತಿರೋ ಅಲ್ಲಿ ಲಿಂಗಾಯತರ ನಾಯಕರು. ಹಾಗೇನಿಲ್ಲ. ಅಂದರೆ ಆ ಪಕ್ಷದಲ್ಲಿರ್ತಕ್ಕಂಥ ಗೊಂದಲಗಳು ನಾನು ಹೇಳ್ತೇನೆ. ಅವರು ಯಾರೋ ಒಬ್ಬರು ಬೇಜಾರಾಗಿದ್ದಾರಂತೆ ಇವ್ರು ಬರ್ತಾರೆ ಹೊರತು ಇವರ ಶ್ರಮದಿಂದ ಬರೋದಿಲ್ಲ. ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರೋದಕ್ಕೆ ಕಾಂಗ್ರೆಸ್ ಕಾರಣನೇ ಅಲ್ಲ. ಹೌದು, ವಿರೋಧಿ ಮತಗಳ ವೈದಿಕ ವಿರೋಧಿ ಶಕ್ತಿಗಳು ನಮ್ಮಲ್ಲಿ ವೈಚಾರಿಕತೆಯ ಪ್ರಜ್ಞೆ ಬಹಳ ಇದೆ. ಇದು ನಾನು 4 ಹೆಸರನ್ನು ಬೇಕಂತಲೇ ತಗೋತೀನಿ, ರಾಜಕೀಯ ಕಾರಣಗಳಿಗಾಗಿ ತಗೋತೇನೆ. ಒಂದು ಬಸವಣ್ಣ ಲಿಂಗಾಯತರನ್ನು ಪ್ರತಿನಿಧಿಸ್ತಾನೆ, ಒಬ್ಬ ಕನಕದಾಸ 3rd ಲಾರ್ಜೆಸ್ಟ್ ಕಮ್ಯುನಿಟಿ ಕುರುಬರನ್ನು ಪ್ರತಿನಿಧಿಸ್ತಾನೆ, ಒಬ್ಬ ಶರೀಫ ಮೈನಾರಿಟಿಯನ್ನು ಪ್ರತಿನಿಧಿಸ್ತಾನೆ, ಇನ್ನೊಬ್ಬ ಕುವೆಂಪು ಇನ್ನೊಂದು ಮೇಜರ್ ಕಮ್ಯುನಿಟಿ ಒಕ್ಕಲಿಗರನ್ನು ಪ್ರತಿನಿಧಿಸ್ತಾನೆ. ಈ 4 ಜನರ ಸಿದ್ಧಾಂತಗಳ ಗಟ್ಟಿ ನೆಲ ಇರೋದರಿಂದ ಇಲ್ಲಿ ಮನುವಾದಿಗಳಿಗೆ ರಾಜಕೀಯ ಭವಿಷ್ಯ ಇಲ್ಲ. ವೈಚಾರಿಕವಾಗಿ ಎಲ್ಲ ಧರ್ಮದಲ್ಲೂ ಇದ್ದಾರೆ. ನೀವು ಹೇಳೋ ಪ್ರಕಾರ ಇಸ್ಲಾಂದಲ್ಲಿ ಶರೀಫ ಇದ್ದಾನೆ, ಕುರುಬರಲ್ಲಿ ಕನಕದಾಸ್ ಇದ್ದಾನೆ, ಗೌಡ ಒಕ್ಕಲಿಗರಲ್ಲಿ ಕುವೆಂಪು ಇದ್ದಾರೆ, ಲಿಂಗಾಯತರಲ್ಲಿ ಬಸವಣ್ಣ ಅದಾನ. ಇವರೆಲ್ಲ ವೈಚಾರಿಕತೆಯನ್ನು ಹೇಳಿದವರೇ. ಬಟ್ ಇದೇ ಜನಾಂಗದವರು ವೈದಿಕ ಪಕ್ಷದಲ್ಲಿ ಶಿಫ್ಟ್ ಆಗಿ ಇವರು ನಿಲುವಿಗೆ ವಿರುದ್ಧವಾದ ಮಾತುಗಳನ್ನು ಆಡ್ತಾರಲ್ಲ, ಈ ಅವೇರ್ನೆಸ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ನಾಲಿಗೆಯಿಂದ ಮಾತಾಡ್ತಾ ಇದ್ದಾರೆ, ಹೃದಯದಿಂದಲ್ಲ. ಮಾತಾಡ್ಸೋರ್ಗು ನಾವು ಗನ್ ಪಾಯಿಂಟ್ ಇಟ್ಟು ಮಾತಾಡಿಸ್ತೀವಿ ಅಂತ ಅವ್ರಿಗೆ ಗೊತ್ತಿದೆ. ಇದು ಲಾಂಗ್ ರನ್ ಅಲ್ಲಿ ಬರೋದಿಲ್ಲ ಅಂತ ಅವ್ರಿಗೆ ಗೊತ್ತಿದೆ. ನೋಡ್ರಿ, ಸುಮ್ಮನೆ ಒಂದು ನಮ್ಮ ಕಡೆ ಹಳ್ಳಿಗಳಲ್ಲಿ ಒಂದು ಕಥೆಯನ್ನು ಹೇಳೋರು, ಅದು ನಿಜ ಅಲ್ಲ, ನಿಜ ಇರ್ಲಿಕ್ಕಿಲ್ಲ. ಈ ಖಂಡಾಳ ಘಾಟಲ್ಲಿ, ಪಶ್ಚಿಮ ಘಟ್ಟದಲ್ಲಿ ಪುಣೆಯಿಂದ ಮುಂಬೈಗೆ ಹೋಗುವಾಗ ಬ್ರಿಟಿಷ್ ಅಧಿಕಾರಿಗಳು ಈ ಘಾಟಲ್ಲಿ ಟ್ರೈನ್ ರೂಟ್ ಹೆಂಗೆ ಮಾಡಬೇಕು ಅಂತ ವಿಚಾರ ಮಾಡ್ತಿದ್ರಂತೆ. ಕತೆ ಇದು, ಕಲ್ಪಿಸ್ಕೊಳ್ಳೋ ಕತೆ ಇದು. ಅಲ್ಲೊಬ್ಬ ಕುರಿ ಕಾಯೋ ಅಮಾಯಕ ಮನುಷ್ಯ, ಕುರುಬರ ಮನುಷ್ಯ, ಹುಚ್ಚರ ಇಲ್ಲೊಂದು ಟನಲ್ ಮಾಡ್ರಿ, ಟ್ರೈನ್ ತೊಗೊಂಡು ಹೋಗ್ರಿ ಅಂತ ಹೇಳಿದ್ನಂತೆ. ಬ್ರಿಟಿಷರು ಅಷ್ಟು ದಡ್ಡ ಇರಲಿಲ್ಲ. ನಮ್ಮವ್ರ ಕತೆಗಳು ಇದು ಯಾಕೆ ರೆಲೆವೆಂಟಾಗಿ ಹೇಳ್ತಾ ಇದ್ದೀನಿ ಅಂದರೆ, ಇದು ಸಾಂದರ್ಭಿಕವಾಗಿ ಇಷ್ಟು ಜಾಣ್ರಿದಾರ ಇಂಡಿಯನ್ಸು ಅಂತ ಅವನಿಗೆ ಅಲ್ಲೇ ಶೂಟ್ ಮಾಡಿದ್ರಂತ ಅವರು. ಟನಲ್ ಕಂಡು ಹಿಡಿಬೋದು ಅಂತ ಹೇಳ್ದ, ಟೆಕ್ನಾಲಜಿ ಗೊತ್ತಿದೆ ಅವನಿಗೆ ಅಂತ. ಅಂದರೆ ನಮ್ಮ ನೆಲರ ಲೋಕಜ್ಞಾನ, ದೇಶೀಯರ ಲೋಕಜ್ಞಾನ. ಇದಕ್ಕೆ ಪೂರಕವಾಗಿಯೇ ಯಾವ ತನ್ನ ಅಧಿಕಾರಕ್ಕಾಗಿ, ತನ್ನ ಸ್ವಾರ್ಥಕ್ಕಾಗಿ, ತನ್ನ ಧರ್ಮವನ್ನೇ ನಾವು ಹೇಳಿದ್ವಿ ಅಂತ ತೆಗಳ್ತಾನೆ, ವಿರೋಧಿಸ್ತಾನಂದರೆ ಅವನು ನಮ್ಮನ್ನು ಎಂದೂ ಪುರಸ್ಕರಿಸೋದಿಲ್ಲ. ಅವನ ಮೇಲೆ ಒಂದು ಕಣ್ಣು ನಾವು ಇಡಲೇಬೇಕು ಅಂತ ಇರ್ತದೆ.
ಹಾಗಾಗಿ ಇವ್ರನ್ನ ಅವ್ರು ಪೂರ್ತಿ ನಂಬೋದಿಲ್ಲ. ಇವ ಒಳ್ಳೆ ಸಿದ್ಧಾಂತವನ್ನು ಕೂಡ ನಾವು ಹಾಕಿದ ಭಿಕ್ಷೆಗಾಗಿ ಬೈತಾನಂದ್ರ ಇವ ನಾಳೆ ನಮಗೂ ನಿಯತ್ತ ಬೈತಾನೆ. ಬ್ರಿಟಿಷರ್ ಹಾಗೆ ಮಾಡ್ತಿದ್ರಲ್ಲ. ಇದು ಹಾಗೇನೆ, ಇದನ್ನು ಹಾಗೇನೆ. ಇವೆಲ್ಲ ಬಲಿಪಶುಗಳೇ ಇವು ಟಿಶ್ಯೂ ಪೇಪರ್ಗಳ್ರಿ. ಇವೆಲ್ಲ ನೀವು ಯಾವ್ಯಾವ್ದೋ ಮೊದಲಿನ ಪ್ರಶ್ನೆಗಳು ಮಾಡಿದ್ರಲ್ಲ, ಕೆಲವು ಕಾವಿ ಹಾಕೊಂಡಿರೋ ಕಮಂಗಿಗಳು ಕೂಡ ಟಿಶ್ಯೂ ಪೇಪರ್ಗಳೇ ಅವು. ಆ ವಚನ ದರ್ಶನದ ಪ್ರಕರಣ ಇರ್ಬೋದು, ಯಾವುದೇ ಇರಲಿ, ಇವಾಗ ದಿನನಿತ್ಯ ಅಂತಾವ್ ಎಷ್ಟೋ ಪ್ರಕರಣಗಳು ನಡೀತಾ ಇರ್ತವೆ. ಇವೆಲ್ಲ ಟಿಶ್ಯೂ ಪೇಪರ್ಗಳೇ. ಅವ್ರಿಗೆ ಗೊತ್ತಿದೆ ಇದು. ಈ ದಡ್ರು ನಮ್ಮ ಸಲುವಾಗಿ, ನಮ್ಮ ಸೇವೆ ಸಲುವಾಗಿ, ನಾವು ಕೊಡ್ತಿರೋ ಭಿಕ್ಷೆ ಸಲುವಾಗಿ ತಮ್ಮದನ್ನೇ ತಾವು ವಿರೋಧಿಸ್ತಾವಂದ್ರೆ ಇವು ನಂಬಿಕೆಗೆ ಯೋಗ್ಯ ಅಲ್ಲ, ಇವು ಟಿಶ್ಯೂ ಪೇಪರ್ಗಳು ಅಂತ ಅವ್ರಿಗೆ ಗೊತ್ತಿದೆ ಚೆನ್ನಾಗಿ. ಪಾಪ ಅವು ನಮ್ಮವೇ ಟಿಶ್ಯೂ ಪೇಪರ್ ಆದರೂ ಅವಕ್ಕೆ ಮತ್ತೆ ತಗೊಂಡು ನಾವೇ ಮಡಿಚಿಡಬೇಕು ಅವಕ್ಕೆ. ನೀವು ಅನುಕಂಪ ತೋರಿಸ್ಬೇಕು. ಅನುಕಂಪ ತೋರ್ಸೋದಂದ್ರೆ ಏನು, ನಮ್ಮವೇ ಇರ್ತಾವಲ್ರಿ ಪಾಪ, ನಮ್ಮವೇ ಇರ್ತಾವ ಅವು. ಅಜ್ಞಾನದಿಂದಲೋ ಆಶೆಗಾಗಿ ಹೋಗಿರ್ತವೆ. ಅಲ್ಲ, ಯಾವ ಪೀಠದಲ್ಲಿ ವಿಭೂತಿ ಇತ್ತು ಆ ವಿಭೂತಿ ಬಿಡೋದಾಗ್ಲಿ, ಯಾವ ಪೀಠದಲ್ಲಿ ಆ ರಣ ಇಟ್ಕೊಂಡು ನಾವು ಮಾತಾಡ್ತೀವಿ ಆ ಧರ್ಮದಲ್ಲಿ ಹಿಂಗೂ ಬಿಡೋದಾಗ್ಲಿ, ಈ ಗುಲಾಮಿ ತನಕ ಅದನ್ನು ಬಿಡೋದು ಎಷ್ಟು ಆತ್ಮವಂಚನೆ ಕೆಲಸ ಅಂತೀರಿ? ಆತ್ಮಹತ್ಯೆ ಅದು. ಅದಕ್ಕೆ ನಾನು ಹೇಳಿದೆ, ತಲೆಯಲ್ಲಿ ಮೆದುಳಿನ ಜಾಗದಲ್ಲಿ ಆಕಳ ಸಗಣಿ ತುಂಬಿದಾಗ ವಾಟ್ಸಪ್ ಯೂನಿವರ್ಸಿಟಿ ಪದವೀಧರರಾದಾಗ ಇದು ಸಹಜವಾದ ನಡೆ ಅಂತ ಅದಕ್ಕೆ ಹೇಳಿದೆ ನಾನು ನಿಮಗೆ. ಸ್ವಂತ ವಿಚಾರ ಮಾಡುವ ಯಾವ ಪ್ರತಿಭಾವಂತನು, ಸ್ವತಂತ್ರವಾಗಿ ವಿಚಾರ ಮಾಡುವ ಯಾವ ಸ್ವಾಭಿಮಾನಿ ಕೂಡ ಈ ಕೆಲಸ ಮಾಡೋದಿಲ್ಲ. ನೀವು ಆ ಕಡೆ ಹೋಗ್ರಿ ಈ ಕಡೆ ಹೋಗ್ರಿ, ಸ್ವತಂತ್ರವಾಗಿ ವಿಚಾರ ಮಾಡಿ ನ್ಯೂಟ್ರಲ್ ಆದ್ರೂ ಉಳಿಬಹುದು. ನೀವು ಯಾವಾಗ ನೀವು ಖರೀದಿ ಆಗ್ತೀರಂದ್ರೆ ನೀವು ಸ್ವತಂತ್ರವಾಗಿ ವಿಚಾರ ಮಾಡುವ ಎಲ್ಲ ಗುಣಗಳು ನಿಮ್ಮಲ್ಲಿ ಇಲ್ಲ, ನೀವು ಗುಲಾಮರನೇ, ಟಿಶ್ಯೂ ಪೇಪರ್ಗಳೇ. ಈ ಸಂವಾದದ ಕೊನೆಯಲ್ಲಿ ಇಬ್ಬರಿಗೂ ಒಂದು ಪ್ರಶ್ನೆ ಬುದ್ಧಿ. ನಾವಿದು ಸರಿ ಇದೆ, ನಾವು ಮಾರ್ಗ ಸತ್ಯ ಮಾರ್ಗ ಇದೆ ಅಂತ ಹೇಳಲಿಕ್ಕೆ ನಮ್ಗೆ ಆಸರೆ ಇರೋದೇ ವಚನಗಳು. ವಚನಗಳೇ ನಮ್ಮ ಮಾರ್ಗಕ್ಕೆ ದಾರಿ. ವಚನಗಳನ್ನು, ವಚನ ಸಾಹಿತ್ಯವನ್ನು ಎಲ್ಲ ವರ್ಗದವ್ರಿಗೂ, ನಾ ಲಿಂಗಾಯತರು ವೈದಿಕರು ಹೇಳ್ತಾ ಇಲ್ಲ, ಎಲ್ಲ ವರ್ಗಕ್ಕೂ ಕೊಂಡೊಯ್ಯುವಂಥ ದಾರಿ ಯಾವುದಿದೆ, ಮಾರ್ಗ ಹೆಂಗಿದೆ? ವಚನ ಒಂದು ಜಾತಿ ಅಥವಾ ಒಂದು ಧರ್ಮಕ್ಕೆ ಉದ್ದೇಶವಾಗಿ ಇಟ್ಕೊಂಡು ಬರ್ತದಲ್ಲ ಅದು. ವಚನ ಸಕಲ ಜೀವಾತ್ಮರ ಮೇಲೆ ದಯ ತೋರುವ ಸಲುವಾಗಿ ಮತ್ತು ನಾವೆಲ್ಲ ಮಾನವರು ಸಮಾನರು ಅನ್ನುವ ವಿಚಾರ ತತ್ವಗಳನ್ನ ಇಟ್ಕೊಂಡು ಆ ವಚನಗಳು ಹುಟ್ಕೊಂಡಿದ್ದಾವೆ. ಯಾವಾಗಲೂ ಮಾನವೀಯ ಮೌಲ್ಯಗಳಿಂದ ತುಂಬಿರ್ತಕ್ಕಂತಹ ಧರ್ಮದ ವಿಚಾರಗಳು ಮಾತ್ರ ಈ ಜಗತ್ತಿನಲ್ಲಿ ಉಳಿತವೆ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತು ಅದನ್ನು ನಾವು ತೆಗೆದುಕೊಂಡು ಹೋಗಬೇಕನ್ನುವಂಥ ವಿಷಯ ಅಲ್ಲದು. ಆ ಸತ್ಯ ಹೀಗಿದೆ, ಅದರ ಹಸಿವು ಯಾರಿಗಿದೆ ಅವರು ತಾನಾಗಿಯೇ ಅದನ್ನು ಪಡಿತಾರೆ, ಪ್ರಚಾರ ಮಾಡ್ತಾರೆ, ಪ್ರಸಾರ ಮಾಡ್ತಾರೆ, ತನ್ನದಾಗಿಸ್ಕೊಳ್ತಾರೆ ಅವರು. ಅದು ನೈಸರ್ಗಿಕ. ನಾನು ಮಾಡ್ತೇನೆ ಅಂತಂದ್ರೆ ಆಗೋದಲ್ಲ. ಆದರೂ ಕೂಡ ಆ ಒಂದು ಆ ಶರಣರ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂಥವರು ಭಕ್ತರಿರ್ಬೋದು, ಅನುಯಾಯಿಗಳಿರ್ಬೋದು, ಆ ಧರ್ಮದ ಮಠಾಧೀಶರಿರ್ಬೋದು, ಧರ್ಮ ಪ್ರಚಾರಕರ ಆಗಿರ್ಬೋದು, ಅವರು ಪ್ರಾಮಾಣಿಕವಾಗಿ ಅದರ ಒಂದು ಪ್ರಸಾರವನ್ನು ಮಾಡಬೇಕಾಗಿದೆ ಮತ್ತು ಮಾಡ್ತಾ ಇದ್ದಾರೆ. ಅದು ಜನಸಾಮಾನ್ಯರಿಗೆ ಮುಟ್ತಾ ಇದೆ. ಬಸವಣ್ಣನವರನ್ನು ಲಿಂಗಾಯತರೇ ಜಗತ್ತಿಗೆ ತೋರಿಸ್ಬೇಕಂತೇನಿಲ್ಲ, ಅಥವಾ ಬಸವಣ್ಣ ಕೇವಲ ಲಿಂಗಾಯತರ ಸಲುವಾಗಿನಂತಲ್ಲ. ಬಸವಣ್ಣ ಭಾಳ ಶ್ರೇಷ್ಠ ತತ್ವಜ್ಞಾನಿಗಳು, ಬಹಳ ದೊಡ್ಡ ದಾರ್ಶನಿಕ. ಹೀಗೆ ಜಗತ್ತಿನಲ್ಲಿ ಅನೇಕ ದಾರ್ಶನಿಕರಾಗಿದ್ದಾರೆ, ತತ್ವಜ್ಞಾನಿಗಳಾಗಿದ್ದಾರೆ. ಅದರಲ್ಲಿ ನಾವು ಸಾಕ್ರೇಟಿಸನ ಹೆಸರನ್ನು ತಗೋತೀವಿ. ಆ ಥರ ಬಸವಣ್ಣನವರು ಒಬ್ಬ ತತ್ವಜ್ಞಾನಿಯಾಗಿ, ಒಬ್ಬ ದಾರ್ಶನಿಕವಾಗಿ ಮತ್ತು ಒಬ್ಬ ಜೀವಪರವಾಗಿ ಮಾನವ ಸಮಾನತೆಯ ವಿಚಾರವನ್ನು ಕೊಟ್ಟಿರ್ತಕ್ಕಂತಹ ಅನ್ನುವಂಥ ಉದ್ದೇಶದಿಂದ ಅವರು ಜಗತ್ತಿಗೆ ಮುಟ್ತಾರೆ. ಮತ್ತು ಎಲ್ಲ ಶರಣರ ವಚನಗಳು ಅದೇ ಉದ್ದೇಶವನ್ನು ಇಟ್ಟುಕೊಂಡು ಅವರು ಬರೆದಿದ್ದಾರೆ. ಅದಕ್ಕಾಗಿ ಅವು ಸಹಜವಾಗಿ ಅವರ ಪ್ರಚಾರ ಆಗ್ತಾಯಿದೆ. ಪಾಟೀಲ್ ಹೇಳಿದ್ರು, ಎಷ್ಟೇ ಜನರ ಮೇಲೆ ಆಕ್ರಮಣ ಮಾಡಿದರು, ಎಷ್ಟೋ ವಚನ ಗ್ರಂಥಗಳನ್ನು ಸುಡೋದಕ್ಕೆ ಪ್ರಯತ್ನ ಮಾಡಿದರು, ಅವೆಲ್ಲವೂ ಜೀವಂತವಾಗಿ ಉಳಿದಿವೆ. ಆ ಥರದ ಉಳಿಯುತ್ತೆ ಮತ್ತು ಬೆಳೆಯುತ್ತೆ. ಪಾಟೀಲ್ರೆ, ವೈದಿಕರ ಹುನ್ನಾರನ ಹೇಳೋದಕ್ಕಿಂತಲೂ ಹೆಚ್ಚು ವಚನಗಳನ್ನೇ ಹೇಳಿ, ಲಿಂಗಾಯತ ತತ್ವನ್ನೇ ಹೇಳಿ, ನಮ್ಮವರನ್ನು ದೇವಾಲಯ ಸಂಸ್ಕೃತಿಯಿಂದ ಸರಿದಾರಿ ತರುವಂಥ
ಕೆಲಸ ವಚನ ಮಾರ್ಗದ ಮೂಲಕ ಹೆಂಗಾಗಬೇಕು? ಈಗ ಅದನ್ನೇ ನಾವು ಮಾಡ್ತಾ ಇರೋದು. ವಚನಗಳ ಸಂವಿಧಾನದ ಚೌಕಟ್ಟನ್ನು ಮೀರಿ ನಾವೇನು ಮಾತಾಡೋದಿಲ್ಲ. ಕಳೆದ ವರ್ಷ ಸಾಣೇಹಳ್ಳಿ ಶ್ರೀಗಳು ಲಿಂಗಾಯತರ ಒಂದು ಸಭೆಯಲ್ಲಿ ಲಿಂಗಾಯತರು ಯಾವ ದೇವರನ್ನು ಪೂಜಿಸಬೇಕು ಯಾವುದನ್ನು ಪೂಜಿಸಬಾರ್ದು ಅಂತ ಹೇಳಿದ್ರೆ ಯಾರ್ಯಾರೋ ಅದು ತಮ್ಮ ಮೈ ಮೇಲೆ ಹಾಕೊಂಡು ಅದನ್ನು ವಿವಾದ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದನ್ನು ನೀವೆಲ್ಲ ನೋಡಿರಿ. ಅದನ್ನು ನಮ್ಮ ವಚನ ಚೌಕಟ್ಟಲ್ಲೇ ಅವ್ರು ಮಾತಾಡಿರ್ತಾರೆ. ನಾನು ಕೂಡ ವಚನ ಚೌಕಟ್ಟಲ್ಲೇ ಮಾತಾಡ್ತೇನೆ. ಸ್ಪಷ್ಟವಾಗಿ ನಮ್ಮ ವಚನ ಸಂವಿಧಾನಗಳಲ್ಲಿ ಯಾವುದನ್ನು ಆರಾಧನೆ ಮಾಡಬೇಕು, ಯಾವುದನ್ನು ಮಾಡಬಾರದು, ಯಾವುದನ್ನು ಆಚರಣೆ ಮಾಡಬೇಕು, ಯಾವುದನ್ನು ಮಾಡಬಾರದು ಅಂತಿದೆ. ನಾವು ಅದು ಹೇಳಿದ ತಕ್ಷಣ ಇನ್ನೊಬ್ಬರು ಟೀಕೆ ಮಾಡಿದೆವು ಅಂತ ಅರ್ಥ ಅಲ್ಲ. ನೀವು ಗಣಪತಿನ ಪೂಜಿಸಬೇಡ ಅಂತ ಸಾಣೇಹಳ್ಳಿ ಶ್ರೀಗಳು ಹೇಳಿದ ಕೂಡಲೇ ಇವಾಗ ಗಣಪತಿನ ಬೈದ ದೇವರಲ್ಲ ಅಂತ ಅಂತಾರೆ. ಮತ್ತು ನಮ್ಮ ಶರಣ ಶಿವಯೋಗಿ ಸಿದ್ದರಾಮರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ನೀವು ಯಾರನ್ನೋ ಬೈದ ಅಂತ ಹೇಗೆ ಹೇಳ್ತೀರ ಅದನ್ನು? ವಚನದಲ್ಲಿ ಹೇಳ್ತಾರೆ, ಇಂದ್ರ ನೋಡುವಡೆ ಬಗದೇಹಿ, ಚಂದ್ರ ನೋಡುವಡೆ ಗುರುಪತ್ನಿ ಗಮನಿ, ಉಪೇಂದ್ರ ನೋಡುವಡೆ ಬಾರದ ಭವದಲ್ಲಿ ಬಂದ ಅವತಾರಿ, ಬ್ರಹ್ಮ ನೋಡುವಡೆ ಸ್ವಪುತ್ರಿ ಪತಿ, ಮುನಿಗಣ ನೋಡುವಡೆ ಕುಲಹೀನರು, ವೀರಭದ್ರ ನೋಡುವಡೆ ಸಮಪ್ರಳಯ ಕೋಪಾಗ್ನಿ, ಗಣಪತಿ ನೋಡುವಡೆ ಗಜಾನನ, ಇವರೆಲ್ಲರೂ ಎಮ್ಮ ಪೂಜೆಗೆ ಬಾರರು. ಮುಗಿತಲ್ರಿ? ಮತ್ತೆ ಸಿದ್ದರಾಮರು ಹೇಳ್ಯಾರ, ಮುಗಿತಲ್ಲ. ಸಾಣೇಹಳ್ಳಿ ಶ್ರೀಗಳು ಹೇಳಿದ್ರು, JS ಪಾಟೀಲ್ ಹೇಳಿದ್ರು ಅಂತ ಯಾಕೆ ಬೈಬೇಕು? ಶ್ರುತಿಗಳು ಸಮುದ್ರ ಸೇರಲಿ, ಸ್ಮೃತಿಗಳು ವಾಯುವ ನುಂಗಲಿ, ಸಿದ್ದರಾಮರೇ ಹೇಳ್ತಾರೆ. ನಾವು ವಚನ ಚೌಕಟ್ಟಿನಲ್ಲೇ ಮಾತಾಡ್ತೇವೆ, ವಚನ ಚೌಕಟ್ಟಿನ ಆಚೆಗೆ ಒಂದೂ ಮಾತಾಡೋದಿಲ್ಲ. ವಚನಗಳಂದ್ರೆ ಅವ್ರಿಗೆ ಭಯ. ವಚನ ಚೌಕಟ್ಟಿನಲ್ಲೇ ಮಾತಾಡ್ತೀರಿ, ಲಿಂಗಾಯತರನ್ನ ಉದ್ದೇಶಿಸಿ ಮಾತಾಡ್ತೀರಿ. ನಾವು ಲಿಂಗಾಯತರನ್ನ ಉದ್ದೇಶಿಸಿ ವೈದಿಕರಿಗೆ ಏನು ನೀವು ಗಣಪತಿ ಪೂಜೆ ಮಾಡಬೇಡ ಅಂತ ಹೇಳಿಲ್ಲ. ಅವ್ರ ಧರ್ಮ ಅವರು ಫಾಲೋ ಮಾಡೋದಕ್ಕೆ ಅನುಸರಿಸೋದಕ್ಕೆ ಈ ಸಂವಿಧಾನನೇ ಹಕ್ಕು ಕೊಟ್ಟಿದ್ದೀರಿ. ನೀವು ಅದನ್ನ ಹೇಳಿದ ಸಂವಿಧಾನ ವಿರೋಧಿ ಯಾಕಾಗತ್ತೆ? ನಾವ್ಯಾಕೆ ಸಂವಿಧಾನ ವಿರೋಧಿಗಳಾಗ್ತೀವಿ? ನಿಮ್ಮ ಧರ್ಮವನ್ನು ನೀವು ಅನುಸರಿಸ್ರಿ, ನಮ್ಮವ್ರಿಗೆ ನಾವು ನಮ್ಮ ಧರ್ಮವನ್ನು ಯಾವುದನ್ನು ಅವ್ರು ಅಂತಾರೆ, ನಾವು ನಮ್ಮ ಧರ್ಮದ ಕಡೆ ಅವ್ರಿಗೆ ಎಳಿತಾ ಇದ್ದೀವಿ, ನೀವ್ಯಾಕೆ ಅವ್ರಿಗೆ ನಿಮ್ಮ ಧರ್ಮದ ಅಸಲಿ ಮುಖವನ್ನು ತೋರಿಸ್ತಾ ಇದ್ದೀರಿ? ನೀವು ಧರ್ಮ ವಿರೋಧಿಗಳು, ದೇಶದ್ರೋಹಿಗಳು. ಅದೇ ದೇಶದ್ರೋಹ ಯಾರು ಮಾಡಿದಾರೆ ಅನ್ನೋದಕ್ಕೆ ಇತಿಹಾಸದಲ್ಲಿ ಭಾಳ ದಾಖಲೆಗಳಿದಾವ್ರಿ. ಇವತ್ತಿಗೂ ಕೂಡ DRDO ಸೈಂಟಿಸ್ಟ್ ಯಾರು, ಪಾಕಿಸ್ತಾನಕ್ಕೆ ದಾಖಲೆಗಳನ್ನು ಮಾರ್ಕೊಂಡವನು, ಒಂದು ದೊಡ್ಡ ಲಿಸ್ಟ್ ಕೊಡ್ತೀನಿ ನಾನು ನಿಮಗೆ. ಮುಸಲ್ಮಾನರು ಬೀಗತನ ಮಾಡಿದವ್ರು ಯಾರು? 7-8ನೇ ಶತಮಾನದಲ್ಲಿ ಮುಸಲ್ಮಾನರು ಲೂಟಿಕೋರರಿಗೆ ಭಾರತಕ್ಕೆ ಕರ್ಕೊಂಡು ಬಂದವ್ರು ಯಾರು? 700 ವರ್ಷ ಅವರು ದಿವಾನಿಗಿರಿ ಮಾಡಿದವ್ರು ಯಾರು? ಜಹಾಗೀರಿ ಮಾಡಿದವ್ರು ಯಾರು? ನಮ್ಮ ಹತ್ರ ಇದೆ. ಈ ಎಲ್ಲ ದೇಶದ್ರೋಹದ ಚಟುವಟಿಕೆಗಳನ್ನು ರಾಷ್ಟ್ರ ಮತ್ತು ದೇಶ ಅನ್ನೋ ಪರಿಕಲ್ಪನೆ ಇಲ್ಲದೇ ಇರುವಾಗ ಬಸವಣ್ಣ ಈ ನೆಲಮೂಲದ ಅಸ್ಮಿತೆಯನ್ನು ಉಳಿಸುವ ಸಲುವಾಗಿ ವಿದೇಶಿ ಲೂಟಿಕೋರನ್ನ ಕರ್ಕೊಂಡು ಬಂದು ಇಲ್ಲಿಯ ದೇಶದ್ರೋಹಿಗಳು ಈ ದೇಶವನ್ನು ದುರ್ಬಲಗೊಳಿಸಿದಂಥ ಸಂದರ್ಭದಲ್ಲಿ ಈ ನೆಲಮೂಲದ 18 ಜಾತಿಗಳನ್ನು ಸಂಘಟಿಸಿ ಇಲ್ಲಿ ಹುಟ್ಟು ಹಾಕಿದ್ದು ಲಿಂಗಾಯತ ಅನ್ನುವ ರಾಷ್ಟ್ರೀಯವಾದಿ ಚಳವಳಿ. ಲಿಂಗಾಯತರ ರಕ್ತದಲ್ಲೇ ರಾಷ್ಟ್ರ ಇದೆ. ನಾವು ಯಾವತ್ತೂ ಮಲ್ಲಪ್ಪ ಕಲ್ಲಪ್ಪಗಳು ಮೊಘಲರ ದಿವಾನಗಿರಿ, ಗುಲಾಮಗಿರಿ, ಚಮಚಾಗಿರಿ ಮಾಡಿಲ್ಲ. ನಾವು ದೇಶಭಕ್ತರು. ದೇಶದ್ರೋಹಿಗಳು ತಮ್ಮ ದೇಶದ್ರೋಹದ ಚಟುವಟಿಕೆಗಳ ಇತಿಹಾಸದಲ್ಲಿ ಏನು ಮುಚ್ಚಿ ಹೋಗಿದಾವಲ್ಲ, ಅವು ಗೊತ್ತಾಗಬಾರ್ದು ಅನ್ನೋ ಸಲುವಾಗಿ ಹೀಗೆ ಮಾಡ್ತಾರೆ. ಶಾಲಾ ಪಠ್ಯದಲ್ಲಿ ಮೊಘಲರ ಇತಿಹಾಸ ಕಲಿಸಬಾರ್ದು, ಹಿಂದಿನವರೆಲ್ಲ ಮೊಘಲರ ಇತಿಹಾಸ ಕಲಿಸಿದ್ರು ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಮೊಘಲರಿಗೆ ಇಲ್ಲಿ ತಂದು ನೆಲೆ ಉರಿಸಿದವ್ರು ಯಾರು ಅಂತ ಜನಕ್ಕೆ ಗೊತ್ತಾಗಬಾರ್ದು ಅಷ್ಟೇ. ಅವರ ದಿವಾನರಾದವ್ರು ಯಾರಂತೂ ಗೊತ್ತಾಗಬಾರ್ದು. ಭಾಳ ಅರ್ಥಪೂರ್ಣವಾದ ಮಾತುಗಳಿಗೆ ತಾವಿಬ್ಬರು ಸಾಕ್ಷಿಯಾದ್ರಿ. ಬಹುಶಃ ವಚನ TV ತನ್ನ 1 ವರ್ಷದ ಪಯಣದಲ್ಲಿ ನಾವು ಪಾಡ್ಕ್ಯಾಸ್ಟ್ ಮಾಡ್ತಾಯಿದ್ವಿ, ಸೋಲೋ ಮಾಡ್ತಾಯಿದ್ವಿ. ಹೀಗೆ ಒಂದು ಪ್ರಾಯೋಗಿಕವಾಗಿ ಪ್ಯಾನಲ್ ಮಾಡಿದ್ದು ಇವತ್ತು ಮೊದಲು. ಮತ್ತು ತಾವು ಇಬ್ಬರು ಭಾಳ ಸಮರ್ಪಣಾ ಭಾವದಿಂದ ಇವತ್ತು ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದನ್ನು ಇಡೀ ನಾಡು ಲೋಕವೇ ಗೌರವಿಸಿದೆ. ಅದಕ್ಕಾಗಿ ತಮಗೆ ಅನಂತ ಶರಣಾರ್ಥಿಗಳು. ವಚನ TVಗೂ ಕೂಡ ನಮ್ಮ ಧ್ವನಿಯಾಗಿ, ನಮ್ಮ ಅಂತಂದರೆ ಇದು ಲಿಂಗಾಯತರದಂತಲ್ಲ, ಬಸವಣ್ಣ, ಬುದ್ಧನ, ಅಂಬೇಡ್ಕರ್ನ ಈ ಭಾರತ ನೆಲಮೂಲದ ಎಲ್ಲ ಮೂಲ ಸಂಸ್ಕೃತಿಯ ಧ್ವನಿಯಾಗಿ ಬೆಳೀಲಿ ಅಂತ ನಾವು ಕೂಡ ಹಾರೈಸ್ತೇವೆ. ಧನ್ಯವಾದ.